ತಳ ಸಮುದಾಯಗಳು ಆ, ಸಮಕಾಲೀನ ಸಾಂಸ್ಕೃತಿಕ ಬಿಕ್ಕಟ್ಟುಗಳು ಅನ್ನೋ ಒಂದು ವಿಷಯವನ್ನ ನಾವು ಇವತ್ತು ಈ ಚರ್ಚೆಗೆ ಇಟ್ಕೊಂಡಿದ್ದೀವಿ. ಆ ಈ ಇಲ್ಲಿ ಈ ಟೈಟ್ಲ್ ಇದೆಯಲ್ಲ, ನಾವು ತಳ ಸಮುದಾಯಗಳು, ಸಮಕಾಲೀನ ಸಂಸ್ಕೃತಿ ಬಿಕ್ಕಟ್ಟು, ಬಹುಶಃ ಇದ್ರ ಬಗ್ಗೆನೆ ನಾವು ಸುದೀರ್ಘವಾಗಿ ಚರ್ಚೆ ಮಾಡ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿರುವ ಪರಿಕಲ್ಪನೆಗಳು ಒಂದೊಂದು ಕೂಡ ತುಂಬಾ ಮುಖ್ಯವಾದವು ಅಂತ ಹೇಳಿ. ಸೊ ಹಾಗಾಗಿ ಒಂದಷ್ಟು ಅದರ ಸಂಬಂಧಪಟ್ಟಂಗೆ ನಮ್ಮ ಒಂದು ತಿಳುವಳಿಕೆಯನ್ನ ಸ್ವಲ್ಪ ಸ್ಪಷ್ಟಪಡಿಸ್ಕೊಂಡು ನಾವು ಸಮಕಾಲೀನ ಬಿಕ್ಕಟ್ಟುಗಳ ಬಗ್ಗೆ ಹೋಗ್ಬೇಕು ಅಂತ ನಾನು ಭಾವಿಸಿದ್ದೀನಿ. ಸೊ ಹಾಗಾಗಿ ಮೊದಲನೇದಾಗಿ ಈಗ ತಳ ಸಮುದಾಯಗಳು ಅಂತ ಹೇಳಿದಾಗ ಯಾರು ತಳ ಸಮುದಾಯಗಳು ಅಂತ ನಾವು ಒಂದು ಸ್ಪಷ್ಟತೆ ಪಡ್ಕೋಬೇಕಾಗತ್ತೆ. ಯಾಕೆ ಈ ಪದವನ್ನು ನಾವು ಬಳಸ್ತಾ ಇದ್ದೀವಿ, ತಳ ಸಮುದಾಯಗಳು ಅಂತ ಹೇಳಿ. ಇದನ್ನ ನಾವು ಬೇರೆ ಬೇರೆ ಪದಗಳು ಈ ತರ ಇದೆ. ಸಾಮಾನ್ಯ ಈ ಸಮುದಾಯಗಳ ಬಗ್ಗೆ ನಮ್ಮ ಭಾರತೀಯ ಸಮಾಜದ ಸಂದರ್ಭದಲ್ಲಿ ಬಳಸ್ಬೇಕಾದ್ರೆ ನಾವು ಇತ್ತೀಚೆಗೆ ದಲಿತ ವರ್ಗಗಳು ಅಂತ ಒಂದು ಪದವನ್ನ ಬಳಸ್ತೇವೆ. ಹಾಗೇನೆ ಕೆಳ ಜಾತಿಗಳು ಅಂತ ಕೂಡ ಒಂದು ಪದ ಸ್ವಲ್ಪ ದಿನ ಇತ್ತು. ಜಾತಿ ಅನ್ನೋ ಒಂದು ಕಾಂಟೆಕ್ಸ್ಟ್ ಅಲ್ಲಿ ನೋಡಿದಾಗ, ತಳ ವರ್ಗಗಳು ಅಂತ ನೋಡಿದಾಗ, ಸೊ ಈಗ ನಾವು ತಳ ಸಮುದಾಯಗಳು ಅಂತ ಹೇಳಿ ಇದ್ ಮಾಡ್ತೀವಿ. ಸೊ ಇಲ್ಲಿ ತಳ ಅಂತಂದ್ರೆ ಬಾಟಮ್ ಅಲ್ಲಿರುವಂತಹ ಒಂದು ಕಾನ್ಸೆಪ್ಟ್ ನಮ್ಗೆ ಬರುತ್ತೆ. ಸೊ ನಾವು ನಮ್ಮ ಸಮಾಜವನ್ನ, ನಮ್ಮ ಸೊಸೈಟಿಯನ್ನ ಒಂದು ಸಾಮಾನ್ಯವಾಗಿ ಒಂದು ಪಿರಮಿಡ್ ರೀತಿನಲ್ಲಿ ನಾವು ಭಾವಿಸ್ಕೊಂಡಾಗ ಅಲ್ಲಿ ನಮಗೆ ಒಂದು ಯಾವುದೇ ಒಂದು ಸೊಸೈಟಿ ಒಳಗಡೆ ಬೇರೆ ಬೇರೆ ವರ್ಗಗಳು ಅಂದ್ರೆ ಕ್ಲಾಸಸ್ ಇರ್ಬೋದು ಅಥವಾ ಬೇರೆ ಬೇರೆ ಸಮುದಾಯಗಳು ಅದರಲ್ಲಿ ನಾವು ಸಾಮಾನ್ಯವಾಗಿ ಕಲ್ಪಿಸ್ಕೋತೀವಿ. ಯಾಕೆ ಈ ರೀತಿಯಾಗಿ ಒಂದು ಪಿರಮಿಡ್ ಆಗಿ ಗುರ್ತಿಸ್ಕೊಳ್ತೀವಿ ಅಂತ ಹೇಳಿದ್ರೆ, ಒಂದು ಸಮಾಜದಲ್ಲಿ ಯಾವಾಗ್ಲೂ ಅಧಿಕಾರ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಪವರ್ ಅಂತ ನಾವೇನ್ ಹೇಳ್ತೀವಿ. ಸೊ ಈ ಒಂದು ಸಮುದಾಯ ಅದು ತಳದಲ್ಲಿದೆಯೋ ಅಥವಾ ಮೇಲಿದೆಯೋ, ಸೊ ತಳ ಅಂತ ನಾವು ಬಳಸ್ಬೇಕಾದ್ರೆ ಅದು ಈ ಪಿರಮಿಡ್ ನ ಕೆಳಗಿದೆಯೋ ಮೇಲಿದೆಯೋ ಮಿಡ್ಲಲ್ಲಿ ಇದೆಯೋ ಅಂತ ನಾವು ಯೋಚನೆ ಮಾಡಿದಾಗ ಆ ಪವರ್ನ ರಿಲೇಷನ್ ಅಲ್ಲಿ, ಆ ಅಧಿಕಾರದ ಸಂಬಂಧದಲ್ಲಿ ನಾವು ಎಲ್ಲದನ್ನು ಕೂಡ ನಾವು ಕಟ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ಸೊ ಈ ಅಧಿಕಾರದ ಒಂದು ರಿಲೇಷನ್ ಅಲ್ಲಿ ಬರುವಂತಹ ಪಿರಮಿಡ್ ನಲ್ಲಿ ತಳ ಸಮುದಾಯಗಳು ಅಂತ ನೋಡ್ತೀವಿ. ಜನರಲಿ ನಾವು ತಳ ಅಂತ ಹೇಳಿದಾಗ ಅತ್ಯಂತ ಬಡ ವರ್ಗಗಳು, ಅಂದ್ರೆ ಪೂವರ್ ಕ್ಲಾಸಸ್, ಅಂದ್ರೆ ಅತಿ ಹೆಚ್ಚು ಬಡ ವರ್ಗಗಳು, ಅಲ್ಲಿಂದ ಒಂದು ಲೋಯರ್ ಮಿಡಲ್ ಕ್ಲಾಸಸ್, ಅದ್ರ ಮೇಲ್ಗಡೆ ನಮಗೆ ಅಪ್ಪರ್ ಮಿಡಲ್ ಕ್ಲಾಸ್ ಮತ್ತೆ ಅಪ್ಪರ್ ಕ್ಲಾಸ್ ಅಂತ ನಾವು ನೋಡ್ತೀವಿ. ಒಂದು ಸೊಸೈಟಿ ಒಂದು ವರ್ಗಗಳು ಅಂತ ನೋಡಿದಾಗ ಇದರಲ್ಲಿ ಕೆಳಗಿನ ಮೂರು ವರ್ಗಗಳೇನಿದೆ ಅಂದ್ರೆ ಲೋಯರ್ ಕ್ಲಾಸ್, ಲೋಯರ್ ಮಿಡಲ್ ಕ್ಲಾಸ್ ಮತ್ತು ಮಿಡಲ್ ಕ್ಲಾಸ್, ಇವುಗಳನ್ನ ನಾವು ತಳ ಸಮುದಾಯಗಳು, ತಳ ವರ್ಗಗಳು ಅಂತ ಹೇಳ್ಬೋದು ಜನರಲಿ. ಬಟ್ ಭಾರತದ ಸಂದರ್ಭದಲ್ಲಿ ನೋಡಿದಾಗ ನಾವು ಭಾರತದ ಸೊಸೈಟಿಯನ್ನ ಜಾತಿ ಬುಡಕಟ್ಟುಗಳಿಂದ ಹೊರತಾಗಿ ನೋಡ್ಲಿಕ್ಕೆ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನಮಗೆ ಏಕಕಾಲದಲ್ಲಿ ತಳ ವರ್ಗಗಳು ತಳ ಜಾತಿಗಳಾಗಿ ಕೂಡ ಕಾಣ್ತವೆ. ಬುಡಕಟ್ಟು ಸಮುದಾಯಗಳು, ನಾವೇನು ಬುಡಕಟ್ಟುಗಳು, ಆದಿವಾಸಿಗಳು ಅಂತ ಹೇಳ್ತೀವಿ. ಈಗ ಸರ್ ಒಂದು ಉದಾಹರಣೆ ಕೊಟ್ಟು, ಸಿದ್ಧಿ ಸಮುದಾಯ ಅಂತ ಹೇಳಿ, ಬಹುಶಃ ತಳ ಸಮುದಾಯಗಳಲ್ಲಿ ಒಂದಾದಂತಹ ಒಂದು ಸಮುದಾಯಗಳು. ಸೊ ಹಾಗಾಗಿ ಈ ತಳ ಸಮುದಾಯಗಳು ಈ ಪಿರಮಿಡ್ ಅಲ್ಲಿ ಯಾಕೆ ತಳಗೆ ಇದ್ದಾವೆ ಮತ್ತೆ ಯಾಕೆ ಹಾಗಿರ್ತವೆ ಅನ್ನೋದು ಕೂಡ ನಮಗೆ ಈ ಒಂದು ಸಂಸ್ಕೃತಿಯ ಚರ್ಚೆಯಲ್ಲಿ ಬರಬೇಕಾದಂತಹ ಒಂದು ವಿಷಯ. ಈಗ ಜನರಲ್ ಆಗಿ ನಾವೀಗ ಸರ್ಕಾರಿ ಭಾಷೆಯಲ್ಲಿ ಹೇಳ್ತೀವಿ SC ST OBC ಅಂತ ನಾವು ಮಾತಾಡ್ತೀವಿ, ಅಥವಾ ಈಗ ಜನರಲ್ ಕ್ಯಾಟಗರಿ ಅಂತ ಹೇಳ್ತೀವಿ. ಈಗ ಒಂದು ಹೊಸದೊಂದು ಬಂದಿದೆ ರೀಸೆಂಟ್ ಆಗಿ EWS ಅಂತ. ಇವೆಲ್ಲ ಕೂಡ ಒಂದು ಈ ಸಮುದಾಯಗಳಿಗೆ ಸರ್ಕಾರಗಳು ಕೊಡ್ತಕ್ಕಂತಹ ಬೇರೆ ಬೇರೆ ಪ್ರಾತಿನಿಧ್ಯ ಅಥವಾ ಪ್ರಿಯಾರಿಟೀಸು ಅಥವಾ ರೆಪ್ರೆಸೆಂಟೇಷನ್, ಮೀಸಲಾತಿ, ಇದೆಲ್ಲ ಏನ್ ನಾವು ಹೇಳ್ತೀವಿ, ಪದಗಳು ಬಳಸ್ತೀವಿ. ಈ ಒಂದು ಸಂಬಂಧದಲ್ಲಿ ಆ ಹಿನ್ನೆಲೆಯಲ್ಲಿ ಸೊ ನಾವಿಲ್ಲಿ SC ST OBC ಈ ರೀತಿ ಕೂಡ ನಾವು ಪದಗಳನ್ನ ಕಟ್ಕೊಂಡಿದೀವಿ, ನಾವೇ ಕಟ್ಕೊಂಡಿರೋಂಥದ್ದು ಒಂದು ಅಡ್ಮಿನಿಸ್ಟ್ರೇಟಿವ್ ಆಗಿ. ಸೊ ಅಲ್ಲಿ ನೋಡಿದಾಗ ಕೂಡ ನಮಗೆ SC ST OBC ಇವುಗಳು ತಳ ಸಮುದಾಯಗಳಾಗಿ ಕಾಣ್ತವೆ. ಈಗ ನಮಗೆ ಸೋ ಕಾಲ್ಡ್ ಅಪ್ಪರ್ ಕ್ಲಾಸ್, ಅಪ್ಪರ್ ಕಾಸ್ಟ್ ಅಂತ ಏನ್ ಹೇಳ್ತೀವಿ, ಅವು ಯಾವಾಗಲೂ ಕೂಡ
ಮೇಲ್ ಸ್ತರದಲ್ಲಿರ್ತಕ್ಕಂಥ ಸಮುದಾಯಗಳಾಗಿ ಕಾಣ್ತವೆ. ಇದನ್ನ ನಾವು ನೋಡ್ತೀವಿ. ಹಾಗೇನೆ ಇದನ್ನ ನಾವು ಈ ತಳ ಸಮುದಾಯ ಅನ್ನೋದನ್ನ ಕೇವಲ ಒಂದೇ ಕ್ರೈಟೀರಿಯಾ ಇಟ್ಕೊಂಡು ನೋಡೋಕ್ಕಾಗಲ್ಲ. ಸೊ ಜಾತಿ ಇದೆ, ವರ್ಗ ಇದೆ, ಲಿಂಗ ಇದೆ. ಲಿಂಗ ನೀವು ಜೆಂಡರ್ ಅಂತ ಇಟ್ಕೊಂಡು ನೋಡಿದಾಗ ಅಕ್ರಾಸ್ ಎಲ್ಲಾ ಸಮುದಾಯಗಳಲ್ಲೂ ಕೂಡ ಮಹಿಳೆಯರು ಒಂದು ಇದಾಗ್ತಾರೆ. ಮತ್ತು ಇತ್ತೀಚೆಗೆ ನಾವು ಬೇರೆ ಇತರೆ ಲಿಂಗಗಳು ಅಂತ ನಾವೇನು ಹೇಳ್ತೀವಿ, ಈಗ LGBTQAI+ ಅಂತ ನಾವೇನು ಮಾತಾಡ್ತೀವಿ. ಈ ರೀತಿಯ ಸಮುದಾಯಗಳು ಇವರು ಕೂಡ ತಳ ಸಮುದಾಯಗಳಲ್ಲಿ ಸೇರ್ತಾರೆ. ಯಾಕೆ ಅಂತ ಹೇಳಿದ್ರೆ, ನಾನು ಆವಾಗಲೇ ಹೇಳಿದಂತೆ ಈ ಪವರ್ ಲ್ಯಾಡರ್ ಏನಿದೆ ಅಥವಾ ಈ ಪವರ್ ಪಿರಮಿಡ್ ಏನಿದೆ, ಇದರಲ್ಲಿ ಈ LGBT ಸಮುದಾಯಗಳು ಮತ್ತು ದೊಡ್ಡ ಒಂದು ಮಹಿಳಾ ಸಮುದಾಯ ಏನಿದೆ, ಇವರು ಕೂಡ ಯಾವತ್ತೂ ಕೂಡ ಅಲ್ಲಿ ಅಧಿಕಾರದಿಂದ ವಂಚಿತರಾಗಿರುವ ಕಾರಣಕ್ಕೆ ಸೊ ಅವರು ಕೂಡ ನಾವು ಇವತ್ತು ನಮ್ಮ ಇಡೀ ಜನಸಂಖ್ಯೆಯಲ್ಲಿ ಅರ್ಧದಷ್ಟಿರುವ ಮಹಿಳೆ ಕೂಡ ಅಲ್ಲಿ ನಮಗೆ ತಳ ಸಮುದಾಯದವರಾಗಿನೇ ಕಾಣ್ತಾರೆ. ಅದೇ ರೀತಿ ಈಗ ನ್ಯಾಷನಾಲಿಟಿ ಇದೆ. ಈಗ ಬೆಂಗಳೂರಲ್ಲೇ ಇರುವಂತಹ ನೀವು ಬಹುಶಃ ಕೆಲವು ವರ್ಷಗಳ ಹಿಂದೆ ಒಂದು ರೂಮರ್ ಕ್ರಿಯೇಟ್ ಆಯ್ತು. ನಾರ್ತ್ ಈಸ್ಟ್ ಇಂದ ಬರ್ತಕ್ಕಂಥ ಹಲವಾರು ಜನರು ಇಲ್ಲೆಲ್ಲ ಇದ್ದಾರೆ. ಅವರು ಒಂದು ರಾತ್ರೋರಾತ್ರಿ ಇಲ್ಲಿಂದ ಬಿಟ್ಟು ಹೋಗೋ ಪರಿಸ್ಥಿತಿ ಬಂತು. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಅವರು ಇಲ್ಲಿನವರಲ್ಲ, ಅವರು ಇನ್ನೊಂದು ರಾಷ್ಟ್ರೀಯತೆಯವರು ಅನ್ನೋ ಒಂದು ಕಲ್ಪನೆ ನಮ್ಗಿರುವಂಥದ್ದು. ಸಾಮಾನ್ಯವಾಗಿ ಅವ್ರನ್ನ ನಾವು ನಾರ್ತ್ ಈಸ್ಟ್ ಅವ್ರನ್ನ ನಮ್ಮ ಭಾರತದವ್ರು ಅಂತ ನಾವು ಪರಿಗಣಿಸೋದಿಲ್ಲ. ಅವರೆಲ್ಲ ಅವ್ರ ಎದುರುಗಡೆ ಕಂಟ್ರಿ ಇವರೆಲ್ಲ ಚೈನೀಸ್ ಅಂತ ಹೇಳ್ತೀವಿ, ನೇಪಾಳೀಸ್ ಅಂತ ಹೇಳ್ತೀವಿ, ಈ ತರ. ಆದ್ರೆ ಅವರು ಈ ದೇಶದಲ್ಲೇ ಹುಟ್ಟಿರ್ತಾರೆ, ಈ ದೇಶವನ್ನೇ ಇದ್ ಮಾಡ್ಕೊಂಡಿರ್ತಾರೆ, ನಮ್ಮ ದೇಶ ಅಂತಾನೆ ಬರ್ತಾರೆ. ಬಟ್ ನಾವು ನೋಡುವ ಪರ್ಸೆಪ್ಷನ್ಸ್ ಅವರನ್ನ ಯಾವಾಗಲೂ ಪರಕೀಯರಾಗಿ ನೋಡ್ತೀವಿ. ಸೊ ಇಂಥ ಸಂದರ್ಭದಲ್ಲಿ ಈ ನ್ಯಾಷನಾಲಿಟಿ ಅಂತ ನೋಡಿದಾಗ ಹಲವಾರು ಈ ತರ ನ್ಯಾಷನಾಲಿಟಿಗಳು ಕೂಡ ನಮ್ಗೆ ಇವತ್ತು ತಳ ಸಮುದಾಯ ಅಂತ ನಾವು ನೋಡ್ಬೇಕಾಗುತ್ತೆ. ಈಗ ರಿಲಿಜನ್ ಅಂತ ಬಂದಾಗ, ಸೊ ಇವತ್ತು ಹಲವಾರು ರಿಲಿಜನ್ಗಳು ನಮ್ಮ ದೇಶದಲ್ಲಿದೆ. ಬಟ್ ಇಲ್ಲಿ ಇಡೀ ವ್ಯವಸ್ಥೆ, ಒಂದು ಸೋಷಿಯಲ್ ಆರ್ಡರ್ ಏನಿದೆ, ಈ ವ್ಯವಸ್ಥೆ ಕಾಲಕಾಲಕ್ಕೆ ಕೆಲವು ರಿಲಿಜನ್ಗಳಿಗೆ ಅಥವಾ ಅದರ ಒಂದು ಹಿತಾಸಕ್ತಿಯ ರಿಲಿಜನ್ಗಳಿಗೆ ಮಾತ್ರ ಇಲ್ಲಿ ಏನು ಎಲ್ಲಾ ರೀತಿಯ ಲಾಭಗಳನ್ನ ಮಾಡ್ಕೊಡ್ತಕ್ಕಂಥ ಅಥವಾ ಕನ್ಸಿಡರ್ ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ನಾವು ಬ್ರಿಟಿಷ್ ಪೀರಿಯಡ್ ನೋಡಿದ್ರೆ, ಕೊಲೋನಿಯಲ್ ಪೀರಿಯಡ್ ನೋಡಿದ್ರೆ, ಆಬ್ವಿಯಸ್ಲಿ ಅಲ್ಲಿ ಬ್ರಿಟಿಷರು ಅವರು ಒಂದು ತಮ್ಮದೇ ಆದಂತಹ ಒಂದು ರಿಲಿಜನ್ನ ಜನಕ್ಕೆ ಹೆಚ್ಚು ಅನುಕೂಲತೆಗಳನ್ನ ಮಾಡಿಕೊಡುವ ಮತ್ತೆ ಅವ್ರಿಗೆ ಯಾರು ಪ್ರಯೋಜನ ಇಲ್ಲಿ ಮಾಡ್ಕೊಡ್ತಾರೆ ಅವರಿಗೆ ಮಾಡುವಂತ ಒಂದು ವ್ಯವಸ್ಥೆ ಇತ್ತು. ಇವತ್ತು ನೋಡಿದಾಗ ನಮ್ಗೆ ಇಲ್ಲಿ ಎಲೈಟ್ ವರ್ಗಗಳು ಯಾವ್ದಿದಾವೆ ಅಥವಾ ಅವರು ತಮ್ಮನ್ನು ತಾವು ಯಾವ ರಿಲಿಜನ್ ಅಂತ ಅನ್ಕೊಳ್ತಾರೆ ಅವರಿಗೆ ಮಾತ್ರ ಪ್ರಾಶಸ್ತ್ಯ ಕೊಡ್ತಕ್ಕಂಥ ಇತರೆ ರಿಲಿಜನ್ಗಳನ್ನ, ಫಾರ್ ಎಕ್ಸಾಂಪಲ್ ಇಲ್ಲಿ ಭಾರತದಲ್ಲಿ ಮುಸ್ಲಿಮ್ಸ್ ಇರ್ಬೋದು ಅಥವಾ ಕ್ರಿಶ್ಚಿಯನ್ಸ್ ಇರ್ಬೋದು, ಬುದ್ಧಿಸ್ಟ್, ಬೇರೆ ಬೇರೆಯ ನಾವಿವ್ರನ್ನ ಮೈನಾರಿಟಿ ರಿಲಿಜನ್ಸ್ ಅಂತ ಏನ್ ಹೇಳ್ತೀವಿ, ಅವರುಗಳನ್ನ ಆದಷ್ಟು ಅವರಿಗೆ ಯಾವುದೇ ರೀತಿ ರೆಕಗ್ನಿಷನ್ ಕೊಡೋ ಅಥವಾ ಸಾಕಷ್ಟು ಅವರಿಗೆ ನಿರ್ಬಂಧಗಳನ್ನ ಹೇರುವ, ಅವರಿಗೆ ಬೇರೆ ಬೇರೆ ಅವರ ಕಲ್ಚರ್ಸ್ ಮೇಲೆ ಅಥವಾ ಅವರ ಪ್ರಾಕ್ಟೀಸಸ್ ಮೇಲೆ, ಅವರ ಆಚರಣೆಗಳ ಮೇಲೆ ನಿರ್ಬಂಧ ಹೇರುವ ಕಾರಣಕ್ಕೆ ನಾವು ಈ ಒಂದು ರಿಲಿಜನ್ ಆಧಾರದ ಮೇಲೆ ಕೂಡ ತಳ ಸಮುದಾಯಗಳು ಅಂತ ಹೇಳಿ ನೋಡ್ತೀವಿ. ಸೊ ಹಾಗಾಗಿ ಒಂದು ದೊಡ್ಡ ಪ್ರಬಲ ಶಕ್ತಿಗಳಿಂದ ಯಾರು ದಮನಕ್ಕೊಳಗಾಗ್ತಿದ್ದಾರೆ ಅವರೆಲ್ಲ ಕೂಡ ಈ ತಳ ಸಮುದಾಯಗಳಲ್ಲೇ ನಮಗೆ ಸೇರ್ತಾರೆ. ಹಾಗೆ ಭಾಷೆ ಅಂತ ಬಂದಾಗಲೂ ಕೂಡ ಯಾವಾಗ್ಲೂ ಸೊಸೈಟಿ ಒಳಗಡೆ ಒಂದು ಭಾಷೆ, ಕೆಲವು ಭಾಷೆಗಳು ಯಾವಾಗ್ಲೂ ಪ್ರಾಬಲ್ಯತೆ ಪಡ್ಕೊಂಡಿರ್ತವೆ, ಕೆಲವು ಯಾವಾಗ್ಲೂ ಅಪ್ರೆಸ್ಡ್ ಆಗಿರ್ತವೆ. ಅಂದ್ರೆ ಅವುಗಳಿಗೆ ಈಗ ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ನಾವು ಕಳೆದ ಒಂದು 10 ವರ್ಷದಲ್ಲಿ ಆಗಿರುವ ಬೆಳವಣಿಗೆನ ನೋಡಿದ್ರೆ ನಿಮ್ಗೆ ಕೆಲವು ಭಾಷೆ, ಫಾರ್ ಎಕ್ಸಾಂಪಲ್ ಸಾಂಸ್ಕ್ರಿಟ್, ಸಂಸ್ಕೃತದಂತಹ ಭಾಷೆಯ ಬೆಳವಣಿಗೆಗೆ ನಮ್ಮ ಸರ್ಕಾರ ಸುಮಾರು 2,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡುತ್ತೆ. ಆದರೆ ನೀವು ದಕ್ಷಿಣ ಭಾರತದ ನಮ್ಮ ಇಲ್ಲಿ ಭಾಷೆಗಳೇನಿದೆ, ಬಹುಶಃ ಸಂಸ್ಕೃತದಷ್ಟೇ ಪ್ರಾಚೀನ ಅಥವಾ ಅದಕ್ಕಿಂತನೂ ಪ್ರಾಚೀನವಾದಂತಹ ಭಾಷೆಗಳಿದ್ದಾವೆ. ನಮ್ಮ ದ್ರಾವಿಡಿಯನ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ, ತಮಿಳ್ ಇರ್ಬೋದು, ಕನ್ನಡ ಇರ್ಬೋದು, ಇವಕ್ಕೂ ಕೂಡ 4,500 ಸಾವಿರಷ್ಟು ವರ್ಷಗಳ ಇತಿಹಾಸ ಇದೆ. ಸಂಸ್ಕೃತದಷ್ಟೇ ಪ್ರಾಚೀನ ಆಗಿದ್ದರೂ ಕೂಡ ಈ ಭಾಷೆಗಳ ಬೆಳವಣಿಗೆ ಕನಿಷ್ಠ ಒಂದು 100 ಕೋಟಿ ಕೂಡ ಇಲ್ಲ. ಇಲ್ಲಿಯ ಒಂದು 2,000 ಕೋಟಿ ಒಂದು ಭಾಷೆಗೆ ಮತ್ತು ಹಲವಾರು ತಮಿಳು, ಮಲಯಾಳಂ ಎಲ್ಲ ಸೇರಿ, ಕನ್ನಡ ಎಲ್ಲ ಸೇರಿ ಒಂದು 50-60 ಕೋಟಿ ಕೊಡುವಂತಹ ಒಂದು ವ್ಯವಸ್ಥೆ. ಯಾಕೆ ಈ ರೀತಿ ಡಿಸ್ಪ್ಯಾರಿಟಿ ಇದೆ?
ಸೊ ಈ ಲ್ಯಾಂಗ್ವೇಜ್ ಗಳನ್ನ ಇಟ್ಕೊಂಡು ಮಾಡ್ತಾ ಇರತಕ್ಕಂತಹ ಒಂದು ತಾರತಮ್ಯ ಇದೆಲ್ಲ, ಇದರ ಆಧಾರದಲ್ಲಿ ಕೂಡ ನಾವು ತಳ ಸಮುದಾಯಗಳನ್ನು ಗುರುತಿಸಬೇಕಾಗತ್ತೆ. ಸೊ ಇಲ್ಲಿ ನಾನು ಹೇಳಲಿಕ್ಕೆ ಬಂದ ವಿಷಯ ಇಷ್ಟೇ. ನಾವು ತಳ ಸಮುದಾಯಗಳು ಅಂತ ಬಂದಾಗ ಅದನ್ನ ಒಂದೇ ಕ್ರೈಟೀರಿಯಾದಲ್ಲಿ ನೋಡ್ಲಿಕ್ಕೆ ಬರೋದಿಲ್ಲ ಅಂತ. ಸೊ ಹಾಗೇನೆ ಈ ತಳ ಸಮುದಾಯಗಳು ಏನು ಮೇಜರ್ ವ್ಯತ್ಯಾಸ ಅಂತ ಹೇಳಿದ್ರೆ, ಒಂದು ಸಮಾಜದಲ್ಲಿ ಈ ತಳ ಸಮುದಾಯಗಳಿಗೆ ಯಾವಾಗ್ಲೂ ಕೂಡ ಸೋಷಿಯಲ್ ಮೊಬಿಲಿಟಿ ಅಂತ ನಾವೇನು ಕರಿತೀವಿ, ಒಂದು ಸಾಮಾಜಿಕ ಚಲನೆಯನ್ನ ಯಾವಾಗ್ಲೂ ನಿರ್ಬಂಧ ಮಾಡುವಂತ ಹಲವಾರು ಸನ್ನಿವೇಶಗಳನ್ನ ಕ್ರಿಯೇಟ್ ಮಾಡ್ಲಾಗುತ್ತೆ. ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ಈಗ ಸಾಮಾನ್ಯ ನಾವು ರನ್ನಿಂಗ್ ರೇಸ್ ಅಂತ ಹೇಳ್ತೀವಿ, ಓಟದ ಸ್ಪರ್ಧೆ ಇತ್ತು ಅಂತ ಹೇಳಿದ್ರೆ, ಅಲ್ಲಿ ಸಾಮಾನ್ಯವಾಗಿ ಹೇಗಿರುತ್ತೆ ಓಟದ ಸ್ಪರ್ಧೆಗಳು ಅಂತಂದ್ರೆ, ಒಂದೊಂದು ಆಟದಲ್ಲಿ ಹಲವಾರು ಸ್ಪರ್ಧಿಗಳಿರ್ತಾರೆ. ಈಗ ಏನು 100 ಮೀಟರ್ಸ್, 200 ಮೀಟರ್ಸ್ ಅಥವಾ 500 ಮೀಟರ್ಸ್ ಇರ್ಬೋದು, 800 ಮೀಟರ್. ಅದೇ ತರ ಇನ್ನೊಂದಿದೆ ನಮಗೆ ಈಗ ಹರ್ಡಲ್ಸ್ ಅಂತ ಒಂದು ಬೇರೆ ತರದಿದೆ. ಸೊ ಅವೆಲ್ಲ ಬೇರೆ ಬೇರೆ ಇದು. ಬಟ್ ನಮ್ಮ ಸೊಸೈಟಿಯಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ, ಇವತ್ತು ನಿಮಗೆ ಇಲ್ಲಿ ಹಲವಾರು ರೀತಿಯ ಸ್ಪರ್ಧೆಗಳನ್ನ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಒಂದು ಅದನ್ನ ಓಟದ ಸ್ಪರ್ಧೆ ಅಂತ ಹೇಳ್ಬಿಟ್ಟು, ಅಲ್ಲಿ ಕೆಲವರಿಗೆ ನಾರ್ಮಲ್ ಆಗಿರುವಂತಹ ಸಾಮಾನ್ಯ ಅವರಿಗೆ ಡೈರೆಕ್ಟ್ ಓಟ ಮಾಡುವನು ಈ ಹರ್ಡಲ್ಸ್ ಜೊತೆಗೆ ಈಕ್ವಲ್ ಕಾಂಪಿಟೇಷನ್. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಹರ್ಡಲ್ಸ್ ಅಂದ್ರೆ ಗೊತ್ತಿರುತ್ತೆ ಸಾಮಾನ್ಯ ಈ ಸ್ಪೋರ್ಟ್ಸ್ ಅಲ್ಲಿ ಬಂದಾಗ, ಅದು ಅಲ್ಲಿ ಹಾರ್ಕೊಂಡು ಇದ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಆಬ್ವಿಯಸ್ಲಿ ಅದು ನೇರವಾಗಿ ಓಡಕ್ ಆಗೋದಿಲ್ಲ, ಆವಾಗ ಎಷ್ಟೋ ಜನ ಬೀಳ್ತಾರೆ, ಹೇಳ್ತಾರೆ, ಈ ತರ ಪರಿಸ್ಥಿತಿ. ಸೊ ಇವತ್ತು ಭಾರತದ ಸನ್ನಿವೇಶದಲ್ಲಿ ಈ ರೀತಿಯ ತಳ ಸಮುದಾಯಗಳು, ನೀವು ಪಾಪ್ಯುಲೇಷನ್ ವೈಸ್, ಜನಸಂಖ್ಯೆ ವೈಸ್ ತಗೊಂಡ್ರೆ, ಈ ತಳ ಸಮುದಾಯಗಳು ಅಂತ ಏನ್ ಹೇಳ್ತೀವಿ, ಅವರು ಬಹುಸಂಖ್ಯಾತರು. ಆದರೆ ಈ ಬಹುಸಂಖ್ಯಾತ ತಳ ಸಮುದಾಯಗಳಿಗೆ ಹರ್ಡಲ್ಗಳು ಜಾಸ್ತಿ, ಅಥವಾ ಅವ್ರನ್ನ ಆ ರೀತಿಯ ಒಂದು ಅಸಿಮೆಟ್ರಿಕ್ ಆದಂತ ಒಂದು ಕಾಂಪಿಟೇಷನ್ ಒಳಗಡೆ ಇಟ್ಟಿರೋದ್ರಿಂದ ಈ ತಳ ಸಮುದಾಯಗಳ ಸೋಷಿಯಲ್ ಮೊಬಿಲಿಟಿ ಯಾವಾಗಲೂ ಕೂಡ ದೊಡ್ಡ ಅಡೆತಡೆಯನ್ನ ಎದುರಿಸುವಂತಹ ಸನ್ನಿವೇಶ ಇಲ್ಲಿ ಇರೋದನ್ನ ನಾವು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ, ಈ ರೀತಿಯ ಒಂದು ಸಾಮಾಜಿಕ, ಸೋಷಿಯೋ ಎಕನಾಮಿಕ್ ಪೊಲಿಟಿಕಲ್ ಸಂದರ್ಭದಲ್ಲಿ ನಾವು ಸಂಸ್ಕೃತಿ ಬಗ್ಗೆ ಈಗ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ತಳ ಸಮುದಾಯಗಳ ಸಂಸ್ಕೃತಿ ಅಂತ, ಮತ್ತೆ ಸಾಂಸ್ಕೃತಿಕ ಬಿಕ್ಕಟ್ಟು ಅಂತ ಬಂದಾಗ, ಅದಕ್ಕಿಂತ ಮುಂಚೆ ನಾವು ಸಂಸ್ಕೃತಿ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ಕೂಡ, ಈ ತಳ ಸಮುದಾಯಗಳ ಬಗ್ಗೆ ನಾವು ಒಂದು ಕ್ಲಾರಿಟಿ ಮಾಡ್ಕೊಂಡ್ಮೇಲೆ ಸಂಸ್ಕೃತಿ ಬಗ್ಗೆನೂ ಕೂಡ ಕೆಲವು ಅಂಶಗಳನ್ನು ನಾವು ಅಂದ್ಕೋಬೇಕಾಗತ್ತೆ. ಏನು ಸಂಸ್ಕೃತಿ ಅಂದ್ರೆ ಹಾಗೆ ನೋಡಿದ್ರೆ, ಈಗ ನಾವೇನು ಬಿಕ್ಕಟ್ಟಿನ ಬಗ್ಗೆ ಮಾತಾಡ್ತಾ ಇದೀವಲ್ಲ, ಕ್ರೈಸಿಸ್ ಅಂತ ಹೇಳಿ, ಸಂಸ್ಕೃತಿಯ ವಿಷಯದಲ್ಲಿ ಮೊದಲ ಬಿಕ್ಕಟ್ಟು ಯಾವುದಪ್ಪ ಅಂತ ಹೇಳಿದ್ರೆ, ಅದು ನಾವು ಇಂಗ್ಲಿಶಿನ ಕಲ್ಚರ್ ಅನ್ನೋ ಒಂದು ಪದಕ್ಕೆ ಸಂಸ್ಕೃತಿ ಅನ್ನೋ ಪದವನ್ನ ನಾವು ಕನ್ನಡದಲ್ಲಿ ಮತ್ತು ಬೇರೆ ಭಾರತೀಯ ಭಾಷೆಗಳಲ್ಲಿ ಬಳಸ್ತಾ ಇದೀವಲ್ಲ, ದಿಸ್ ಇಸ್ ದ ಫಸ್ಟ್ ಕ್ರೈಸಿಸ್. ಇದು ಮೊದಲ ಬಿಕ್ಕಟ್ಟು. ನಾವು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಇದು ಸುಮ್ಮನೆ ಇದ್ದಕ್ಕಿದ್ದಂಗೆ ಏನೋ ಬಂದ್ಬಿಟ್ಟು ಅಥವಾ ನ್ಯಾಚುರಲ್ ಪ್ರಾಸೆಸ್ ಅಂತ ಬಂದಿದ್ದಲ್ಲ. ಕಲ್ಚರ್ ಅನ್ನೋ ಪದಕ್ಕೆ ನಾವು ಸಂಸ್ಕೃತಿ ಅನ್ನೋ ಒಂದು ಪದವನ್ನ ಬಳಸ್ತಾ ಇದೀವಲ್ಲ, ಇಲ್ಲಿಂದಾನೇ ಬಿಕ್ಕಟ್ಟು ಶುರುವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗ ಈ ಸಂಸ್ಕೃತಿ ಅಂತ ನೋಡಿದಾಗ ನಾವು ಸಾಮಾನ್ಯವಾಗಿ ಕೆಲವು ಪದಗಳನ್ನು ಕೇಳ್ತೀವಿ. ಕಲ್ಚರ್, ಸಂಸ್ಕೃತಿ ಅಂತ ಹೇಳಿದ್ರೆ, ಅವನು ತುಂಬಾ ಕಲ್ಚರ್ಡ್ ಫ್ಯಾಮಿಲಿಯಿಂದ ಬಂದಿದ್ದಾನಪ್ಪ ಅಂತ ನಾವು ಸಾಮಾನ್ಯ. ಸುಸಂಸ್ಕೃತ, ಅವನು ಬಹಳ ಸುಸಂಸ್ಕೃತವಾದ ಕುಟುಂಬದಿಂದ ಬಂದಿದ್ದಾನೆ, ಸಂಸ್ಕಾರ, ಇವೆಲ್ಲ ಬರ್ತವೆ, ಸುಶಿಕ್ಷಿತ, ಈ ರೀತಿಯ ಪದಗಳನ್ನ ಸಾಮಾನ್ಯವಾಗಿ ಈ ಸಂಸ್ಕೃತಿಗೆ ಸಂಬಂಧಪಟ್ಟವಾಗಿ ನಾವು ಹೇಳೋದನ್ನ ನಾವು ನೋಡ್ತೀವಿ. ಸೊ ಹಾಗಾಗಿ ಈ ಸಂಸ್ಕೃತಿ ಅನ್ನೋ ಪದನೇ ಯಾಕೆ ಬಂತು, ಬೇರೆ ಯಾವುದೇ ಪದ ಯಾಕೆ ಬರಲಿಲ್ಲ ಅಂತ ನಾವು ಯೋಚನೆ ಮಾಡಿದಾಗ, ಈ ಸಂಸ್ಕೃತಿ ಅನ್ನುವ ಒಂದು ಪದ ನೇರವಾಗಿ ಸಂಸ್ಕೃತ, ಸ್ಯಾನ್ಸ್ಕ್ರಿಟ್ ಅನ್ನುವ ಒಂದು ಭಾಷೆ, ನಾನು ಆವಾಗಲೇ ಹೇಳಿದಾಗೆ ಭಾರತದ ಹಲವಾರು ಭಾಷೆಗಳಲ್ಲಿ, ಸಾವಿರಾರು ಭಾಷೆಗಳಲ್ಲಿ ಸಂಸ್ಕೃತ ಒಂದು ಭಾಷೆ, ಹೌದಾ? ಸೊ
ಈ ಸಂಸ್ಕೃತ ಭಾಷೆಗೆ, ಈ ಭಾಷೆಗೆ ಸಂಬಂಧಪಟ್ಟದ್ದು ಸಂಸ್ಕೃತಿ ಅನ್ನುವ ಒಂದು ಪರಿಕಲ್ಪನೆಯನ್ನೇ ನಾವು ಸಂಸ್ಕೃತಿ ಅಂತ ಬಳಸ್ತಾ ಇದ್ದೀವಿ. ಹಾಗಾಗಿ ಯಾಕೆ ಇದನ್ನ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಯಾಕಂದ್ರೆ ಇಲ್ಲಿ ಇವತ್ತು ತಳ ಸಮುದಾಯಗಳ ಬಿಕ್ಕಟ್ಟು ಸಾಂಸ್ಕೃತಿಕ ಬಿಕ್ಕಟ್ಟು ಅಂತ ನಾವು ಯೋಚನೆ ಮಾಡ್ಬೇಕಾರೆ, ಸಂಸ್ಕೃತಿಗ ಅಂತೆಲ್ಲ ಯೋಚನೆ ಮಾಡ್ಬೇಕಾರೆ ಸ್ವಲ್ಪ ರೂಟ್ ಅಲ್ಲಿ ಬೇರಲ್ಲಿ ಏನ್ ಸಮಸ್ಯೆ ಇದೆ ಅಂತ ನೋಡ್ಕೊಂಡ್ರೆ ಆಮೇಲೆ ನಮಗೆ ಉಳಿದ ಸಮಸ್ಯೆಗಳನ್ನು ಗ್ರಹಿಸೋದು ಕಷ್ಟ ಆಗತ್ತೆ ಅಂತ ಹೇಳಿ. ಯಾಕೆ ಹೀಗಾಯ್ತು ನಮ್ಮಲ್ಲಿ ಅಂತ ಹೇಳಿ, ಇದನ್ನ ಯಾರು ಈ ರೀತಿಯಾಗಿ ಮಾಡಿದ್ರು ಅಂತ ಅದನ್ನ ನಾವು ಯೋಚನೆ ಮಾಡ್ಬೇಕು. ಸಂಸ್ಕೃತ ಅಂದ್ರೆ ಅದು ಒಂದು ವರ್ಗದ ಜನರ ಭಾಷೆ ಆಗಿತ್ತು ಒಂದು ಕಾಲದಲ್ಲಿ. ಇವತ್ತು ಅದನ್ನ ನಾವು ಡೆಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ನಾನು ಅವಾಗ ಹೇಳಿದಂಗೆ ಅದನ್ನ ರಿವೈವ್ ಮಾಡಕ್ಕೆ ತುಂಬಾ ಬೇರೆ ಬೇರೆ ರೀತಿಯ ಪ್ರಯತ್ನಗಳು ನಡೀತಾ ಇದ್ದಾವೆ. ಆದ್ರೆ ಒಂದು ಕಾಲದಲ್ಲಿ ಸಂಸ್ಕೃತ ಅನ್ನುವ ಭಾಷೆ ಅಥವಾ ಅದರಲ್ಲಿ ಉತ್ಪಾದನೆ ಆಗುವ ಯಾವುದೇ ಸಾಹಿತ್ಯವನ್ನ ಯಾರು ಓದ ಹಾಗಿಲ್ಲ. ಆಬ್ವಿಯಸ್ಲಿ ಅದರಲ್ಲಿ ವೇದ ಸಾಹಿತ್ಯ ಇತ್ತು, ಶ್ರುತಿಗಳಂತ ಕರೀತಾರೆ, ಸ್ಮೃತಿಗಳಂತ ಕರೀತಾರೆ, ಇದೆಲ್ಲ ಕೂಡ ಇತ್ತು. ಇದನ್ನ ಯಾರು ಕಿವಿಯಿಂದ ಕೂಡ ಕೇಳೋ ಹಾಗಿಲ್ಲ ಅಂತ ಇತ್ತು. ನಾವು ಕಾಳಿದಾಸನ ಸಾಹಿತ್ಯದಲ್ಲಿ ಅದರಲ್ಲಿ ಬರುವಂತಹ ಎಲ್ಲಾ ಸೋ ಕಾಲ್ಡ್ ಸುಸಂಸ್ಕೃತ ಪಾತ್ರಗಳೆಲ್ಲ ಕೂಡ ಅವರು ಸಂಸ್ಕೃತದಲ್ಲಿ ಮಾತನಾಡುವ, ಉಳಿದ ಪಾತ್ರಗಳು ಹಳ್ಳಿ ಜನರು ಅಥವಾ ಆ ಸಂಸ್ಕೃತ ಗೊತ್ತಿಲ್ಲದ ಜನರು ಆಡುವ ಮಾತುಗಳು ಬೇರೆ ಪ್ರಾಕೃತ ಇತರೆ ಭಾಷೆಗಳಲ್ಲಿ ಅಥವಾ ಅವತ್ತಿನ ಕಾಲದಲ್ಲಿ ತುಂಬಾ ಕೆಳ ಭಾಷೆಗಳು ಅಂತ ಪರಿಗಣಿಸ್ತಾ ಇದ್ದಂತ ಬರುತ್ತೆ. ಅಂದ್ರೆ ಕಾಳಿದಾಸನ ಸಾಹಿತ್ಯದಲ್ಲೂ ಕೂಡ ಈ ರೀತಿಯ ಒಂದು ಭಾಷಾ ಇದನ್ನ ತಾರತಮ್ಯವನ್ನು ನಾವು ಅಲ್ಲಿ ನೋಡ್ತೀವಿ. ಇದು ಅವತ್ತು ಸಮಾಜದಲ್ಲಿ ಇದ್ದಂತಹ ಒಂದು ಡಿಸ್ಪ್ಯಾರಿಟಿ. ಸೊ ಆ ಮೂಲಕನೇ ಅಂದ್ರೆ ಸಂಸ್ಕೃತ ಅನ್ನುವುದು ಈ ಸಮಾಜದ, ಭಾರತೀಯ ಸಮಾಜದ ಕೆಲವು ವರ್ಗಗಳು, ಕೆಲವು ಸಮುದಾಯಗಳು, ಕೆಲವು ಬುಡಕಟ್ಟುಗಳು ಮಾತ್ರ ಬಳಸ್ತಾ ಇದ್ದಂತಹ ಭಾಷೆ ಆಗಿದ್ದರಿಂದ ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಅಥವಾ ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುವ ದೃಷ್ಟಿಯಿಂದ ಸಂಸ್ಕೃತಕ್ಕೆ ಎಲ್ಲ ರೀತಿಯ ಒಂದು ಪ್ರಾಮುಖ್ಯತೆ ಇತ್ತು. ಅದು ರಾಜ ಭಾಷೆ ಅನ್ನೋದು ಕೂಡ ಅವತ್ತಿನ ಕಾಲದಲ್ಲಿ ಹಲವಾರು ರಾಜ ಸಂಸ್ಥಾನಗಳಲ್ಲಿ ಅವತ್ತಿನ ಸಾಹಿತ್ಯ ಸಂಸ್ಕೃತದಲ್ಲಿತ್ತು. ಇದೆಲ್ಲ ನಾವು ನೋಡ್ತೀವಿ. ಸೊ ಈಗ ಈ ಈಗ ನಾವು ಭಾರತದ ಒಂದು ವಿಶಾಲವಾದಂತಹ ಒಂದು ದೇಶದಲ್ಲಿ ಕೇವಲ ಒಂದು ವರ್ಗವನ್ನ ಪ್ರತಿನಿಧಿಸುವ, ಒಂದು ವರ್ಗದ ಭಾಷೆಯನ್ನ ಪ್ರತಿನಿಧಿಸುವ ಒಂದು ಪದ ಸಂಸ್ಕೃತ ಅನ್ನುವ ಪದ ಯಾಕೆ ಎಲ್ಲರ ಕಲ್ಚರ್ಗಳನ್ನ ಹೇಳುವ ಒಂದು ಪದವಾಗಿ ಬಳಕೆ ಆಗುತ್ತೆ? ಸೊ ದಟ್ ಈಸ್ ಅದೇ ಒಂದು ಕಲ್ಚರಲ್ ಪಾಲಿಟಿಕ್ಸ್ ಅಂತ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಹಾಗಾಗಿ ಈ ಸಂಸ್ಕೃತ ಅಂತಂದ್ರೆ ಅದೇ ಒಂದು ಸಂಸ್ಕೃತಿ. ಸಂಸ್ಕೃತ ಕೂಡ ಒಂದು ಕಲ್ಚರ್. ಅದ್ರ ಜೊತೆಗೆ ರಿಲೇಟೆಡ್ ಆಗಿ ನಾನು ಹೇಳ್ದಂಗೆ ಅದ್ರ ಜೊತೆಗೆ ರಿಲೇಟೆಡ್ ಸಂಸ್ಕೃತ ಭಾಷೆಗೆ ರಿಲೇಟೆಡ್ ಆಗಿದ್ದು, ಫಾರ್ ಎಕ್ಸಾಂಪಲ್ ನಮ್ಮ ದೇಶದ ಅತ್ಯಂತ ಪ್ರಾಚೀನ ಗ್ರಂಥ ಆಗಿರ್ಲಿಲ್ಲ, ಅಟ್ಲೀಸ್ಟ್ ಅತ್ಯಂತ ಪ್ರಾಚೀನ ಸಾಹಿತ್ಯ ಅಂತ ನಾವು ಯಾವ್ದು ಹೇಳ್ತೀವಿ, ವೇದ ಸಾಹಿತ್ಯ. ಈ ವೇದ ಸಾಹಿತ್ಯ ಅದರಲ್ಲೂ ಋಗ್ವೇದ ಸಾಹಿತ್ಯ ಇದ್ದಿದ್ದು ಸಂಸ್ಕೃತ ಭಾಷೆ ಒಳಗಡೆ. ಆ ಒಂದು ಭಾಷೆ ಕೂಡ ಬಂದಿದ್ದು ಇನ್ನೊಂದು ಬೇರೆ ಇತ್ತೀಚಿನ ದಿನಗಳದಕ್ಕೆ ಯಾಮ್ನಾಯ ಕಲ್ಚರ್ ಅಂತ ಕರೀತಾರೆ. ಯಾಮ್ನಾಯ ಕಲ್ಚರ್ ಅಂತ ಅಂದ್ರೆ ಮಧ್ಯ ಏಷ್ಯಾದಿಂದ ಬಂದಂತಹ ಒಂದು ಸಮುದಾಯದ ಮೂಲಕ ನಾವು ಅದನ್ನ ಆರ್ಯನ್ಸ್ ಅಂತ ಕರಿತೀವಿ, ಬೇರೆ ಬೇರೆ ಪದಗಳಿದೆ ಅದಕ್ಕೆ. ಸೊ ಆ ಒಂದು ಸಂಸ್ಕೃತಿಯ ಮೂಲಕ ಬಂದಂತಹ ಒಂದು ಕಲ್ಚರ್, ಅದೊಂದು ತುಂಬಾ ಡಿಸ್ಟಿಂಕ್ಟ್ ಆದಂತಹ ಕಲ್ಚರ್. ಅದ್ರ ಜೊತೆಗೆ ಹೋಮ, ಯಜ್ಞ, ಹವನ ಇದೆಲ್ಲ ಅಥವಾ ಯಾಗ, ಈ ತರದ ಅದರದ್ದೇ ಆದಂತಹ ಒಂದು ಡಿಸ್ಟಿಂಕ್ಟ್ ಆದಂತಹ ಒಂದು ಕಲ್ಚರ್ ಇತ್ತು. ಅದು ಸಂಸ್ಕೃತ ಭಾಷೆಗೆ ಸಂಬಂಧಪಟ್ಟಂತ ಇತ್ತು. ಹಾಗಾಗಿ ಅದು ಹೊಂದಿದ್ದಂತಹ ಕಲ್ಚರ್ ಅನ್ನ ಸಂಸ್ಕೃತಿ ಅಂತ ಅವ್ರು ಕರ್ಕೊಂಡ್ರು. ಸೊ ಇವತ್ತು ನಾವು ಸಂಸ್ಕೃತಿ ಅಂತ ಕರಿಬೇಕಾದ್ರೆ ಅದು ಇಡೀ ದೇಶದ ಕಲ್ಚರ್ ಅನ್ನ ರೆಪ್ರೆಸೆಂಟ್ ಮಾಡಿಲ್ಲ ಅನ್ನೋ ಒಂದು ವಿಷಯವನ್ನ ಹೇಳೋದಕ್ಕೆ ನಾನು ಈ ಪದವನ್ನ ಇಟ್ಕೊಂಡು, ಸಂಸ್ಕೃತಿ ಅನ್ನೋ ಪದವನ್ನ ಇಟ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಾವು ಇವತ್ತು ಸುಲಭವಾಗಿ ಸಂಸ್ಕೃತಿ ಅನ್ನೋ ಪದ ಬಳಸೋ, ಅದು ಸಂಸ್ಕೃತಿ, ಅದು ಈ ದೇಶದ ಎಲ್ಲರ ಕಲ್ಚರ್ ಅನ್ನ ಪ್ರತಿಬಿಂಬಿಸೋದಿಲ್ಲ ಅನ್ನೋದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಸಮಸ್ಯೆ ಅಲ್ಲಿಂದಾನೆ, ಬಿಕ್ಕಟ್ಟು ಶುರುವಾಗೋದು ಅಲ್ಲಿಂದಾನೆ. ಅಂದ್ರೆ ಈ ಸಂಸ್ಕೃತಿ ಅನ್ನೋ ಪದದಿಂದನೇ ಶುರುವಾಗುತ್ತೆ ಅನ್ನೋ ಒಂದು ವಿಷಯವನ್ನ ನಾವು ಇದ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಅಲ್ಲಿಂದ ಶುರುವಾಗುತ್ತೆ. ಆ ನಂತರದಲ್ಲಿ ಈಗ ಬಿಕ್ಕಟ್ಟು
ಅಂತ ಬಂದಾಗ ಈಗ ಇನ್ನೊಂದು ಒಂದು ಅಂಶವನ್ನ ಇಲ್ಲೇ ಹೇಳ್ಕೊಂಡ್ಬಿಡ್ಬೇಕು. ಸೊ ಭಾರತದಲ್ಲಿ ನಮ್ಮಲ್ಲಿ ನಾವು ಸಂಸ್ಕೃತಿ ಅಂತ ಯಾವುದನ್ನ ಕರಿತೀನಿ ಅನ್ನೋದು ಅಂತ ಹೇಳಿದ್ರ ಬಗ್ಗೆ ಹಲವಾರು ಹಿಂದೆ ಬೇರೆ ಬೇರೆ ರೀತಿಯ ಒಂದು ವ್ಯಾಖ್ಯಾನಗಳು ಎಲ್ಲ ಕೂಡ ನಡ್ಕೊಂಡ್ ಬಂದಿದೆ. ಅದರಲ್ಲೂ ಕೂಡ ಸಮಾಜದಲ್ಲಿ ಬುದ್ಧಿವಂತರು, ಸಾಹಿತಿಗಳು ಅಂತ ಯಾರಿರ್ತಾರೆ ಅವರೆಲ್ಲ ಕೂಡ ಅವ್ರದೇ ಆದ ವ್ಯಾಖ್ಯಾನಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಒಂದು ಉಲ್ಲೇಖವನ್ನ ಕೊಡೋದಾದ್ರೆ ನಮ್ಮ ಕರ್ನಾಟಕದ ಸಂದರ್ಭದಲ್ಲಿ ಬಂದಾಗ 1932ರಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ನಮ್ಮ ಕನ್ನಡ ಸಾಹಿತ್ಯದಲ್ಲಿ ದೊಡ್ಡ ಹೆಸರು, ನಾವು ಸಣ್ಣ ಕಥೆಗಳ ಜನಕ ಅಂತೆಲ್ಲ ಕರಿತೀವಿ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು 1932 ಅಲ್ಲೇನೆ ಒಂದು ಪುಸ್ತಕ ಬರೀತಾರೆ, ಕರ್ನಾಟಕದ ಜನತೆಯ ಸಂಸ್ಕೃತಿ ಅಂತ. ಸೊ ಅವರು ಅದರಲ್ಲಿ ಹೇಳುವ ಒಂದು ಮಾತು ಏನಂತ ಹೇಳಿದ್ರೆ, ಒಂದು ವಾಕ್ಯ, ರಾಮಾಯಣ ಮಹಾಭಾರತಗಳು ನೀಡುವ ಸಂಸ್ಕೃತಿಯ ಗುಣಾದರ್ಶಗಳಿಂದ ನಮ್ಮ ಬದುಕು ಸಾರ್ಥಕವಾಗಬೇಕು ಅಂತ ಹೇಳ್ತಾರೆ. ಸೊ ಅವರು ಸಂಸ್ಕೃತಿ, ಭಾರತದ ಸಂಸ್ಕೃತಿ ಬಗ್ಗೆ ಚರ್ಚೆ ಮಾಡ್ತಾ ಹೇಗೆ ವೇದಗಳ ಸಂಸ್ಕೃತಿ, ವೈದಿಕ ಸಂಸ್ಕೃತಿ, ಈ ದೇಶದ ಈ ನೆಲದ ಸಂಸ್ಕೃತಿ ಅಂತ ಅವರು ಅದನ್ನ ಮಾತಾಡ್ತಾ ಅಲ್ಲಿ ಹೇಗೆ ಈ ವೈದಿಕ ಪಠ್ಯಗಳು ಅಂದ್ರೆ ಮಹಾಕಾವ್ಯಗಳು, ರಾಮಾಯಣ ಮಹಾಭಾರತ ಇವೆಲ್ಲ ಕೂಡ ಅವುಗಳಲ್ಲಿ ಒಂದು ಆದರ್ಶ ಇದೆ, ಆ ಆದರ್ಶವನ್ನ ನಾವು ಅಳವಡಿಸ್ಕೊಳ್ಳೋದೇ ಸಂಸ್ಕೃತಿ, ಇದು ಜನತೆಯ ಸಂಸ್ಕೃತಿ ಅನ್ನುವ ಒಂದು ವ್ಯಾಖ್ಯಾನವನ್ನ ಅವರು ಕೊಡ್ತೇವೆ. ಇದ್ರ ಬಗ್ಗೆ ನಮ್ಮ ಒಬ್ಬ ದೊಡ್ಡ ಈ ಕಾಲದ ಸಂಸ್ಕೃತಿ ಚಿಂತಕರಾದಂತಹ ರಹಮತ್ ತರೀಕೆರೆ, ನೀವೆಲ್ಲ ಕೇಳಿರ್ತೀರ, ಅವರು ತಮ್ಮ ಪೂರ್ವೋಕ್ತ ಅನ್ನೋ ಒಂದು ಕೃತಿಯಲ್ಲಿ ಅದ್ರ ಬಗ್ಗೆ ಒಂದು ತಮ್ಮ ಕಮೆಂಟ್ ಅನ್ನ ಹೇಳ್ತಾರೆ. ಅಂದ್ರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಈ ರೀತಿಯ ವ್ಯಾಖ್ಯಾನ ಮಾಡಿದಾಗ ಏನ್ ಹೇಳ್ತಾರೆ ಅಂದ್ರೆ, ಭಾರತೀಯ ಸಂಸ್ಕೃತಿಯ ಒಂದು ವಿಶಾಲ ಹಂದರವನ್ನ ರೂಪಿಸಿ ಅದರೊಳಗೆ ಕರ್ನಾಟಕದ ವಿವರಗಳನ್ನು ಅಳವಡಿಸುವಂಥದ್ದು. ಈ ವಿವರಗಳು ಕನ್ನಡ ಭಾಷೆ, ಸಾಹಿತ್ಯ, ಜಾನಪದ ಜಗತ್ತಿನದಾದರೂ ಕೂಡ ಹಂದರದ ಕೇಂದ್ರ ಮಾತ್ರ ವೈದಿಕ ಸಂಸ್ಕೃತಿಯಿಂದ ಇರುತ್ತೆ ಅಂತ. ಸೊ ಇಲ್ಲಿ ರಾಮತ್ ತರೀಕೆರೆ ಹೇಳ್ತಿರೋದು, ನಮ್ಮ ಹಿರಿಯರು ಅಥವಾ ನಮ್ಮ ಪೂರ್ವಿಕರು ಅಂದ್ರೆ ಕನ್ನಡ ಸಂಸ್ಕೃತಿ ಕರ್ನಾಟಕದಲ್ಲಿ ಬಹಳ ದೊಡ್ಡ ಒಂದು ಚರ್ಚೆಯನ್ನ ಅಥವಾ ಸಂಸ್ಕೃತಿ ಚಿಂತನೆಯನ್ನು ಹುಟ್ಟುಹಾಕಿದಂತಹ ಇಂಥವರು, ಇಲ್ಲಿ ಒಂದು ಉದಾಹರಣೆ ಅಷ್ಟೇ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು, ಅಂಥವರು ನಮ್ಗೆ ಕೊಟ್ಟ ಗ್ರಹಿಕೆ ಏನು ಅಂತ ಹೇಳಿದ್ರೆ, ಅವರು ಹೇಳುವುದು ಅದರಲ್ಲಿ ಕನ್ನಡದ ಒಂದು ಸಾರವನ್ನ ಎಲ್ಲ ಇಡ್ತಾರೆ, ಆದರೆ ಅದರ ಒಂದು ಸತ್ವ ಏನಪ್ಪಾ ಅಂತ ಹೇಳಿದ್ರೆ ಅದು ವೈದಿಕವಾಗಿರುತ್ತೆ. ಸೊ ಅದಕ್ಕೆ ಒಂದು ಶ್ರೇಷ್ಠತೆಯನ್ನ ಕಲ್ಪಿಸಿ ಅದರ ಸುತ್ತನೇ ಎಲ್ಲವನ್ನೂ ಕಟ್ಕೊಳ್ತಾ ಬರ್ತಾರೆ. ಈ ಒಂದು ಕ್ರಿಟಿಕ್ ಅನ್ನ ರಹಮತ್ ತರೀಕೆರೆ ಅವರು ಮಾಡ್ತಾರೆ. ಯಾಕೆ ಇದು ಶುರುವಾಯ್ತು ಅಂತ ಹೇಳಿ, ಇದು ಎಲ್ಲಿಂದ ಶುರುವಾಯ್ತು ಅಂದ್ರೆ, ಇದನ್ನ ಶುರು ಮಾಡಿದ್ದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅಲ್ಲ, ಇದು ಶುರುವಾಗಿದ್ದು ನಮಗೆ ಒಂದು ಕಾಲೋನಿಯಲ್ ಏನು ಸ್ಕಾಲರ್ಗಳಿದ್ರು ಅವತ್ತು, ವಸಾಹತುಶಾಹಿ ವಿದ್ವಾಂಸರು. ಈ ಫಾರ್ ಎಕ್ಸಾಂಪಲ್ ನಾವು ವಿಲಿಯಂ ಜೋನ್ಸ್ ಹೆಸರು ಹೇಳ್ತೀವಿ ಫಸ್ಟ್, ಅಥವಾ ಅನಂತರದಲ್ಲಿ ಮ್ಯಾಕ್ಸ್ ಮುಲ್ಲರ್ ಹೆಸರು ಹೇಳ್ತೀವಿ. ಇವರುಗಳೆಲ್ಲ ಆಬ್ವಿಯಸ್ಲಿ ಹೊರಗಡೆ ಬೇರೆ ಅಂದ್ರೆ ಒಂದು ಯುರೋಪ್ ದೇಶದಿಂದ ಬಂದ ಸಂದರ್ಭದಲ್ಲಿ ಇಲ್ಲಿ ಅವರು ಭಾರತವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ತುಂಬಾ ಪರದಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅವ್ರಿಗೆ ಏನಿದೆ, ಈಗ ಆಬ್ವಿಯಸ್ಲಿ ಯುರೋಪಿನ ದೇಶಗಳಲ್ಲಿ ತಮಗೆ ಅವರದೇ ಆದಂತಹ ಒಂದು ರಿಲಿಜನ್ ಇತ್ತು, ಅವರದೇ ಆದಂತಹ ಕಲ್ಚರ್ಗಳಿತ್ತು, ಅದನ್ನ ಅವರು ಅವರದೇ ರೀತಿಯಲ್ಲಿ ವ್ಯಾಖ್ಯಾನಿಸ್ಕೊಂಡು ಬರ್ತಾ ಇದ್ರು. ಸೊ ಬೇಸಿಕಲಿ ಒಂದು ಟೆಕ್ಸ್ಟ್, ಫಾರ್ ಎಕ್ಸಾಂಪಲ್ ಬೈಬಲ್ ಆಧಾರದ ಮೇಲೆ ಒಂದು ರಿಲಿಜನ್ ಇದೆ, ಅದರ ಆಧಾರದ ಮೇಲೆ ಒಂದು ಕಲ್ಚರ್ಗಳನ್ನು ಅವರು ಊಹೆ ಮಾಡ್ಕೊಂಡಿದ್ರು. ಸೊ ಇಲ್ಲಿ ಏನಿದೆ, ಇಂಡಿಯಾಕ್ಕೆ ಬಂದಾಗ ಅವ್ರಿಗೆ ಏನಿದೆ ಅಂತ ಹುಡುಕಿದಾಗ ಅವರಿಗೆ ಇಲ್ಲಿ ಯಾವುದು ತುಂಬಾ ಹಳೆಯ ಟೆಕ್ಸ್ಟ್ಗಳಿದೆ ಅಂತ ನೋಡಿದಾಗ ಆವಾಗ ಸಂಗ್ರಹ ಮಾಡ್ತಾರೆ. ಫಸ್ಟ್ ಇವತ್ತೆಲ್ಲಾ ವೇದಿಕ ಟೆಕ್ಸ್ಟ್ಗಳನ್ನ ಮೊದಲು ಸಂಗ್ರಹ ಮಾಡಿದವರು ಯುರೋಪಿಯನ್ಸ್, ಕೆಲವು ಭಾರತೀಯರ ಸಹಾಯದಿಂದ. ಆವಾಗ ಅದನ್ನೆಲ್ಲ ನೋಡಿದಾಗ ಅವರಿಗೆ ಮೊದಲು ಕಂಡಿದ್ದು ವೇದಗಳು, ಉಪನಿಷತ್ತುಗಳು ಅಥವಾ ಏನು ಸ್ಮೃತಿಗಳು ಇವೆಲ್ಲ ಕಾಣ್ತವೆ. ಇದನ್ನ ಇಟ್ಕೊಂಡು ಅವರೊಂದು ತೀರ್ಮಾನಕ್ಕೆ ಬರ್ತಾರೆ, ಭಾರತದ ಕಲ್ಚರ್ ಅಂತ ಹೇಳಿದ್ರೆ ಈ ರೀತಿಯ ಒಂದು ಆಧ್ಯಾತ್ಮಿಕ, ಏನ್ ಈ ವೇದ ಉಪನಿಷತ್ತುಗಳು ಹೇಳಿದ್ವಲ್ಲ, ಆ ಒಂದು ಆಧ್ಯಾತ್ಮಿಕತೆಯ ಸ್ಪಿರಿಚುಯಾಲಿಟಿಯ ಆಧಾರದಲ್ಲಿನೇ ಇಲ್ಲಿ ಭಾರತದ ಸಂಸ್ಕೃತಿ ಇದೆ ಅಂತ ಹೇಳಿ. ಆ ನಂತರದಲ್ಲಿ ಅದನ್ನ ಹಿಂದೂ ರಿಲಿಜನ್ ಅಂತ ಹೆಸರು ಕೂಡ ಅವರೇ ಕೊಡೋಂಥದ್ದು, ಯುರೋಪಿಯನ್ಸೇ ಕೊಡೋಂಥದ್ದು. ಯಾಕಂದ್ರೆ ಯುರೋಪಿಯನ್ನರು
ಹಿಂದೂ ಅನ್ನೋದನ್ನ ರಿಲಿಜನ್ ಅಂತ ಒಂದು ಅರ್ಥದಲ್ಲಿ ಬಳಸುವವರೆಗೆ ಯಾರು ಕೂಡ ಅದನ್ನ ರಿಲಿಜನ್ ಅನ್ನೋ ಇದರಲ್ಲಿ ಬಳಸಿರ್ಲಿಲ್ಲ. ಮೊಘಲ್, ಈಗ ಪರ್ಷಿಯನ್ಸ್, ಅದೊಂದು ಪರ್ಷಿಯನ್ ಪದ ಹಿಂದೂ ಅನ್ನೋ, ಸಿಂಧು ಅನ್ನೋದು ಬಂತು. ಆದ್ರೆ ಈ ಹಿಂದೂ ಅನ್ನುವ ಪದವನ್ನ ಪರ್ಷಿಯನ್ನರು ಬಳಸಿದ್ದು ರಿಲಿಜನ್ ಅನ್ನೋ ಅರ್ಥದಲ್ಲ, ಅದೊಂದು ರೀಜನ್, ಪ್ರದೇಶ. ಸಿಂಧೂ ನದಿಯ ಈ ಕಡೆ ಇರುವಂತಹ ಪ್ರದೇಶ ಹಿಂದೂ. ಆನಂತರದಲ್ಲಿ ಮೊಘಲ್ ಆಳ್ವಿಕೆಯ ಸಂದರ್ಭದಲ್ಲಿ ಈ ಭಾಗದ, ಈ ಪ್ರದೇಶದ ಜನರನ್ನ ಹಿಂದೂಸ್ತಾನ್ ಅಂತ ಶುರು ಮಾಡಿದ್ರು. ಸೊ ಹೀಗಾಗಿ ಅದೆಲ್ಲೂ ಕೂಡ ರಿಲಿಜನ್ ಅಂತ ಇರಲಿಲ್ಲ. ಬಟ್ ಅದು ಯುರೋಪಿಯನ್ಸು, ಕಲೋನಿಯಲ್ ಸ್ಕಾಲರ್ಗಳು ಮೊದಲು ಇದನ್ನ ಹಿಂದೂ ರಿಲಿಜನ್ ಅಂತೇಳಿ ಕರೆದಿದ್ದು. ಅಲ್ಲಿವರೆಗೆ ಯಾರು ಹಿಂದೂ, ನೀವು ಯಾವುದೇ ಸಂಸ್ಕೃತ ಪಠ್ಯದಲ್ಲಿ, ಯಾವುದೇ ವೇದಗಳಲ್ಲಿ, ಯಾವುದೇ ಇದರಲ್ಲೂ ಕೂಡ ಹಿಂದೂ ಅನ್ನೋ ಪದವೇ ಇಲ್ಲ, ಹಿಂದೂ ಧರ್ಮ ಅನ್ನೋ ಪದ ಇಲ್ಲ. ಸೊ ಹಾಗಾಗಿ ಹಿಂದೂ ರಿಲಿಜನ್ ಅನ್ನೋ ಒಂದು ರಚನೆಯನ್ನು ನಮಗೆ ಕೊಟ್ಟಿದ್ದು ಪಾಶ್ಚಾತ್ಯರು ಅನ್ನೋ ವಿಷಯವನ್ನು ನಾನಿಲ್ಲಿ ಹೇಳಕ್ ಬರ್ತಿದ್ದೀನಿ. ಸೊ ಅಲ್ಲಿಗೆ ಇವರು ಅಂದ್ರೆ ಯುರೋಪಿಯನ್ಸು ಇಂಡಿಯನ್ ಕಲ್ಚರ್ ಅನ್ನೋದು ಒಂದಿದೆ, ಅದು ಈ ವೇದ ಸಂಸ್ಕೃತಿ ಅಥವಾ ಪ್ರಾಚೀನ ಸಂಸ್ಕೃತಿಯ ಆಧಾರದಲ್ಲಿದೆ, ಅದು ಹಿಂದೂ ಸಂಸ್ಕೃತಿ. ಸೊ ಇದನ್ನ ರಿಲೇಟ್ ಮಾಡಿಕೊಂಡು ಅಥವಾ ಅದನ್ನ ಎಲ್ಲ ಸೇರಿ ಒಂದಾಗಿ ಯೋಚನೆ ಮಾಡ್ತಾ ಮಾಡಿದ್ರು. ಇದನ್ನ ಬೇಗ ಇಲ್ಲಿನ ಭಾರತದಲ್ಲಿದ್ದ ಎಲೈಟ್ ವರ್ಗಗಳು, ಎಲೈಟ್ ಯಾರು, ಈ ನಾ ಹೇಳಿದಲ್ಲ ಸಂಸ್ಕೃತಿ ಅಂತ ಅವಾಗೇನು ಹೇಳಿದೆ, ಇದಕ್ಕೆ ಸಂಬಂಧಪಟ್ಟಿದ್ದಂತಹ ಎಲೈಟ್ ವರ್ಗಗಳು ಇದನ್ನ ಬೇಗ ಕ್ಯಾಚ್ ಮಾಡ್ಕೊಂಡ್ರು. ಯುರೋಪಿಯನ್ನರು ಕೊಟ್ಟಂತಹ ಒಂದು ಕನ್ಸ್ಟ್ರಕ್ಟ್ ಅನ್ನ ಅವರು ತಮ್ಮದನ್ನಾಗಿ ಮಾಡ್ಕೊಂಡ್ರು. ಹೌದು ಇದೇ ನಮ್ಮದು ಭಾರತೀಯ ಸಂಸ್ಕೃತಿ, ನಮ್ಮ ಹಿಂದೂ ಸಂಸ್ಕೃತಿ ಅಂತ ಹೇಳಿ ಅವರು ಆ ಒಂದು ಯುರೋಪಿಯನ್ನರು ಕೊಟ್ಟ ಪರಿಕಲ್ಪನೆಯನ್ನ ತಾವು ಇದ್ ಮಾಡ್ಕೊಂಡ್ರು. ಹಾಗಾಗಿ ಭಾರತೀಯ ಸಂಸ್ಕೃತಿ ಅಂದ್ರೆ ಇದು ಅನ್ನೋ ಒಂದು ಕಲ್ಪನೆ ಮುಂದೆ ಅದು ಬರ್ತಾ ಹೋಯ್ತು. ಸೊ ಹಾಗಾಗಿ ಅದಕ್ಕೆ ಬೇಕಾದ ಗ್ರಂಥಗಳು ಯಾವುದು? ವೇದ, ಭಗವದ್ಗೀತೆ ಅಥವಾ ರಾಮಾಯಣ, ಮಹಾಭಾರತ, ಇವೆಲ್ಲ ನಿಮ್ಮೊಂದು ಅವುಗಳ ಕಂಟೆಂಟ್ ಅಂತ ನಾವು ಯೋಚನೆ ಮಾಡಿದಾಗ ಅಲ್ಲಿ ಇಡೀ ಭಾರತದ್ದು ಯಾವುದು ರೆಪ್ರೆಸೆಂಟೆಡ್ ಆಗಿಲ್ಲ. ಹಾಗೆ ನೋಡಿದ್ರೆ ಉಪೇಂದರ್ ಸಿಂಗ್ ಅಂತ ಒಬ್ರು ಹಿಸ್ಟೋರಿಯನ್ ಇದ್ದಾರೆ, ಅವರು ಒಂದು ಅಬ್ಸರ್ವ್ ಮಾಡ್ತಾರೆ, ನೀವು ಈ ನಾವು ಬುದ್ಧನ ಕಾಲದಲ್ಲಿ ಬಂದಂತಹ ಜಾತಕ ಕಥೆಗಳಿದೆ, ತುಂಬಾ ಪ್ರಾಚೀನವಾದಂತಹ ಒಂದು ಸಾಹಿತ್ಯ ಭಾರತದಲ್ಲಿ ರಚನೆ ಆದ ಆ ಜಾತಕ ಕಥೆಗಳಲ್ಲಿ ನಿಮಗೆ ಇಡೀ ಭಾರತದ ಬೇರೆ ಬೇರೆ ಸಮುದಾಯಗಳು, ಬೇರೆ ಬೇರೆ ಬುಡಕಟ್ಟುಗಳ ಹೆಸರುಗಳು ಅಲ್ಲಿ ಉಲ್ಲೇಖ ಆಗ್ತವೆ ಅಲ್ಲಿ. ಆದರೆ ನೀವು ರಾಮಾಯಣ ಮಹಾಭಾರತ ಅಂತ ಬಂದಾಗ ಅಥವಾ ನಾವು ಯಾವ್ದು ವೈದಿಕ ಸಂಸ್ಕೃತಿ ಅಂದಾಗ ಅಲ್ಲಿ ಆ ರೀತಿ ಆಗೋದಿಲ್ಲ. ಅಲ್ಲಿ ಕೆಲವೇ ಸಮುದಾಯಗಳು, ಕೆಲವೇ ಬುಡಕಟ್ಟುಗಳು, ಆರ್ಯನ್ ಬುಡಕಟ್ಟುಗಳ ಉಲ್ಲೇಖ ಬರ್ತದೆ. ನೀವು ಮಹಾಭಾರತದಲ್ಲಿ ತಗೊಳ್ಳಿ ಅಥವಾ ವೇದಗಳಲ್ಲಿ ತಗೊಳ್ಳಿ, ಋಗ್ವೇದದಲ್ಲಿ ತಗೊಳ್ಳಿ. ಆದರೆ ಅಂದ್ರೆ ಅದು ಒಂದು ಸಣ್ಣ ವರ್ಗವನ್ನ ರೆಪ್ರೆಸೆಂಟ್ ಮಾಡಿದ್ರು ಕೂಡ ಅದನ್ನೇ ಭಾರತೀಯ ಸಂಸ್ಕೃತಿ ಅಂತ ಹೇಳಿ ಅದನ್ನ ಅದೇ ರೀತಿಯಾಗಿ ಒಂದು ನರೇಟಿವ್ ಅನ್ನ ಕಟ್ಕೊಂಡು ಇಲ್ಲಿವರೆಗೂ ಬಂದಂತಹ ಒಂದು ಪರಿಸ್ಥಿತಿ ಬಂತು. ಇವತ್ತು ಅದರ ಒಂದು ವಿಕೃತ ರೂಪವನ್ನ ನಾವು ನೋಡ್ತಾ ಇದ್ದೀವಿ. ಇದೇ ಸಂಸ್ಕೃತಿ, ಇದೇ ಧರ್ಮ ಅಂತ ಹೇಳಿ ಉಳಿದಿದ್ದು ಯಾವುದನ್ನು ಕೂಡ ನೆಗೆಟ್ ಮಾಡ್ತಕ್ಕಂತಹ ಒಂದು ಇದನ್ನ, ಅದ್ರ ಬಗ್ಗೆ ಆಮೇಲೆ ಮತ್ತೆ ಪ್ರಸ್ತಾಪ ಮಾಡೋಣ. ಸೊ ಇಲ್ಲಿ ಆದರೆ ಇದು ಒಂದು ನರೇಟಿವ್, ಭಾರತೀಯ ಸಂಸ್ಕೃತಿ ಈಕ್ವಲ್ಸ್ ಹಿಂದೂ ಸಂಸ್ಕೃತಿ ಈಕ್ವಲ್ಸ್ ಸಂಸ್ಕೃತಿ ಈಕ್ವಲ್ಸ್ ಸಂಸ್ಕೃತ ಈಕ್ವಲ್ಸ್ ಒಂದು ಎಲಿಟ್ ಕಲ್ಚರ್ ಅಂತ ಹೇಳಿ. ಅದರ ಜೊತೆಗೆ ರಿಲೇಟೆಡ್ ಆಗಿದ್ದಂತಹ ಏನು ವರ್ಣಾಶ್ರಮ ಧರ್ಮ ನಾವು ಹೇಳ್ತೀವಿ, ಚಾತುರ್ವರ್ಣ ಅಂತ ಹೇಳ್ತೀವಿ, ಇದೆಲ್ಲ ಕೂಡ ಆ ಒಂದು ಎಲಿಟ್ ಕಲ್ಚರ್ನ ಭಾಗವಾಗಿ ಬಂದಂಥದ್ದು. ಅದು ಹೇಗಿರ್ಬೇಕು ಈ ಸಮಾಜ ವ್ಯವಸ್ಥೆಯನ್ನ ಅಂತ ನೋಡಿದಾಗ ಆ ತರದೊಂದು ಜಾತಿ ವ್ಯವಸ್ಥೆಯನ್ನ ಇಲ್ಲಿ ಹುಟ್ಟು ಹಾಕಲಾಯಿತು, ಈ ತರದೆಲ್ಲ ನೋಡ್ತೀವಿ. ಸೊ ಹಾಗಾಗಿ ಇಲ್ಲಿ ಈ ವರ್ಣಾಶ್ರಮ ಧರ್ಮ, ಚಾತುರ್ವರ್ಣ ಅಥವಾ ಇಲ್ಲಿ ಹುಟ್ಟಿದಂತಹ ಅಸ್ಪೃಶ್ಯತೆ, ಅನ್ಟಚಬಿಲಿಟಿ, ಇದಕ್ಕೂ ಮತ್ತು ಈ ಸಂಸ್ಕೃತಿ ಇವೆಲ್ಲದಕ್ಕೂ ಕೂಡ ಒಂದಕ್ಕೊಂದು ಬಿಡಿಸಲಾದ ಸಂಬಂಧ ಇದೆ. ಸೊ ಅದನ್ನೇ ಭಾರತೀಯ ಸಂಸ್ಕೃತಿ ಅಂತ ಹೇಳಿ ನಾವು ನಂಬಿಕೊಳ್ಳುವ ರೀತಿಯಲ್ಲಿ ಒಂದು ಪರಿಸ್ಥಿತಿಯನ್ನ ಕ್ರಿಯೇಟ್ ಮಾಡಲಾಯಿತು. ಮತ್ತು ಅದನ್ನ ನಾವು ಮಾದರಿಯಾಗಿ ತಗೋಬೇಕು, ಅದನ್ನ ನಾವು ಅನುಸರಿಸಬೇಕು ಅನ್ನೋ ಒಂದು ಮಾಡೆಲ್ ಅನ್ನ ನಮಗೆ ಮುಂದಿಟ್ಟಾಯ್ತು. ಆದ್ರೆ ಸಂಸ್ಕೃತಿ
ವಿಷಯದಲ್ಲಿ ಬಂದಾಗ, ಅಂದ್ರೆ ಕಲ್ಚರ್ ಅಂತ ಬಂದಾಗ ಇಡೀ ಪ್ರಪಂಚದಾದ್ಯಂತ, ಅದು ಯುರೋಪ್ ಅಲ್ಲಿ ಇರ್ಬೋದು ಅಥವಾ ಅಮೆರಿಕಾದಲ್ಲಿರ್ಬೋದು, ಬೇರೆ ಬೇರೆ ಸ್ಕಾಲರ್ಗಳು ಮತ್ತೆ ಬೇರೆ ಬೇರೆ ಏನು ಡಿಸಿಪ್ಲಿನ್ಗಳು ಬಂದ್ವು, ಜ್ಞಾನಶಿಸ್ತುಗಳು. ಅವುಗಳು ಇಲ್ಲ ಇಲ್ಲ ಇಲ್ಲ, ಕಲ್ಚರ್ ಅಂತಂದ್ರೆ ಒಂದು ಎಲಿಟ್ ಇದಕ್ಕೆ ಸಂಬಂಧಪಟ್ಟಿದ್ದ ಮಾತ್ರ ಅಲ್ಲ, ಕಲ್ಚರ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಅನ್ನೋ ಒಂದು ಅಭಿಪ್ರಾಯಗಳು ಬರ್ಲಿಕ್ಕೆ ಕಾರಣ ಆಗಿದ್ದು ಮುಖ್ಯವಾಗಿ ಬೇರೆ ಬೇರೆಯ ಜ್ಞಾನ ಶಿಸ್ತುಗಳು ಬಂದಾಗ. ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಂತಂದ್ರೆ ಆಂಥ್ರೋಪಾಲಜಿ ಅಂತ ಒಂದು ಡಿಸಿಪ್ಲಿನ್ ಬಂತು, ಮಾನವಶಾಸ್ತ್ರ ಅಂತ ಹೇಳಿ. ಅದು ಬಹುಶಃ ಅಮೆರಿಕಾದಲ್ಲಿ ಎಸ್ಪೆಷಲಿ ರೂತ್ ಬೆನೆಡಿಕ್ಟ್ ಅಂತ ಒಬ್ಬ ದೊಡ್ಡ ಆಂಥ್ರೋಪಾಲಜಿಸ್ಟ್, ಮಹಿಳಾ ಆಂಥ್ರೋಪಾಲಜಿಸ್ಟ್, ಅವರು ಈ ಡಿಸ್ಕೋರ್ಸ್ ನ ಬೆಳೆಸ್ತಾರೆ. ಕಲ್ಚರ್ ಅಂತ ಅವರ ಒಂದು ಕೃತಿಯ ಹೆಸರು ಪ್ಯಾಟರ್ನ್ಸ್ ಆಫ್ ಕಲ್ಚರ್ ಅಂತ. ಸೊ ಸಂಸ್ಕೃತಿಯ ಬಗೆಗಳು ಅಂತೇಳಿ. ಅವರು ಅದುವರೆಗೆ ಇದ್ದಂತ ಒಂದು ಎಲೀಟ್ನೆಸ್, ಅಂದ್ರೆ ಕಲ್ಚರ್ ಅಂದ್ರೆ ಇದು ಅಂತ ಏನೊಂದಿತ್ತು ಅದನ್ನ ಒಡೆದು ಹಾಕಿ, ಇಲ್ಲ, ಕಲ್ಚರ್ ಅನ್ನೋದು ಒಬ್ಬ ವ್ಯಕ್ತಿ ಹೇಗೆ ಭಿನ್ನ ಭಿನ್ನವಾಗಿ ಇರ್ಲಿಕ್ಕೆ ಸಾಧ್ಯ, ಒಬ್ಬ ವ್ಯಕ್ತಿ ಒಳಗಡೆ ಯಾವ ರೀತಿಯಲ್ಲಿ ಅವನಿಗೆ ಸಂಬಂಧಪಟ್ಟಂತ ಭಾಷೆ ಪ್ರತಿಯೊಂದು ಕೂಡ ಯಾವ ರೀತಿಯಾಗಿ ಭಿನ್ನವಾಗಿರ್ಲಿಕ್ಕೆ ಸಾಧ್ಯ, ಅದೇ ರೀತಿ ಕಲ್ಚರ್ ಕೂಡ ಅನ್ನೋ ಒಂದು ಗ್ರಹಿಕೆಯನ್ನ ಅವರು ಅವರ ಒಂದು ಫೀಲ್ಡ್ ಸ್ಟಡಿಗಳ ಮೂಲಕ ಕೊಡ್ತಾರೆ ಅವರು. ಇದು ಬಹಳ ಸೊ ಈ ರೀತಿನಲ್ಲಿ ಬೇರೆ ಬೇರೆಯ ವಿದ್ವಾಂಸರು, ಬೇರೆ ಬೇರೆ ಡಿಸಿಪ್ಲಿನ್ಗೆ ಸೇರಿದಂತ ವಿದ್ವಾಂಸರು ಮಾಡಿದಂತ ಸಾಕಷ್ಟು ಫೀಲ್ಡ್ ಸ್ಟಡಿಗಳಲ್ಲಿ, ಎಥ್ನೋಗ್ರಾಫಿಕಲ್ ಅಂದ್ರೆ ಕುಲಶಾಸ್ತ್ರೀಯ ಅಧ್ಯಯನಗಳಲ್ಲಿ ಮತ್ತು ಈ ಮಾನವಶಾಸ್ತ್ರೀಯ ಅಧ್ಯಯನಗಳಲ್ಲಿ ಇಲ್ಲ ಇಲ್ಲ ಕಲ್ಚರ್ಗಳನ್ನ ನಾವು ಬೇರೆ ರೀತಿ ನೋಡ್ಬೇಕು ಅನ್ನೋ ಒಂದು ಇದು ಬರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾದಲ್ಲೂ ಕೂಡ ಸಾಕಷ್ಟು ಜನ, ಈ ಫಾರ್ ಎಕ್ಸಾಂಪಲ್ ರಿಸ್ಲೆ ಅಂತ ಹೇಳಿ, ಕ್ರೂಕ್ ಅಂತ ಹೇಳಿ, ಹಾಗೇನೆ ನಮ್ಮ ಯಾರು ಅಂದ್ರೆ ದಕ್ಷಿಣ ಭಾರತದಲ್ಲಿ ಯಾವ ರೀತಿ ಬುಡಕಟ್ಟುಗಳಿದಾವೆ, ಯಾವ ರೀತಿ ಜಾತಿ, ಇಲ್ಲಿ ಈ ಯುರೋಪಿಯನ್ ವಿದ್ವಾಂಸರಿಗೆ ಇದ್ದಿದ್ದು ನಾವು ಭಾರತದ ಸಮಾಜವನ್ನ ಅರ್ಥ ಮಾಡ್ಕೋಬೇಕು, ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕಾಗ್ಲಿ ಅಥವಾ ಇಲ್ಲಿ ಏನಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂತೇಳಿ ಅವ್ರು ಹೊರಟಾಗ ಅವ್ರು ಅದನ್ನ ದಾಖಲಿಸ್ತಾ ಹೋದ್ರು ಸಾಕಷ್ಟು ಇದರಲ್ಲಿ. ಸೊ ಆ ರೀತಿಯ ದಾಖಲೆಗಳಲ್ಲಿ ನಮಗೆ ಅವರು ಕೂಡ ಕಂಡ್ಕೊಂಡ್ರು, ಅಥವಾ ಇವತ್ತು ಅವೇ ದಾಖಲೆಗಳಾಗಿದೆ. ಇಡೀ ಭಾರತ ಅನ್ನುವುದು ಎಲ್ಲಿ ಒಂದೇ ರೀತಿಯ ಒಂದು ಹೋಮೋಜಿನಸ್ ಆದಂತಹ ಒಂದು ಕಲ್ಪನೆಗೆ ನಾವು ತರಕ್ ಆಗೋದಿಲ್ಲ. ಹಾಗಾಗಿ ಇಲ್ಲಿ ತುಂಬಾ ವೈವಿಧ್ಯತೆ ಇದೆ ಅನ್ನೋದನ್ನ ಕಟ್ಕೊಂತ ಬಂದ್ವಿ. ಆ ನಂತರದಲ್ಲಿ ನಮಗೆ ಯುರೋಪಿಯನ್ ಅಥವಾ ಅಮೆರಿಕಾದಲ್ಲಿ ನಡೆದಂತ ಕಲ್ಚರ್ ಸ್ಟಡೀಸ್ ಅನ್ನೋದೇ ಒಂದು ಸೆಪರೇಟ್ ಒಂದು ಡಿಸಿಪ್ಲಿನ್ ಆಗಿ ಬಂದಾಗ ಅಲ್ಲಿ ಹಲವಾರು ಥಿಯರಿಗಳು ಬಂತು. ನಾವಿವತ್ತು ನಮ್ಮ ತಳ ಸಮುದಾಯದ ಏನು ಸಂಸ್ಕೃತಿಗಳನ್ನ ಅರ್ಥ ಮಾಡ್ಕೊಳ್ಳುವಾಗ, ಅಥವಾ ಇವತ್ತು ನಮ್ಮ ಸಂಸ್ಕೃತಿಯ ಬಿಕ್ಕಟ್ಟುಗಳನ್ನ, ತಳ ಸಮುದಾಯದ ಸಂಸ್ಕೃತಿಯ ಬಿಕ್ಕಟ್ಟುಗಳನ್ನ ಅರ್ಥ ಮಾಡ್ಕೊಳ್ಳುವ ಸಂದರ್ಭದಲ್ಲಿ ಈ ಹಲವಾರು, ಯಾವುದೋ ಒಂದು ಅಂತಲ್ಲ, ಈ ಹಲವಾರು ಥಿಯರಿಗಳೇನಿದಾವೆ, ಸಿದ್ಧಾಂತಗಳು, ಈ ಸಿದ್ಧಾಂತಗಳು ಅಂತ ಹೇಳಿದ್ರೆ ಅವು ಕೂಡ ಒಂದು ಅನುಭವಗಳಿಂದ ಬಂದಂಥದ್ದು. ಬೇರೆ ನಾನು ಹೇಳ್ತೇನೆ, ರೂತ್ ಬೆನೆಡಿಕ್ಟ್ ಉದಾಹರಣೆ ಕೊಟ್ಟ ರೀತಿಯಲ್ಲಿ ಇನ್ನು ಹಲವಾರು ಜನ ಇದ್ದಾರೆ. ಅವರು ಕೂಡ ಈ ಸಂಸ್ಕೃತಿನ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಕ್ಕೆ, ಅಥವಾ ಒಂದು ಹೈಪೋಥೆಸಿಸ್ ಇಟ್ಕೊಂಡು ಆಮೇಲೆ ಅವ್ರು ಹೋಗಿ ಕೆಲಸ ಮಾಡಿದಾಗ ಅವರು ಬೇರೆ ಬೇರೆಯ ರಿಸಲ್ಟ್ಗಳ ಜೊತೆಗೆ ಬಂದು, ಇಲ್ಲ ಇಲ್ಲ ಸಂಸ್ಕೃತಿ ಅಂದ್ರೆ ಹಿಂಗೆ, ಸಂಸ್ಕೃತಿಯ ಬೇರೆ ಬೇರೆ ಭಿನ್ನ ಇದೆ. ಫಾರ್ ಎಕ್ಸಾಂಪಲ್ ನಾವು ರೇಮಂಡ್ ವಿಲಿಯಮ್ಸ್ ಅಂತ ನೋಡ್ತೀವಿ. ಅವರು ಫಸ್ಟ್ ಟೈಮ್ ಒಂದು ತುಂಬಾ ಫೇಮಸ್ ಇದನ್ನು ಕೊಡ್ತಾರೆ, ಕಲ್ಚರ್ ಈಸ್ ಆರ್ಡಿನರಿ ಅಂತ ಹೇಳ್ತಾರೆ. ಅಂದ್ರೆ ಕಲ್ಚರ್ ಈಸ್ ನಾಟ್ ಎಲೈಟ್, ಆದ್ರೆ ಕಲ್ಚರ್ ಈಸ್ ಆರ್ಡಿನರಿ ಅಂತ. ಅಂದ್ರೆ ಅದುವರೆಗೆ ಒಂದು ಎಸ್ಥೆಟಿಕ್ಸ್ ಮಾತ್ರ ಸಂಸ್ಕೃತಿ, ಅಥವಾ ಒಂದು ಇಂಟೆಲೆಕ್ಚುಯಾಲಿಟಿ ಮಾತ್ರ ಇದು, ಅಥವಾ ಎಲೈಟ್ ವರ್ಗಗಳ ಒಂದು ಏನು ನಡವಳಿಕೆಗಳು ಮಾತ್ರ ಸಂಸ್ಕೃತಿ ಅಂತ ಯುರೋಪಿಯನ್ ಸೊಸೈಟಿಲೂ ಕೂಡ ಇತ್ತು. ಸೊ ಮ್ಯಾನರ್ಸ್ ಮತ್ತೊಂದು ಬೇರೆ ಬೇರೆ ಎಲ್ಲ. ಆದರೆ ಕಲ್ಚರ್ ಅಂದ್ರೆ ನಮ್ಮ ಜೀವನ ವಿಧಾನ ಅಂತ ಹೇಳಿ ಈ ಕಲ್ಚರ್ ಸ್ಟಡೀಸ್ ಮೂಲಕ ಮೊದಲು ಒಂದು ದೊಡ್ಡ ಮಟ್ಟದಲ್ಲಿ ಹೇಳಿದ ವ್ಯಕ್ತಿ ರೇಮಂಡ್ ವಿಲಿಯಮ್ಸ್. ಅದಲ್ಲದೇನೆ ಆನಂತರದಲ್ಲಿ ಹಲವಾರು ಜನ ಬೇರೆ ಬೇರೆ ಇದ್ ಮಾಡ್ತಾರೆ. ಆನಂತರ ನಮಗೆ ಸಬಾಲ್ಟರ್ನ್ ಸ್ಟಡೀಸ್ ಬರುತ್ತೆ. ಗ್ರಾಮ್ಶಿ, ಅಂಟೋನಿಯೋ ಗ್ರಾಮ್ಶಿ ಅಲ್ಲಿ ಹೆಜಮಾನಿಯ ಒಂದು ಯಜಮಾನಿಕೆಯ ಒಂದು ಪರಿಕಲ್ಪನೆಯನ್ನ ತಂದು ನಾವು ಸಂಸ್ಕೃತಿಯನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಅವ್ರು ಹೇಳ್ತಾರೆ. ಅವರು ಬಹಳ ಕ್ಲಿಯರ್ ಆಗಿ, ಅಂದ್ರೆ ಒಂದು ಸೊಸೈಟಿ ಅಂತ ಅಂದಾಗ ಇಲ್ಲಿ ಯಜಮಾನಿಕೆ ಮತ್ತೆ ದಬ್ಬಾಳಿಕೆ ಮಾತ್ರ ಇಲ್ಲಿ ಇರೋದಿಲ್ಲ. ಸೊ ಕೇವಲ ದಬ್ಬಾಳಿಕೆಯಲ್ಲಿ ಬೇರೆ ಬೇರೆ ಕ್ಲಾಸ್ಗಳು ಅಥವಾ ವರ್ಗಗಳು, ಸಮುದಾಯಗಳು ಇದ್ರೆ ಕೇವಲ ಏನು ದಬ್ಬಾಳಿಕೆ ಇರೋದಿಲ್ಲ, ಅಲ್ಲಿ ರಾಜ್ಯಗಳು ಇರ್ತವೆ, ಅಲ್ಲಿ ಕಾಂಪ್ರಮೈಸಸ್ ಇರ್ತವೆ,
ಅನ್ನೋದನ್ನು ಕೂಡ ಅವರು ತಮ್ಮ ಹೆಜಮನಿ ಅನ್ನೋ ಒಂದು ಕಾನ್ಸೆಪ್ಟ್ ಮೂಲಕ ಹೇಳ್ತಾರೆ. ಸೊ ನಾವು ಆವಾಗ ಈ ಯಾವ ರೀತಿಯಲ್ಲಿ ಈಗ ಒಂದೇ ಒಂದು ದೇಶದಲ್ಲಿ ಅಥವಾ ಒಂದು ಸಮಾಜದಲ್ಲಿ ಬೇರೆ 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 ಕಲ್ಚರ್ಸ್ ಇದ್ದಾಗ ಆ ಕಲ್ಚರ್ಗಳ ಮಧ್ಯೆ ಹೊಂದಾಣಿಕೆನೂ ಇರುತ್ತೆ ಮತ್ತು ಸಂಘರ್ಷನೂ ಇರುತ್ತೆ, ಕಲ್ಚರ್ ಕಾನ್ಫ್ಲಿಕ್ಟ್ಗಳು ಕೂಡ ಇರುತ್ತೆ. ಸೊ ಇವೆಲ್ಲ ಯಾಕೆ ಬರ್ತವೆ ಅನ್ನೋದನ್ನ ಇವರು ಬೇರೆ ಬೇರೆ ರೀತಿಯಲ್ಲಿ ವಿವರಿಸ್ತಾ ಹೋಗ್ತಾರೆ, ಕಲ್ಚರಲ್ ಥಿಯರಿಸ್ಟ್. ಅದೇ ರೀತಿನಲ್ಲಿ ನಮಗೆ ಇನ್ನೊಬ್ಬ ಅಂದ್ರೆ ಈ ಸಂಸ್ಕೃತಿಗಳನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ ಅಂತೇಳಿ. ಸೊ ನಾನು ಹೇಳಕ್ ಬಂದಿದ್ದು ಆ ನಂತರದಲ್ಲಿ ಸಂಸ್ಕೃತಿಯನ್ನ ಅಥವಾ ಕಲ್ಚರ್ನ ನಾವು ನೋಡಬೇಕಾದ ವಿಧಾನವೇ ಇಡೀ ಜಾಗತಿಕ ಮಟ್ಟದಲ್ಲಿ ಮತ್ತು ಭಾರತದಲ್ಲೂ ಕೂಡ ಬದಲಾಗ್ತಾ ಬರುತ್ತೆ. ಹಾಗಾಗಿ ಮೊದಲು ಇದು ಮಾತ್ರ ಸಂಸ್ಕೃತಿ, ಇದು ಭಾರತೀಯ ಸಂಸ್ಕೃತಿ ಅಂತ ನಾವು ಹೇಳುವ ಪರಿಸ್ಥಿತಿ ಇವತ್ತಿಲ್ಲ. ಇವತ್ತು ಸಂಸ್ಕೃತಿ ಚಿಂತನೆ ಬೇರೆ ರೀತಿಯಲ್ಲಿ ಹೋಗಿದೆ. ಇವತ್ತು ಸಾಕಷ್ಟು ಆ ನಿಟ್ಟಿನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದೆ, ಅಧ್ಯಯನಗಳಾಗಿದೆ. ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲೇ ನಾವು ನೋಡುವಾಗ ನಮಗೆ ರಹಮತ್ ತರೀಕೆರೆ ಅಂತವ್ರು ಅಥವಾ ಇತ್ತೀಚೆಗೆ ನಮ್ಮ ನಟರಾಜ್ ಬೂದಾಳ್ ಅಂತವ್ರು ಬೇರೆ ಬೇರೆಯವರ ಇವರು ತಮ್ಮ ಒಂದು ಓಡಾಟ ಅಧ್ಯಯನಗಳ ಮೂಲಕ ಇವತ್ತು ಹೊರಗೆ ಹಾಕ್ತಾ ಇರ್ತಕ್ಕಂಥ ಸಂಗತಿಗಳೇನಿದಾವೆ, ನಾವು ನಮ್ಮ ಸಮಾಜವನ್ನ ಅರ್ಥ ಮಾಡಿಕೊಳ್ಳುವ ಬಗೆಗಳನ್ನ ಬೇರೆದೇ ರೀತಿಯಲ್ಲಿ ನೋಡ್ಲಿಕ್ಕೆ ನಮಗೆ ಇವತ್ತು ಸಾಧ್ಯ ಆಗ್ತಾ ಇದೆ. ಅಂದ್ರೆ ನಮಗೆ ಯಾವ ರೀತಿಯಲ್ಲಿ ಒಂದು ರೀತಿಯಾಗಿ ನಮ್ಮನ್ನ ಸಂಸ್ಕೃತಿ ಅಂದ್ರೆ ಇದು ಅಂತ ಹೇಳಿ ನಮಗೆ ನಂಬಿಸಲಾಗಿದೆಯೋ ಆ ಒಂದು ಮಾದರಿಯನ್ನು ಒಡೆದು ಇಲ್ಲ ಸಂಸ್ಕೃತಿ ಹೀಗೆ. ಸೊ ಅದಕ್ಕೆ ನಮಗೆ ಬೇರೆ ಬೇರೆ ನಾವು ಇವತ್ತು ಪದಗಳನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಪ್ರತಿ ಸಂಸ್ಕೃತಿ ಅಂತ ನಮ್ಗೆ ರಹಮತ್ ತರೀಕೆರೆ ಅವರು ಅದನ್ನ ಇದು ಮಾಡಿದ್ರು. ಅದೇ ರೀತಿ ದೇಸಿ ಸಂಸ್ಕೃತಿ ಅಂತ ಹೇಳ್ತೀವಿ. ಬೇರೆ ಬೇರೆ ಪದಗಳು ಕೂಡ ಇವತ್ತು ಬಳಸ್ತಾ ಇದ್ದೀವಿ. ಸೊ ಈಗ ಅಂದ್ರೆ ಸಂಸ್ಕೃತಿ ಅನ್ನೋದು ಒಂದು ಸ್ಟ್ಯಾಟಿಕ್ ಆಗಿರೋದಿಲ್ಲ ಎಲ್ಲೂ ಕೂಡ. ಅಲ್ಲಿ ಒಳಗಡೆ ಸಾಕಷ್ಟು ಚಲನಶೀಲತೆ ಇರುತ್ತೆ ಅದ್ರೊಳಗಡೆ. ಮತ್ತೆ ಅಫ್ಕೋರ್ಸ್ ಯಾವಾಗ್ಲೂ ಕೂಡ ಒಂದು ಡಾಮಿನೆಂಟ್ ಕಲ್ಚರ್ ಅನ್ನೋದು ಯಾವಾಗ್ಲೂ ಇರುತ್ತೆ, ಒಂದು ಪ್ರಬಲ ಸಂಸ್ಕೃತಿ ಅನ್ನೋದು ಯಾವಾಗ್ಲೂ ಇರುತ್ತೆ. ಉಳಿದಂತೆ ಬೇರೆ ಬೇರೆಯ ಸಂಸ್ಕೃತಿಗಳು ಆ ಪ್ರಬಲ ಸಂಸ್ಕೃತಿ ಜೊತೆ ಯಾವಾಗ್ಲೂ ಕೂಡ ಈಗ ಒಂದು ಮಾರ್ಕ್ಸಿಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಏನಂತ ಹೇಳಿದ್ರೆ ಸಂಸ್ಕೃತಿ ಅಂದ್ರೆ ಯಾವ ಒಂದು ಸಮಾಜದಲ್ಲಿರುವ ಸಂಸ್ಕೃತಿ ಅಥವಾ ಐಡಿಯಾಸ್ ಯಾವಾಗ್ಲೂ ಕೂಡ ಆ ಸಮಾಜದ ಆಳುವ ವರ್ಗಗಳ ಐಡಿಯಾಸ್ ಆಗಿರ್ತವೆ ಅಂತ ಹೇಳಿ. ಸೊ ಐಡಿಯಾಸ್ ಆಫ್ ಎ ಸೊಸೈಟಿ ಆರ್ ದ ಐಡಿಯಾಸ್ ಆಫ್ ಎ ರೂಲಿಂಗ್ ಕ್ಲಾಸ್ ಅಂತೇಳಿ ಮಾರ್ಕ್ಸಿಸ್ಟ್ ಒಂದು ಇದೆ. ಬಟ್ ಅದನ್ನ ಹಾಗೇನೆ ತುಂಬಾ ಡಿಟರ್ಮಿನ್ಡ್ ಆಗಿ ತಗೊಂಡ್ರೆ ನಾವು ಆ ಸಂಸ್ಕೃತಿ ಒಳಗಡೆ ಇರ್ತಕ್ಕಂಥ ಬೇರೆ ಬೇರೆ ಸಂಗತಿಗಳನ್ನ ನಾವು ಗಮನಿಸಕ್ಕೆ ಸಾಧ್ಯ ಇಲ್ಲ. ಹೇಗೆ ಬೇರೆ ಸಂಗತಿಗಳು ಕೂಡ ಇರ್ತವೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈ ರೀತಿಯಾಗಿ ನಮ್ಗೆ ಸಂಸ್ಕೃತಿ ಅಂದ್ರೆ ಇದು ಈಗ ನಮಗೆ ಇವತ್ತು ಈಗ ನಮ್ಮ ಸರ್ ಆವಾಗಲೇ ಹೇಳಿದ್ರು ಎಲ್ಲದನ್ನು ಕೂಡ ಈ ಒಂದು ಏಕ ಸಂಸ್ಕೃತಿ ಏಕ ಭಾಷೆ ಈ ರೀತಿಯಾಗಿ ಇದೆ ಭಾರತೀಯ. ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಮಗೆಲ್ಲ ಗೊತ್ತು, RSS, ಅದರ 2ನೇ ಸರಸಂಘ ಚಾಲಕ ಗೋಲ್ವಾಲ್ಕರ್ ಅವರು ಒಂದು ಪುಸ್ತಕವನ್ನು ಬರೀತಾರೆ, ಬಂಚ್ ಆಫ್ ಥಾಟ್ಸ್ ಅಂತೇಳಿ. ಇನ್ನೊಂದು ವಿ ಅವರ್ ನೇಷನ್ಹುಡ್ ಡಿಫೈನ್ಡ್ ಅಂತ ಹೇಳಿ. ಅಂದ್ರೆ ಅವರು ಅದನ್ನ ಹಿಂದೂ ನೇಷನ್ ಅಂತ ಅವ್ರು ಹೇಳ್ತಾರೆ, ಹಿಂದೂ ಕಲ್ಚರ್ ಅಂತ ಹೇಳ್ತಾರೆ. ಸೊ ಅಂದ್ರೆ ಒಂದು ನ್ಯಾಷನಾಲಿಟಿ, ಈ ಭಾರತದಲ್ಲಿರುವ ನ್ಯಾಷನಾಲಿಟಿ ಅಂದ್ರೆ ಇಟ್ ಈಸ್ ಇಂಡಿಯನ್ ನ್ಯಾಷನಾಲಿಟಿ ಈಸ್ ಹಿಂದೂ ನ್ಯಾಷನಾಲಿಟಿ. ಹಿಂದೂ ನ್ಯಾಷನಾಲಿಟಿಗೆ ಅವರು 5 ಕ್ರೈಟೀರಿಯಾಗಳನ್ನ ಹೇಳ್ತಾರೆ. ಏನೇನು ಕ್ರೈಟೀರಿಯಾಗಳ ಮೂಲಕ ಯು ಕ್ಯಾನ್ ಬಿ ಎ ನ್ಯಾಷನಲ್ ಇನ್ ಇಂಡಿಯಾ ಅಂತೇಳಿ. ಅದನ್ನ ಹೇಳುವಾಗ ಅವರು ಪಾಲಿಸುವ ಅಥವಾ ಅವರು ಹೇಳುವಂತಹ ಕ್ರೈಟೀರಿಯಾಗಳನ್ನ ನಾವು ಅಪ್ಲೈ ಮಾಡಿದ್ರೆ ನಮ್ಮ ಭಾರತದಲ್ಲಿರುವ ನಾವು ತಳ ಸಮುದಾಯಗಳು ಅಂತ ಏನ್ ಹೇಳ್ತೀವಿ 90% ಈ ದೇಶದ 90% ಜನರು ಯಾರು ಕೂಡ ನ್ಯಾಷನಲ್ ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಕ್ರೈಟೀರಿಯಾ ಅಂದ್ರೆ ಹಿಂದೂ ರೇಸ್ ಇಂದ ಬಂದಿರಬೇಕು, ಒಂದು ಜನಾಂಗದಿಂದ ಅವರು ಅದು ಒಂದು ಕಲ್ಪನೆ. ಅದು ಹಿಂದೂ ರೇಸ್ ಅನ್ನೋದು ಏನು ಇಲ್ಲ ನಮ್ಮ ದೇಶದಲ್ಲಿ. ರೇಷಿಯಲ್ ಆಗಿ ನಾವು ರೇಷಿಯಲ್ ಹಿಸ್ಟ್ರಿ ನೋಡ್ಕೊಂಡ್ರೆ ಆ ರೀತಿ ಹಿಂದೂ ರೇಸ್ ಅನ್ನೋದು ಇಲ್ಲ. ಬಟ್ ಅವರು ಅದನ್ನ ಆ ರೀತಿಯಾಗಿ ಕಟ್ಟಿ ಕೊಡ್ತಾರೆ. ಯಾರು ಗೋಲ್ವಾಲ್ಕರ್ ಅವರು. ಅದರಲ್ಲಿ 5ನೆಯ ಒಂದು ಕ್ರೈಟೀರಿಯಾ ಇದೆ, ಭಾಷೆ ಅಂತ ಬಂದಾಗ ಸಂಸ್ಕೃತ ಭಾಷೆ ಮಾತೃಭಾಷೆ ಆಗಿರ್ಬೇಕು. ಸಂಸ್ಕೃತ ಭಾಷೆ ಈ ದೇಶದ ಭಾಷೆ ನೀವು ಅಂತ ಒಪ್ಕೋಬೇಕು. ದಟ್ ಈಸ್ ದ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಹೇಳಿ. ಆವಾಗ ನೀವು ಯು ಕ್ಯಾನ್ ಬಿ ಎ ನ್ಯಾಷನಲ್. ಹಾಗಾದ್ರೆ ಕನ್ನಡ ಮಾತಾಡೋರು ಅವಾಗ ನೀವು ನ್ಯಾಷನಲ್ ಆಗಲ್ಲ, ಹಿಂದೂನೂ ಆಗೋದಿಲ್ಲ.
ಸೊ ಬಹುತೇಕ ಈ ದೇಶದ ಬಹುತೇಕ ಜನರು ನೀವು ರಾಷ್ಟ್ರೀಯ, ಈ ದೇಶದ ನಾನೊಬ್ಬ ನ್ಯಾಷನಲ್ ಅಂತ ಹೇಳ್ಕೊಳಕ್ಕಾಗಲ್ಲ, ಹಾಗೇನೆ ನಾನೊಬ್ಬ ಹಿಂದೂ ಅಂತಾನು ಹೇಳ್ಕೊಳಕ್ಕಾಗಲ್ಲ ಅಂತ ಕ್ರೈಟೀರಿಯಾಗಳು ಅವರೇ ಇಟ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಅದು ಅವರ ಒಂದು ಐಡಿಯಾಲಜಿ ಅದು. ಆದರೆ ಇವತ್ತು ಅದನ್ನ ಒಡೆದು, ಇಲ್ಲ, ಈ ದೇಶದಲ್ಲಿ ಕಲ್ಚರ್ಸ್, ಧರ್ಮ ಮತ್ತೊಂದನ್ನ ಬೇರೆ ರೀತಿಯಾಗಿ ನೋಡುವಂತ ಹಲವಾರು ಇದು ಬಂದಿದ್ದಾವೆ. ಸೊ ಹಾಗಾಗಿ ಇವತ್ತು ನಾವು ತುಂಬಾ ಬ್ರಾಡ್ ಆಗಿ ವಿಶಾಲವಾದ ಅರ್ಥದಲ್ಲಿ ನೋಡ್ತೀವಿ. ಸುಮ್ಮನೆ ನಾವು ನೋಡ್ಕೊಂಡು ಹೋಗೋದಾದ್ರೆ ನಾವು ಒಂದು ಅರ್ಥ ಮಾಡ್ಕೋಬೇಕು, ಈ ಒಂದು ಇದರಲ್ಲಿ ದೇರ್ ಇಸ್ ನೋ ಇಂಡಿಯನ್ ಕಲ್ಚರ್ ಆಸ್ ಸಚ್ ಅಂತ. ಅಂದ್ರೆ ನಾವು ಭಾರತೀಯ ಸಂಸ್ಕೃತಿ ಅಂತ ಯಾರಾದ್ರೂ ಇದೆ ಅಂತ ಹೇಳಿದ್ರೆ ಅದು ಈ ದೇಶದಲ್ಲಿ ಇಲ್ಲ, ಭಾರತೀಯ ಸಂಸ್ಕೃತಿ ಅನ್ನೋದಿಲ್ಲ. ಆದರೆ ದೇರ್ ಆರ್ ಕಲ್ಚರ್ಸ್ ಆಫ್ ಇಂಡಿಯಾ, ಭಾರತದ ಸಂಸ್ಕೃತಿಗಳಿದ್ದಾವೆ. ನಮ್ಮ ಭಾರತದ ಸಂವಿಧಾನದ ಏನು ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ ಆರ್ಟಿಕಲ್ 51A(I) ಅದು ಹೇಳತ್ತೆ, ನಮ್ಮದು ಒಂದು ಕೂಡು ಸಂಸ್ಕೃತಿ ಅಂತ ಹೇಳುತ್ತೆ, ಕಾಂಪೋಸಿಟ್ ಕಲ್ಚರ್ ಅಂತ ಹೇಳುತ್ತೆ. ನಾವು ನಮ್ಮ ಕಾಂಪೋಸಿಟ್ ಕಲ್ಚರ್ ಅನ್ನ ರಕ್ಷಣೆ ಮಾಡಬೇಕು ಅಂತ ನಮ್ಮ ಸಂವಿಧಾನ ನಮಗೆ ಕರ್ತವ್ಯವಾಗಿ ಹೇಳುತ್ತೆ. ಸೊ ನಾವು ಈ ಕಾಂಪೋಸಿಟ್ ಕಲ್ಚರ್ ಅಥವಾ ಕೂಡು ಸಂಸ್ಕೃತಿಯ ಒಂದು ಅರ್ಥದಲ್ಲಿ ನಾವು ಸಂಸ್ಕೃತಿಗಳನ್ನು ನೋಡ್ಕೊಂಡ್ರೆ ಆವಾಗ ಯಾವುದೇ ಸಮಸ್ಯೆ ಇರೋದಿಲ್ಲ. ಆದ್ರೆ ನೀವು ಇದು ಇಂಡಿಯನ್ ಕಲ್ಚರ್, ಆ ಇಂಡಿಯನ್ ಕಲ್ಚರ್ ಅಂದ್ರೆ ಅದು ವೇದಗಳಿಂದ ಬರುತ್ತೆ, ಅದು ಋಗ್ವೇದದಿಂದ ಬರುತ್ತೆ, ಹಾಗೆ ಹೀಗೆ ಅಂತ ನಾವು ಅನ್ಕೊಂತ ಹೋದ್ರೆ ನಾವು ಭಾರತವನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಮತ್ತೆ ಅದು ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ನಮ್ಮ ಭಾರತದ ಸಂಸ್ಕೃತಿಯನ್ನ, ಭಾರತದ ಸಂಸ್ಕೃತಿಗಳನ್ನ, ಭಾರತದ ಚರಿತ್ರೆಯನ್ನ ನೋಡುವ ಇದು. ಆ ದೃಷ್ಟಿಯಿಂದ ನೋಡಿದಾಗ ನಿಮಗೆ ಎಥ್ನಿಸಿಟಿ ಅಂತ ಬಂದಾಗ ನಮ್ಮಲ್ಲಿ ಹಲವಾರು ನೂರಾರು ಸಾವಿರಾರು ಎಥ್ನಿಸಿಟಿ ಬರುತ್ತೆ, ಲ್ಯಾಂಗ್ವೇಜಸ್ ಇರುತ್ತೆ, ನ್ಯಾಷನಾಲಿಟಿಗಳಿದಾವೆ. ಅದಕ್ಕೆ ಚಾರಿತ್ರಿಕವಾಗಿ ಕೂಡ, ಹಿಸ್ಟಾರಿಕಲಿ ಕೂಡ ನಮ್ದು ಭಾರತದ ಕಲ್ಚರ್ 60,000 ವರ್ಷದಿಂದ ಶುರುವಾಗುತ್ತೆ. ಫಸ್ಟ್ ಇಲ್ಲಿ ಈ ದೇಶದಲ್ಲಿ ಮೊದಲ ಮನುಷ್ಯರು, ಫಸ್ಟ್ ಅರ್ಲಿ ಇಂಡಿಯನ್ಸ್ ಫಸ್ಟ್ ಇಲ್ಲಿ ಕಾಲಿಟ್ಟಾಗಿಂದನೂ ಕೂಡ ಸಂಸ್ಕೃತಿಗಳು ಶುರುವಾಗುತ್ತೆ. ನಮ್ಮ ಕರ್ನಾಟಕದಲ್ಲೇ ನಿಮಗೆ 10-15 ಸಾವಿರ ವರ್ಷಗಳಿಂದ ಕೂಡ ಜನರು ಇರುವಂತಹ ನಿಯೋಲಿಥಿಕ್ ಕಲ್ಚರ್ಸ್, ಚಾಲ್ಕೋಲಿಥಿಕ್ ಕಲ್ಚರ್ಸ್ ಅಂತೆಲ್ಲ ಕರಿತೀವಿ. ನವಶಿಲಾಯುಗ, ಬೃಹತ್ ಶಿಲಾಯುಗ, ಈ ರೀತಿಯ ಬೇರೆ ಬೇರೆ ಶಿಲಾಯುಗದ ಸಂಸ್ಕೃತಿಗಳು ಕೂಡ ನಮ್ಮಲ್ಲಿ ಇದಾವೆ. ಅಂದ್ರೆ ನೀವು ಆರ್ಕಿಯಾಲಜಿ ಹಿಸ್ಟ್ರಿಯಿಂದ ದೃಷ್ಟಿಯಿಂದ ನೋಡಿದಾಗ ನಮ್ಮಲ್ಲಿ ಬೇರೆಯ ಕಲ್ಚರ್ಸ್, ಒಂದು ಕಲ್ಚರಲ್ ಹಿಸ್ಟ್ರಿನ ನಾವು ನೋಡ್ಲಿಕ್ಕೆ ಸಾಧ್ಯ. ಅದೇ ರೀತಿ ಭಾಷೆ ಅಂತ ನೋಡಿದಾಗ ನಮಗೆ ಹಲವಾರು ಭಾಷಾ ಕುಟುಂಬಗಳಿದಾವೆ. ಈಗ ಸಂಸ್ಕೃತ ಅಥವಾ ಉತ್ತರ ಭಾರತದ ಹಲವಾರು ಭಾಷೆಗಳಿಂದ ನಾವು ಇಂಡೋ ಯುರೋಪಿಯನ್ ಭಾಷೆ ಅಂತ ಹೇಳ್ತೀವಿ. ಹಾಗೇನೆ ಬಲೂಚಿಸ್ತಾನದಲ್ಲಿರುವ ಬ್ರಾಹುಯಿ ಭಾಷೆಯಿಂದ ಹಿಡಿದು, ನೇಪಾಳದಲ್ಲಿರುವ ಕುರುಕ್ ಮಾಲ್ತೋ ಇಂದ ಹಿಡಿದು ನಮ್ಮ ದಕ್ಷಿಣ ಭಾರತದ ಬಹುತೇಕ ಭಾಷೆಗಳು ಎಲ್ಲವೂ ಕೂಡ ಒಂದು ಲ್ಯಾಂಗ್ವೇಜ್ ಫ್ಯಾಮಿಲಿಗೆ ಸೇರ್ತಾ ಇದಾವೆ, ದ್ರವಿಡಿಯನ್ ಫ್ಯಾಮಿಲಿ ಅಂತ ಅದನ್ನ. ಸೊ ಈ ರೀತಿಯಾಗಿ ಭಾಷೆಯಲ್ಲಿ ಕೂಡ, ಅಂದ್ರೆ ಒಂದು ಭಾಷೆ ಅನ್ನೋದು ಕಲ್ಚರ್ ಅಂತ ಬಂದಾಗ ಒಂದು ದೊಡ್ಡ ಮಾರ್ಕರ್. ಹಾಗಾಗಿ ಇಲ್ಲಿ ನೀವು ಇದು ಈ ದೇಶದ ಭಾಷೆ ಅಂತ ನಾವು ಹೇಳಕ್ಕಾಗೋದಿಲ್ಲ, ಒಂದು ಭಾಷೆಯನ್ನ ಗುರುತಿಸಿ. ಸೊ ಆ ರೀತಿ ಹೇಳ್ತಾ ಇರುವಂತ ಒಂದು ಐಡಿಯಾಲಜಿ ಯಾವುದಿದೆ ಇವತ್ತು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಐಡಿಯಾಲಜಿ, ಅದು ಈ ದೇಶವನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ನಾವು ಹೇಳಬೇಕಾಗತ್ತೆ. ಇವತ್ತು ನಿಮಗೆ ಯಾರಾದ್ರೂ ಬಂದು ಇದು ಕಣಪ್ಪ ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಧರ್ಮ ಅಂತ ಹೇಳ್ತಾ ಬಂದ್ರೆ, ನಿಮ್ಗೆ ಈ ದೇಶದ ಧರ್ಮನೂ ಗೊತ್ತಿಲ್ಲ, ಈ ದೇಶದ ಸಂಸ್ಕೃತಿನೂ ಗೊತ್ತಿಲ್ಲ ಅಂತ ಹೇಳಬೇಕಾಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಇಲ್ಲಿ ಸಿಂಕ್ರೆಟಿಕ್ ಕಲ್ಚರ್ಸ್ ಇದಾವೆ, ಹಲವಾರು ಭಾಷೆಗಳು, ಹಲವಾರು ಎಥ್ನಿಸಿಟಿಗಳು. ಇಲ್ಲಿ ದ್ರವಿಡಿಯನ್ ಭಾಷೆಗಳು ಮಾತ್ರ ಇಲ್ಲ, ನಿಮ್ಗೆ ಆ ಕಡೆಯಿಂದ ಕೋಲಾ ಮುಂಡಾ, ಸಂತಾಲ್, ಈ ಎಲ್ಲ ಇದರಿಂದ ಹೋದಂತ ಮೊಂಗೊಲಾಯ್ಡ್ ಇದಾವೆ, ಅಥವಾ ಆಸ್ಟ್ರೋ ಏಷ್ಯಾಟಿಕ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಅರೇಬಿಕ್, ಪರ್ಷಿಯನ್ ಎಲ್ಲ ಕೂಡ ಮಿಕ್ಸ್ ಆಗಿ ಯಾವ ಸಮುದಾಯಗಳು ಬಂದು ಬೆರ್ತಾಗೆ ಸಮುದಾಯ ಭಾಷೆಗಳಲ್ಲಿ. ಸೊ ಹಾಗಾಗಿನೇ ನಮಗೆ ಇವತ್ತು ಹೆಚ್ಚು ಕಡಿಮೆ ಇಡೀ ದೇಶದಲ್ಲಿ ಸುಮಾರು ನಾವೇನು ಮದರ್ ಟಂಗ್ಸ್ ಅಂತ ಕರಿತೀವಿ, ಸುಮಾರು 1300 ಮದರ್ ಟಂಗ್ಸ್ ಇದೆ. ಅದರಲ್ಲಿ ಮೇಜರ್ 121 ಇದೆ. ಎಲ್ಲ ಲೋಕಲ್ ಸ್ಥಳೀಯವಾಗಿರುವಂತ ಎಲ್ಲ ಡೈಲೆಕ್ಟ್ಗಳನ್ನು ಸೇರ್ತಿ ಸುಮಾರು 19,500 ಡೈಲೆಕ್ಟ್ಸ್ ನಮ್ಮ ದೇಶದಲ್ಲಿದೆ. ಸೊ ಇದರಲ್ಲಿ ಬಹುತೇಕ ಎಲ್ಲವೂ ಕೂಡ ಈ ತಳ ಸಮುದಾಯಗಳು ಅಂತ ನಾವು ಯಾವ್ದು ಹೇಳ್ತೀವಿ, ಆ ತಳ ಸಮುದಾಯಗಳ ಒಂದು ನುಡಿ ಬಗೆಗಳು ಅಂತ ನಾವು ಹೇಳ್ಬೋದು. ಸೊ ಹೀಗೆ ಇವತ್ತು ನಾವು ಭಾರತದ ಸಂದರ್ಭದಲ್ಲಿ ಕಲ್ಚರ್ಗಳನ್ನ ಬೇರೆ ಬೇರೆಯಾಗಿ, ಅಂದ್ರೆ
ತುಂಬಾ ವೈವಿಧ್ಯಮಯವಾಗಿ ನೋಡುವ ಒಂದು ಸಂದರ್ಭವನ್ನ ನಾವು ಇಟ್ಕೊಂಡಿದ್ದೀವಿ. ಈಗ ನಾವು ಈ ಒಂದು ಬಹುಶಃ ಒಂದು ಪೀಠಿಕೆನೆ ಜಾಸ್ತಿ ಆಯ್ತು ಅಂತ ಕಾಣುತ್ತೆ. ಈಗ ಮುಖ್ಯವಾದಂತಹ ಅಂಶ ಬಿಕ್ಕಟ್ಟು. ಸೊ ಇಷ್ಟೆಲ್ಲ ಒಂದು ಡೈವರ್ಸಿಟಿ ಇರುವಂತಹ ಸಂಸ್ಕೃತಿಗಳ, ಸಂಸ್ಕೃತಿ ಅಂದ್ರೆ ನಾವು ಸಿಂಪಲ್ ಆಗಿ ವ್ಯಾಖ್ಯೆ ಮಾಡ್ಕೊಂಡು ಅದು ನಮ್ಮ ಜೀವನದ ಬಗ್ಗೆ ಅಷ್ಟೇ. ಸೊ ನಾವು ಯಾವ್ಯಾವ ರೀತಿಯೆಲ್ಲ ನಾವು ಬದುಕ್ತಾ ಇರ್ತೀವಿ, ನನ್ನ ಪಕ್ಕದಲ್ಲಿದ್ದವನು ಯಾವ ರೀತಿ ಬದುಕ್ತಾ ಇರ್ತಾನೆ ಅದು ಅವನಿಗೆ ಸಂಸ್ಕೃತಿ. ಸೊ ಹಾಗಾಗಿ ಅಲ್ಲಿ ಭಾಷೆ ಬರುತ್ತೆ, ರಿಲಿಜನ್ ಬರುತ್ತೆ, ಹಾಗೇನೆ ಪ್ರತಿಯೊಂದು ಕೂಡ ನೀವು ಸಂಸ್ಕೃತಿಯನ್ನ ಒಂದು ರೀತಿ ವ್ಯಾಖ್ಯಾನ ಮಾಡಕ್ಕಾಗಲ್ಲ. ಈಗ ಇಸ್ಲಾಮಿಕ್ ಕಲ್ಚರ್ ಅಂತ ನಾವು ಕರಿತೀವಿ. ಸೊ ಅದು ಅದರದೇ ಆದಂತ ಒಂದು ಧರ್ಮದ ಇಟ್ಕೊಂಡು, ಈಗ ನೆನ್ನೆ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ಮೊಹರಂ ಅಂತ ಒಂದಿದೆ ನಮ್ಮ ಕರ್ನಾಟಕದಲ್ಲಿ. ಈಗ ನೋಡಿ, ಮೊಹರಂ ಅದು ಮುಸ್ಲಿಂ ಮೂಲ ಅಂದ್ರೆ ಇಸ್ಲಾಮಿನ ಮೂಲಕ ಬಂದಿದ್ರು ಕೂಡ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿರುವ 95% ಮುಸ್ಲಿಮರು ಅದನ್ನ ಆಚರಿಸೋದಿಲ್ಲ. ಯಾಕಂದ್ರೆ ಅದು ಶಿಯಾ ಅಂದ್ರೆ ಮುಸ್ಲಿಮರಲ್ಲಿ ಅತ್ಯಂತ ಸಣ್ಣ ವರ್ಗವಾಗಿರ್ತಕ್ಕಂಥ ನಮ್ಮಲ್ಲಿ, ಬೇರೆ ದೇಶಗಳಲ್ಲಿ ಜಾಸ್ತಿ ಇರಬಹುದು, ಅದರಲ್ಲಿ ಇರಾನ್ ಅಲ್ಲಿ ಅಥವಾ ಇರಾಕ್ ಅಲ್ಲಿ ಇಂಥ ಕಡೆ, ಆದ್ರೆ ನಮ್ಮಲ್ಲಿ ತುಂಬಾ ಕಡಿಮೆ, ಮೈನರಲ್ಲಿ ತುಂಬಾ ಮೈನ್ಯೂಟ್ ಆದಂತ ಜನಸಂಖ್ಯೆ ಇರುವ ಒಂದು ಸಮುದಾಯದ ಅಂದ್ರೆ ಮುಸ್ಲಿಮರಲ್ಲಿಯೇ ಒಂದು ಸಣ್ಣ ಫ್ಯಾಕ್ಷನ್ ಅನ್ನ, ಒಂದು ಆಚರಣೆಯನ್ನ ಇವತ್ತು ಉತ್ತರ ಕರ್ನಾಟಕದ ಊರುಗಳಲ್ಲಿ ನೀವು ಹೋದ್ರೆ ಹೆಚ್ಚು ಕಡೆ 3-4 ದಿನಗಳ ಕಾಲ ಬೇರೆಯವರು ಆಚರಿಸ್ತಾರೆ, ಬೇರೆಯವರು ನಾನ್ ಮುಸ್ಲಿಮ್ಸ್ ಆಚರಿಸ್ತಾರೆ. ಹಾಗಾಗಿ ನಾವು ಪೇಪರ್ಗಳಲ್ಲಿ ಸುದ್ದಿ ನೋಡ್ತೀವಿ, ಮುಸ್ಲಿಮರೇ ಇಲ್ಲದ ಊರಿನಲ್ಲಿ ಮೊಹರಂ ಆಚರಣೆ ಅಂತೇಳಿ ನಾವು ತಲೆ ಬರಹಗಳನ್ನ ಓದ್ತೀವಿ. ಸೊ ಇದು ಹೇಗೆ ಆಗುತ್ತೆ? ಇದೆಲ್ಲ ಯಾವ ರೀತಿ ಅಂದ್ರೆ ಕಲ್ಚರ್ಗಳನ್ನ ನಾವು ಒಂದು ಏಕರೂಪಿಯಾಗಿ ನಾವು ಗ್ರಹಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾನು ಒಂದು ಸಂಶೋಧನೆ ಮಾಡಿದ್ದೆ, ಆವಾಗಲೇ ಉಲ್ಲೇಖ ಮಾಡಿದ್ರು, ಮಾಂಗಾರುಡಿ ಅಂತ. ಅದು ಕೇವಲ ಇಡೀ ಕರ್ನಾಟಕದ ಅದೊಂದು DNT ಟ್ರೈಬ್, ಒಂದು ಅನ್ಟಚ್ ಅಂದ್ರೆ ಒಂದು ಅಸ್ಪೃಶ್ಯ ಸಮುದಾಯ ಮತ್ತು ಒಂದು ಡಿನೋಟಿಫೈಡ್ ಏನು ಟ್ರೈಬ್ ಅಂತ ಕರೀತಾರೆ ಅದನ್ನು. ಹಿಂದೆ ಬ್ರಿಟಿಷರ ಕಾಲದಲ್ಲಿ ಕ್ರಿಮಿನಲ್ ಟ್ರೈಬ್ ಅನ್ನೋ ಒಂದು ಹಣೆಪಟ್ಟಿ ಹೊತ್ಕೊಂಡಿದ್ದಂತ ಒಂದು ಸಣ್ಣ ಸಮುದಾಯ ಇಡೀ ಕರ್ನಾಟಕದಲ್ಲಿ ಕೇವಲ 4 ಜಿಲ್ಲೆಗಳಲ್ಲಿದೆ. ಅದರ ಒಟ್ಟು ಜನಸಂಖ್ಯೆ 6,000 ಚಿಲ್ಲರೆ ಅಷ್ಟೇ. ಆದರೆ ನನಗೆ ಅಲ್ಲಿ ಬಹಳ ಆ ಸಮುದಾಯವನ್ನು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಕಂಡ್ಕೊಂಡಂತ ಒಂದು ರೀತಿಯ ಬಹಳ ವಿಚಿತ್ರವಾದ ಸಂಗತಿಗಳೇ ಅಂತ ಹೇಳಿದ್ರೆ, ಅಷ್ಟು ಸಣ್ಣ ಸಮುದಾಯ ಅದು. ನಾವೆಲ್ಲ ಕೂಡ ಶಿವಾಜಿಯ ಸೈನ್ಯದಲ್ಲಿ ಇದ್ದವರು ಅಂತ ಹೇಳ್ಕೊಳ್ಳುವಂತ ಒಂದು ಸಮುದಾಯ. ಮತ್ತೆ ಇವತ್ತು ಇಡೀ ಸಮುದಾಯ ಬಹಳ ದೊಡ್ಡ ಮಟ್ಟಿಗೆ ಬಿಜೆಪಿ ಜೊತೆಗೆ ಗುರುತಿಸ್ಕೊಂಡಿದೆ. ಅದರ ಲೀಡರ್ಗಳು ಇದ್ದಾರೆ, ಕಾರ್ಪೊರೇಟ್ ಮೆಂಬರ್ಗಳೆಲ್ಲ ಇದ್ದಾರೆ. ಬಟ್ ಒಂದು ಬಲಪಂಥೀಯ ಅಂತ ನಾವೇನ್ ಹೇಳ್ತೀವಿ, ಈ ರೀತಿ ಸೋಕಾಲ್ಡ್ ನಾನು ಇದುವರೆಗೆ ಹೇಳಿದಂತ ಇಂಡಿಯನ್ ಕಲ್ಚರ್ ಈಸ್ ಈಕ್ವಲ್ಸ್ ಟು ವೇದಿಕ್ ಕಲ್ಚರ್ ಅಂತ ಹೇಳುವಂತಹ ಒಂದು ಐಡಿಯಾಲಜಿಗೆ ಇವತ್ತು ಅದು ಬಿಕಾಸ್ ಆಫ್ ಬೇರೆ ಬೇರೆ ಕಾರಣಗಳಿಂದ ಹೋಗಿ ಅಲ್ಲಿ ಇರುವಂತಹ ಸಮುದಾಯ. ಆದರೆ ನಾನು ಅಲ್ಲಿ ಫೀಲ್ಡ್ ವರ್ಕ್ ಮಾಡುವ ಸಂದರ್ಭದಲ್ಲಿ ಗಮನಿಸಿದೆ ಏನಂತ ಹೇಳಿದ್ರೆ, ಒಂದು ಹೋಳಿ ಹಬ್ಬದ ದಿನ ಇತ್ತು. ಹೋಳಿ ಹಬ್ಬ ಮಾಡುವಾಗ ಆ ಊರಿನ ಜನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹೋಳಿ ಹಬ್ಬನ ಬಹಳ ದೊಡ್ಡಕ್ಕೆ ವಿಜೃಂಭಣೆಯಿಂದ ಮಾಡ್ತಾರೆ, ಎಲ್ಲ ಮೆರವಣಿಗೆ ಎಲ್ಲ ಮಾಡ್ತಾರೆ. ಆದ್ರೆ ಆ ಹೋಳಿ ಹಬ್ಬ ಅವತ್ತು ಶುರುವಾಗೋದು ಹೇಗೆ ಅಂತ ಹೇಳಿದ್ರೆ, ಕಲಬುರಗಿಯಲ್ಲಿ ಒಂದು ಅವರ ಸ್ಲಮ್ ಇದೆ, ಅದು ಬಾಪುನಗರ ಅಂತೇಳಿ. ಅಲ್ಲಿ ಒಂದು ಸಮಾಧಿ ಇದೆ, ಅವರೇ ಕಟ್ಟಿರುವಂತ ಸಮಾಧಿ. ಅದನ್ನ ಯಾರು ಮುಸ್ಲಿಮರು ಕಟ್ಟಿಲ್ಲ, ಅಂದ್ರೆ ಒಂದು ಗೋರಿ ಅದು ಯಾರ್ದಂದ್ರೆ ಸಕ್ಲಾದಿ ಸಾಹೇಬ ಒಬ್ಬ ಸೂಫಿ ಫೋಕ್ ಇದು ಫಕೀರ ಅಂತ. ಸೊ ಆ ಸಕ್ಲಾದಿ ಸಾಹೇಬನ ಸಮಾಧಿಯನ್ನ ಅವರೇ ಬಂದು ಕಟ್ಕೊಂಡಿದ್ದಾರೆ. ಅದಕ್ಕೆ ಚಾದರ್ ಹೊತ್ಸೋದಿರುತ್ತೆ ಈ ಮುಸ್ಲಿಂ ಇದರ ಪ್ರಕಾರ. ಸೊ ಆ ಚಾದರ ಹೊದಿಸಿ ಅದಕ್ಕೆ ಸಲ್ಲಬೇಕಾದ ಇದನ್ನೆಲ್ಲ ಪೂಜೆ ಎಲ್ಲ ಮಾಡಿ ಆದ್ಮೇಲೆ ಅಲ್ಲಿ ಹೋಳಿ ಹಬ್ಬ ಶುರುವಾಗಬೇಕು. ಇದು ರೂಲ್ಸ್, ಇದು ನಿಯಮ. ಅದು ಆ ಒಂದು ಸಕ್ಲಾದಿ ಸಾಹೇಬನಿಗೆ, ಆ ಸೂಫಿ ಸಂತನಿಗೆ ಅಲ್ಲಿ ಪೂಜೆ ಆಗದೇನೆ ಹೋಳಿ ಹಬ್ಬ ಆಗೋದಿಲ್ಲ. ಸೊ ಇದನ್ನ ಯಾವ ಒಂದು ಅರ್ಥ ಇದ್ರಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ? ಅದ್ರಲ್ಲಿ ಇನ್ನೊಂದು ಇನ್ನೊಂದು ಊರಿಗೆ ಹೋದಾಗ ಒಂದು ಸಣ್ಣ ಕೋಣೆ, ಅದು
ಅವ್ರಿಗೆ ಪಾಪ ಇರೋಕೆ ಕರೆಕ್ಟಾಗಿ ಮನೆಗಳಿರಲ್ಲ. ಆ ಮನೆಗಳ ಒಳಗಡೆ ಒಂದು ಗೋಡೆ ಹಾಕಿ ದೇವ್ರ ಕೋಣೆ ಅಂತ ಮಾಡಿದ್ದಾರೆ. ಆ ದೇವ್ರ ಕೋಣೆ ಒಳಗಡೆ ಮಧ್ಯೆ ಮತ್ತೊಂದು ಗೋಡೆ ಹಾಕಿದ್ದಾರೆ. ಈ ಕಡೆ ಪಕ್ಕದಲ್ಲಿ ರಾಮ, ಲಕ್ಷ್ಮಣ, ಸೀತೆ ಇವರ ಒಂದು ಫೋಟೋ ಇದೆ. ಅದರಲ್ಲಿ ಫೋಟೋ ಅಥವಾ ಬೇರೆ ಬೇರೆ ಆಂಜನೇಯ, ಹನುಮಂತ, ದುರ್ಗಮ್ಮ, ಚೌಡಮ್ಮ ಇದೆಲ್ಲ ಒಂದ್ ಕಡೆ ಇದೆ. ಇದು ಅವರ ಒಂದು ಮನೆ ದೇವರುಗಳು, ಕುಲದೇವತೆಗಳು. ಇದ್ರ ಪಕ್ಕದಲ್ಲಿ ಇನ್ನೊಂದು ಕೇವಲ 1 ಅಡಿ ಎತ್ತರದ, 2 ಅಡಿ ಅಗಲದ ಒಂದು ಸಮಾಧಿ. ಅದು ಯಾವುದೋ ಒಬ್ಬ ಸೂಫಿ ಫಕೀರ್ ಅಂತ. ಸೊ ಇದೊಂದು ಅತ್ಯಂತ ತಳ ಸಮುದಾಯ, ಒಂದು ಅಲೆಮಾರಿ ಸಮುದಾಯ. ಇಂಥ ಈ ಅಲೆಮಾರಿ ಸಮುದಾಯಗಳು ಈ ರೀತಿಯ ಸುಮಾರಷ್ಟು ಎಕ್ಸ್ಪೀರಿಯನ್ಸ್ ಆದ್ವು. ಹಾಗಾದ್ರೆ ನಾವು ಯಾವ ಭಾರತೀಯ ಕಲ್ಚರ್ ಒಳಗಡೆ ಇದನ್ನು ತರಲಿಕ್ಕೆ ತರಕ್ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇವತ್ತು ನಮ್ಮ ಜನ ಸಮುದಾಯಗಳು ಈ ರೀತಿಯಾಗಿ ತಮ್ಮ ತಮ್ಮ ಒಡನಾಟದಿಂದ ಹುಟ್ಟು ಹಾಕಿರುವಂತಹ ಈ ಸಂಸ್ಕೃತಿಯನ್ನ, ಕಲ್ಚರ್ಸ್ ಅನ್ನ, ಸಂಸ್ಕೃತಿ ನಾನು ಕಲ್ಚರ್ ಅಂತಾನೆ ಹೇಳ್ತೀನಿ. ಸೊ ಈ ಕಲ್ಚರ್ಸ್ ನಾವು ವ್ಯಾಖ್ಯಾನ ಮಾಡ್ಕೊಳ್ಳೋದಕ್ಕೆ ನಮಗಿನ್ನೂ ಕೂಡ ಸರಿಯಾದ ವೊಕ್ಯಾಬುಲರಿ ಇಲ್ಲ ನಮ್ಮ ಕಲ್ಚರ್ ಸ್ಟಡೀಸ್ ಅಲ್ಲಿ ಇದು, ಅಥವಾ ನಮ್ಮ ಸಂಸ್ಕೃತಿ ಚಿಂತನೆಗಳಲ್ಲಿ. ಇದನ್ನ ಸಂಕರ ಸಂಸ್ಕೃತಿ ಅಂತ ನಾವು ಒಂದ್ ಕಡೆ ಹೇಳ್ತಾರೆ ರಹಮತ್ ತರೀಕೆರೆ ಅವರು. ಸೊ ಈ ತರದ ಒಂದು ಸನ್ನಿವೇಶವನ್ನ ನಾವು ನೋಡ್ತೀವಿ. ಆದ್ರೆ ಇವತ್ತು ಈ ತಳ ಸಮುದಾಯಗಳ ಸಂಸ್ಕೃತಿಗಳ ಒಳಗಡೆ ಯಾಕೆ ಬಿಕ್ಕಟ್ಟು ಶುರುವಾಗ್ತಾ ಇದೆ ಅನ್ನೋದು ಅಂಶಕ್ಕೆ ನಾವು ಬರೋದಾದ್ರೆ, ಒಂದು ಕ್ರೈಸಿಸ್ ಯಾಕೆ ಹುಟ್ಟುತ್ತೆ, ಒಂದು ಬಿಕ್ಕಟ್ಟು ಯಾಕೆ ಹುಟ್ಟುತ್ತೆ ಅಂತ ನಾವು ಮೊದಲನೇದಾಗಿ ಒಂದು ಪ್ರಶ್ನೆಯನ್ನ ನಾವು ಹಾಕೋಬೇಕಾಗುತ್ತೆ ಅದರಲ್ಲಿ. ಯಾಕೆ ಅಂತ ಹೇಳಿದ್ರೆ, ಫಾರ್ ದ ಸಿಂಪಲ್ ರೀಸನ್, ಯಾವ ಸಂಸ್ಕೃತಿಗಳು ಕೂಡ ಸ್ಟ್ಯಾಟಿಕ್ ಆಗಿರೋದಿಲ್ಲ, ಅವು ಚಲನಶೀಲವಾಗಿರ್ತವೆ. ಅಲ್ಲಿ ಒಳಗಡೆ ಯಾವಾಗ್ಲೂ ಕೂಡ ನಾನು ಹೇಳ್ದಾಗೆ ನೀನು ಮಾಡು ಅಂತ ಹೇಳಿದಾಗ ಅದನ್ನ ಹಾಗೆ ಒಪ್ಕೊಂಡು ಹೋಗುವ ಒಂದು ಸಂದರ್ಭ ಇರೋದಿಲ್ಲ. ಒಂದು ತುಂಬಾ ಕ್ಲಾಸಿಕ್ ಉದಾಹರಣೆ ಹೇಳೋದಾದ್ರೆ, ಇತ್ತೀಚೆಗೆ ನಮ್ಮ ಸ್ನೇಹಿತ ವಿಕಾಸ್ ಮೌರ್ಯ ಅಂತೇಳಿ ಒಂದು ಪುಸ್ತಕವನ್ನ ತೆಲುಗಿನಿಂದ ಕನ್ನಡಕ್ಕೆ ತಗೊಂಡ್ಬಂದ್ರು. ಎಂಡ್ಲೂರಿ ಸುಧಾಕರ್ ಅಂತೇಳಿ ಅವರು ಒಂದು ಕಥೆಗಳ ಒಂದು ಗುಚ್ಛ, ಅದು ಕಥಾ ಸಂಕಲನ, ನುಡಿ ಚಮ್ಮಾಳಿಗೆ ಅಂತೇಳಿ. ಅದರಲ್ಲಿ ಮೊದಲನೇ ಒಂದು ಕತೆ ಹೆಸರು ಏನಪ್ಪಾ ಅಂತ ಹೇಳಿದ್ರೆ, ಏನದು ಜಾಂಬುವಂತ ಅಂತ. ಇದು ಈ ಮಾದಿಗ ಕಮ್ಯುನಿಟಿ ಏನಿದೆ, ನಮ್ಮ ಕರ್ನಾಟಕದ ಒಂದು ದೊಡ್ಡ ದಲಿತ ಸಮುದಾಯ. ಈ ಮಾದಿಗ ಸಮುದಾಯ ಈ ತೆಲುಗಲ್ಲಿ ಕೂಡ ಇದು ಮಾದಿಗ ಅಂತಾನೆ ಇದೆ, ಕರ್ನಾಟಕದಲ್ಲೂ ಇದೆ. ಸೊ ಈ ಮಾದಿಗ ಸಮುದಾಯ ತನ್ನದೇ ಆದಂತಹ ಒಂದು ಕುಲ ಕಥನಗಳನ್ನ ಕಟ್ಕೊಂಡಿದೆ. ಅದು ಅಂದ್ರೆ ತನ್ನದೇ ಆದಂತಹ ಕುಲಕಥನ. ಈಗ ಹೆಂಗೆ ನಾವು ಈಗ ಆರ್ಯನ್ ಸಮುದಾಯಗಳು ತಮ್ಮದೇ ಆದಂತಹ ಕುಲಕಥನಗಳನ್ನ ಋಗ್ವೇದದ ಮೂಲಕ ಕಟ್ಕೊಂಡ್ರು. ಋಗ್ವೇದದಲ್ಲಿ ಅವರು ಇಂದ್ರ ಮತ್ತೊಬ್ಬ ಅವರದೇ ಆದಂತಹ ದೇವರನ್ನ ಅವರು ಏನು ಬಿಂಬಿಸ್ತಾ ಬಂದ್ರು ಅದರಲ್ಲಿ. ಅದೇ ರೀತಿಯಲ್ಲಿ ನಮ್ಮ ಹಲವಾರು ಸಮುದಾಯಗಳು, ತಳ ಸಮುದಾಯಗಳು ತಮ್ಮದೇ ಆದಂತಹ ಒಂದು ಏನು ಸೃಷ್ಟಿ ಈ ರೀತಿ ಆಯ್ತು, ನಮ್ಮಲ್ಲಿ ಈ ರೀತಿ ಆಯ್ತು, ಅದು ಸಂಪೂರ್ಣ ಈ ನಾವು ಹೇಳುವ ಡಾಮಿನೆಂಟ್ ಕಲ್ಚರ್ಗೆ ಸಂಪೂರ್ಣ ವ್ಯತಿರಿಕ್ತವಾದ ಅಥವಾ ಬೇರೆ ರೀತಿಯಲ್ಲೇ ಇರುವಂತಹ ಒಂದು ಇದನ್ನ ನಮ್ಗೆ ನಮ್ಮ ಇಂಡಿಯಾದಲ್ಲಿ ಆಂಥ್ರೋಪಾಲಜಿಸ್ಟ್ ಆಗಿ ಕೆಲಸ ಮಾಡಿದಂತ ವೆರಿಯರ್ ಎಲ್ವಿನ್ ಅವರು ಗೋಂಡಿ ಸಂಸ್ಕೃತಿ ಒಳಗಡೆ, ಗೋಂಡಿ ಸಮುದಾಯಗಳ ಒಳಗಡೆ ಹೋಗಿ ಕೆಲಸ ಮಾಡುವಾಗ ಹೇಗೆ ಅವರುಗಳಂತ ಲೋಕದೃಷ್ಟಿ, ಅಂದ್ರೆ ಈ ಬುಡಕಟ್ಟು ಲೋಕದೃಷ್ಟಿಗಳು ಹೇಗೆ ಭಿನ್ನವಾಗಿದ್ವು ಅಂತೇಳಿ ತುಂಬಾ ನಿದರ್ಶನಗಳ ಮೂಲಕ, ನರೇಟಿವ್ಗಳ ಮೂಲಕ ನಮ್ಗೆ ಮಾಡ್ತಾರೆ. ಅದೇ ತರ ಇನ್ನೊಬ್ರು ಸ್ವಂತ ಮೈರ್ ಅಂತೇಳಿ ಅವರು ಕೂಡ ಮಹಾರಾಷ್ಟ್ರದಲ್ಲಿ ಈ ಪಶುಪಾಲಕ ಸಮುದಾಯಗಳ ಮಧ್ಯೆ ಯಾವ ರೀತಿಯಾಗಿ ಅವರ ಜಾನಪದ ಫೋಕ್ ಟೇಲ್ಸ್ ಗಳನ್ನ ಇಟ್ಕೊಂಡು ಅವರ ಒಂದು ಆರಾಧನೆ ಪೂಜೆಯ ಇದನ್ನ ಇಟ್ಕೊಂಡು ಯಾವ ರೀತಿಯಾಗಿ ಅವರು ಸಂಸ್ಕೃತಿಯನ್ನ ಕಟ್ಕೊಂಡಿದ್ದಾರೆ ಅಂತ ಹೇಳಿ ಅವರು ತುಂಬಾ ಆಳವಾದಂತಹ ಅಧ್ಯಯನವನ್ನ ನಡೆಸಿದ್ದಾರೆ. ಅದೇ ರೀತಿಯಲ್ಲಿ ಸೊ ಇಲ್ಲಿ ನಮಗೆ ಕರ್ನಾಟಕದಲ್ಲಿ ಈ ಮಾದಿಗ ಕುಲಕಥನ ಅಂತ ಬಂದಾಗ ಒಂದು ಇದು ಬರುತ್ತೆ. ಅದ್ರ ಆ ಜಾಂಬುವಂತ ಅಂತ ಒಂದು ಕತೆ ಏನಿದೆ, ಅದರಲ್ಲಿ ಒಬ್ಬ ಹುಡುಗ ಅವನು ಅಲ್ಲಿ ಕತೆ ಬರುತ್ತೆ. ಜಾಂಬುವಂತ ಅನ್ನೋನು ನಮ್ಮ ಹಿರೀಕ ಅಂತೇಳಿ ಮಾದಿಗರು ಭಾವಿಸ್ತಾರೆ. ಜಾಂಬುವಂತ ಅವನು ಅಲ್ಲಿ ಕಾಮಧೇನು ಅಂತ ಬರುತ್ತೆ. ಕಾಮಧೇನು ಆಬ್ವಿಯಸ್ಲಿ ದನ, ನಮಗ್ ಗೊತ್ತು. ಆ ಕಾಮಧೇನುವನ ಹಾಲು, ತುಪ್ಪ ಮತ್ತೊಂದು. ಈ ಕಾಮಧೇನು ಯಾರಿಗೆ ಸೇರಿದ್ದು ಅಂತ ಹೇಳಿದ್ರೆ 4 ಜನಕ್ಕೆ ಸೇರಿದ್ದು. ಶಿವ, ವಿಷ್ಣು, ಬ್ರಹ್ಮ ಮತ್ತೆ ಜಾಂಬುವಂತ, ಈ 4 ಜನಕ್ಕೆ ಸೇರಿದ್ದು ಅಂತ ಹೇಳಿ.
ಅಲ್ಲಿ ಈ ಒಬ್ಬ ಹುಡುಗ ಅಂದ್ರೆ ಮಾದಿಗ ಕುಲದ ಒಬ್ಬ ಹುಡುಗ ಆ ಬೈ ಮಿಸ್ ಆಗಿ ಅವನಿಗೆ ಅವ್ರ ಅಮ್ಮ ಊಟ ಕೊಡ್ಬೇಕಾದ್ರೆ ಆ ಅಂದ್ರೆ ಅವನಿಗೆ ಬುತ್ತಿ, ಅವನು ದನ ಕಾಯಕ್ ಹೋಗ್ತಾ ಇರ್ತಾನೆ, ದನಗಳನ್ನ ಹಸುನ ಕಾಯಿಸಿ ಮೇಯಿಸೋದಿಕ್ಕೆ. ಆವಾಗ ಅವನಿಗೆ ಅವನೇ ಸಾಕ್ತಾ ಇದ್ರು ಕೂಡ ಅವನಿಗೆಲ್ಲೂ ಕೂಡ ಹಾಲು ತುಪ್ಪ ಏನು ಕೊಡ್ತಾ ಇರಲ್ಲ. ಆದ್ರೆ ಬೈ ಮಿಸ್ ಆಗಿ ಒಂದ್ ದಿವಸ ಅಮ್ಮ ಮಜ್ಜಿಗೆ ಕಡಿಯೋ ಸಂದರ್ಭದಲ್ಲಿ ಒಂದು ತೊಟ್ಟು ಮಜ್ಜಿಗೆ ಆ ಒಂದು ಬುತ್ತಿಗೆ ಬಿದ್ದ್ಬಿಡುತ್ತೆ. ಅದನ್ನ ಊಟ ಮಾಡಿದವನಿಗೆ ಬಹಳ ರುಚಿ ಅಂತ ಬಿಡುತ್ತೆ. ಆವಾಗ ಅವನು ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಅಲ್ಲ ಈ ದನದ ಮಜ್ಜಿಗೆ ಬಂದಂತ ಈ ಮಜ್ಜಿಗೆ ಬಿದ್ದಿರೋ ಊಟನೇ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಅದ್ರ ಬಾಡಿನ ಹೆಂಗಿರ್ಬೋದು ಅಂತ ಅದರಲ್ಲಿ ಕೇಳ್ತಾನೆ. ಸೊ ಆ ನಂತರದಲ್ಲಿ ಹಂಗೆ ಆ ರೀತಿ ಅವನು ಮಾತಾಡಿದ ತಕ್ಷಣದಲ್ಲಿ, ಹಂಗೆ ಹೇಳ್ಕೊಂಡ ತಕ್ಷಣದಲ್ಲೇ ಆ ಕಾಮಧೇನು ಸತ್ತೋಗ್ಬಿಡತ್ತಂತೆ. ಆವಾಗ ಅವನು ಜಾಂಬವಂತನಿಗೆ ಹೋಗಿ ಹೇಳ್ತಾನೆ, ಅಜ್ಜ ಹಿಂಗ ಆಗೋಯ್ತು, ಕಾಮಧೇನು ಸತ್ತೋಗ್ಬಿಡ್ತು ಅಂತೇಳಿ. ಆವಾಗ ಅವನು ಬಂದ್ಬಿಟ್ಟು ಬ್ರಹ್ಮ ವಿಷ್ಣು ಮಹೇಶ್ವರನ ಕರೆದು ಕೂತು ಆ ಒಂದು ಕಾಮಧೇನವನ್ನ ಏನು ಪಾಲು ಮಾಡ್ತಾನೆ. 3 ಜನ ದೇವರು, ಬ್ರಹ್ಮ ವಿಷ್ಣು ಮಹೇಶ್ವರಂಗೆ ಮತ್ತೆ ಜಾಂಬವಂತನಿಗೆ 4 ಪಾಲು ಮಾಡ್ತಾನೆ ಅಂತ ಆ ಕತೆ. ಇದು ಬರೀ ಈ ಪುಸ್ತಕದಲ್ಲಿ, ಇದು ಆಂಧ್ರದಿಂದ ತೆಲುಗಿಂದ ಬಂದು ಇಲ್ಲಿ ಮಾತ್ರ ಇಲ್ಲ, ನಮ್ಮ ಕರ್ನಾಟಕದಲ್ಲೂ ಕೂಡ ಇದು ದಾಖಲಾಗಿದೆ. ಸಿಂಧ್ ಮಾದಿಗರ ಸಂಸ್ಕೃತಿ ಅಂತ ಒಂದು ಪುಸ್ತಕ ಇದೆ. ನಮ್ಮ ಕೋಟಗಾನಹಳ್ಳಿ ರಾಮಯ್ಯ ಅವರು ಬರೆದಿರುವಂತ ಒಂದು ಇದು ಸಿಂಧ್ ಮಾದಿಗ ಅನ್ನೋದೇ ಒಂದು ಈ ಮಾದಿಗ ರಿಲೇಟೆಡ್ ಆದಂತಹ ಒಂದು ಅವರ ಒಂದು ಕುಲಕಥನಗಳನ್ನ ಹೀಗೆ ಹಾಡ್ಕೊಂಡು ಅದನ್ನ ನೃತ್ಯವನ್ನ ಮಾಡ್ಕೊಂಡು ಹೋಗುವಂತ ಒಂದು ಕಮ್ಯುನಿಟಿ ಅದು ಸಿಂಧ್ ಮಾದಿಗರು ಅಂತ ಒಂದು ಸೆಕ್ಟ್. ಅದು ಅವರು ಈ ಕುಲಕಥನಗಳನ್ನ ಹಾಡುವುದನ್ನ ಅಲ್ಲಿ ದಾಖಲೆ ಮಾಡ್ತಾರೆ. ಅವರು ಹೇಗೆ ಈ ಸಂಸ್ಕೃತಿಯ ಚರ್ಚೆ ಬಂದಾಗ ನಮ್ಮ ಸಮುದಾಯಗಳು ಹೇಗೆ ಒಂದು ಪರ್ಯಾಯವಾಗಿ ನಾವು ಈ ಡಾಮಿನೆಂಟ್ ಕಲ್ಚರ್ಗೆ ವಿರುದ್ಧವಾದಂತಹ ಒಂದು ಒಂದು ಪ್ರತಿ ಆದಂತಹ ಕಥೆಗಳನ್ನ ಹೇಗೆ ನಾವು ಕಟ್ಕೋತೀವಿ ಅನ್ನುವ ಒಂದು ವಿವರಣೆಯನ್ನ ಕೋಟಗಾನಹಳ್ಳಿ ರಾಮಯ್ಯ ಅವರು ಅದರಲ್ಲಿ ಕೊಡ್ತಾರೆ. ಕರ್ನಾಟಕದ ಇನ್ನೊಬ್ಬ ಮುಖ್ಯ ಸಂಸ್ಕೃತಿ ಚಿಂತಕರು ಲಕ್ಷ್ಮೀಪತಿ ಕೋಲಾರ ಅಂತೇಳಿ, ಅವರು ಒಂದು ಪುಸ್ತಕ ಇದೆ, ಜಲದ ಕಣ್ಣು ದಕ್ಕೀತೆ ಅಂತೇಳಿ. ನಾವು ಹೇಗೆ ನೀರು ಮತ್ತೆ ಬೆಂಕಿಯ ಸಂಸ್ಕೃತಿಗಳ ಮೂಲಕ ಬೇರೆ ಬೇರೆ ಭಿನ್ನವಾಗಿ ನೋಟಗಳನ್ನ ನಮ್ಮ ಸಮುದಾಯಗಳು ಹೆಂಗ್ ನೋಡ್ತಾ ಇದ್ದೀವಿ ಅಂತೇಳಿ. ಜಲದ ಸಂಸ್ಕೃತಿನೇ ಬೇರೆ, ಅಗ್ನಿ ಸಂಸ್ಕೃತಿಯೇ ಬೇರೆ ಅಂತೇಳಿ. ಅದರಲ್ಲಿ ಅವರು ಒಂದು 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 ಆಚರಣೆಯನ್ನ ಅವ್ರು ಮೆನ್ಷನ್ ಮಾಡ್ತಾರೆ. ಈಗ ಕೊಂಡ ಹಾಯೋದು ಅಂತ ಇದೆ ನಮ್ಗೆ, ನೀವೆಲ್ಲ ಗೊತ್ತಿರ್ಬೋದು. ಕೊಂಡ ಹಾಯೋದು ಅಂದ್ರೆ ಕೆಂಡವನ್ನ ಇದ್ ಮಾಡ್ಬಿಟ್ಟು ಇವತ್ತು ಅದು ನಮಗೆ ಇವತ್ತಿನ ಮುಂದುವರೆದ ಸಮಾಜದೊಳಗಡೆ ನಮಗೆ ಕೆಂಡ ಹಾಯೋದು ಒಂದು ಮೂಢನಂಬಿಕೆ ಅದು. ಸೊ ಅದನ್ನ ನಾವು ಕೆಲವು ಸರಿ ಅದು ಮೂಢನಂಬಿಕೆ, ಅದನ್ನ ಬ್ಯಾನ್ ಮಾಡ್ಬೇಕು, ಅದನ್ನ ಯಾರೋ ಬಿದ್ದದ್ರಲ್ಲಿ ಗಾಯ ಆಗುತ್ತೆ, ಸುಟ್ಟೋಗುತ್ತೆ ಅಂತೆಲ್ಲ ನಾವು ಮಾತಾಡ್ತೀವಿ. ಬಟ್ ಇತಿಹಾಸ ಸಂಸ್ಕೃತಿ ಚರಿತ್ರೆ ದೃಷ್ಟಿಯಿಂದ ನೋಡಿದಾಗ ಲಕ್ಷ್ಮೀಪತಿ ಕೋಲಾರ್ ಏನ್ ಹೇಳ್ತಾರೆ ಅಂದ್ರೆ, ಈ ಕೊಂಡ ಹಾಯೋದು ನಮ್ಮ ಈ ದ್ರಾವಿಡ ಸಮುದಾಯಗಳು ನಮ್ಗೆ ಯಾವಾಗ ನಮ್ಮ ಮೇಲೆ ಒಂದು ಅಗ್ನಿ ಸಂಸ್ಕೃತಿಯನ್ನ ಹೇರಿಕೆ ಮಾಡುವ ಒಂದು ಇದನ್ನ ಬಂದಾಗ ಇವರು ಆ ಅಗ್ನಿಯನ್ನ ಅಂದ್ರೆ ಬೆಂಕಿ ಕೆಂಡ ಅದನ್ನ ತುಳ್ಕೊಂಡು ಹೋಗುವಂತಹ ಒಂದು ಪರಂಪರೆಯನ್ನ ಅವರು ಹುಟ್ಟಾಕಿದ್ರು ಅನ್ನೋದನ್ನ ಹೇಳ್ತಾರೆ. ಅದರಲ್ಲೂ ಕೂಡ ತಲೆ ಮೇಲೆ ಕೊಡ ಇಟ್ಕೊಂಡು, ನೀರಿನ ಕೊಡ ಬಿಂದಿಗೆ ಇಟ್ಕೊಂಡು ಕೆಂಡವನ್ನ ತುಳ್ಕೊಂಡು ಹೋಗೋದು, ಇದು ಅಂದ್ರೆ ನಾವು ಪ್ರತಿಯಾಗಿ ಅಗ್ನಿ ಸಂಸ್ಕೃತಿಗೆ ವಿರುದ್ಧವಾದ ರೀತಿಯಲ್ಲಿ ಒಂದು ಜಲ ಸಂಸ್ಕೃತಿಯನ್ನ ಇದು ನಮ್ಗೆ ಶ್ರೇಷ್ಠ ಅನ್ನೋ ಒಂದು ನರೇಟಿವ್ನ ನಮ್ಮ ಸಮುದಾಯಗಳೇ ಕಟ್ಕೊಂಡಿದ್ದು ಅನ್ನೋ ಒಂದು ಮಾಹಿತಿಯನ್ನ ಅವರು ಈ ರೀತಿ ಹಲವಾರು ಯಾವ ರೀತಿ ನಮ್ಮ ಸಮುದಾಯಗಳು ಕಟ್ಕೊಂಡಿದ್ದಾವೆ ಅಂತ ಹೇಳಿ ನೋಡ್ತೇವೆ. ಅಂದ್ರೆ ಈ ರೀತಿ ಈ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಸೂಕ್ಷ್ಮವಾಗಿ ನಾವು ನಮ್ಮ ಸಂಸ್ಕೃತಿಗಳನ್ನ, ತಳ ಸಮುದಾಯದ ಸಂಸ್ಕೃತಿಗಳನ್ನ ನೋಡ್ತಾ ಹೋದ್ರೆ ಇವು ಯಾವತ್ತೂ ಕೂಡ ಅದನ್ನ ಹಾಗೆ ಪ್ರಬಲ ಸಮುದಾಯಗಳು ಹೇಳೋದಕ್ಕೆ ತಗ್ಗಿ ಬಗ್ಗಿನೇ ನಡ್ಕೊಂಡು ಹೋಗಿಲ್ಲ. ತಮ್ಮದೇ ಆದಂತಹ ಒಂದು ನರೇಟಿವ್ನ ಅವೇ ಕಟ್ಕೊಂಡು ಒಂದು ಸಂಘರ್ಷವನ್ನ, ಕಾನ್ಫ್ಲಿಕ್ಟ್ ಅನ್ನು ಕೂಡ ಮಾಡಿದಾವೆ ಮತ್ತು ಡೈನಮಿಕ್ ಆಗಿದ್ದಾವೆ ಅನ್ನೋದನ್ನ ನಾವು ಗುರ್ಸ್ಕೋಬೇಕು ಫಸ್ಟ್. ಹಾಗಾಗಿ ಇದು ಒಂದು ಈಗ ನಮಗೆ ಯಾರು MN ಶ್ರೀನಿವಾಸ್ ಅಂತಹ ಸಂಸ್ಕೃತೀಕರಣವನ್ನು ಹೇಗೆ ಸಂಸ್ಕೃತೀಕರಣ ಆಗ್ತಾ ಇದೆ ಅಂತ ಹೇಳ್ತಾರೆ, ಅದೊಂದು ಫ್ಯಾಕ್ಟ್ ಇವತ್ತು. ಅದನ್ನ ಅವರು ಮೊದಲು ಬ್ರಾಹ್ಮಣೈಸೇಷನ್ ಅಂತ ಬರ್ದಿರ್ತಾರೆ ಅವರ ಥೀಸಿಸ್ ಒಳಗಡೆ. ಅದಕ್ಕೆ ವಿರೋಧ ಬಂದ್ಮೇಲೆ ಅದನ್ನ ಸಂಸ್ಕೃತಿ ಸ್ಯಾನ್ಸ್ಕ್ರಿಟೈಸೇಷನ್ ಅಂತ ಇದು ಮಾಡ್ತಾರೆ. ಹೇಗೆ ಹಳ್ಳಿಗಳಲ್ಲಿ ಜನರು
ಈ ಮೇಲ್ಜಾತಿಗಳನ್ನ ಫಾಲೋ ಮಾಡ್ತಾರೆ, ಅನುಸರಿಸ್ತಾರೆ, ಅವ್ರದ್ದೇ ಆದಂತ ಪೂಜೆಗಳನ್ನ. ಅದು ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇವತ್ತು ಹಲವಾರು ಶೂದ್ರ ಸಮುದಾಯಗಳು ನಾವು ಕೂಡ ಬ್ರಾಹ್ಮಣರ ರೀತಿ ಜನಿವಾರ ಹಾಕಿದ್ರೆ ನಾವು ಮೇಲೆ ಹೋಗ್ಬೋದು ಅನ್ನೋ ಒಂದು ಇದ್ರೊಳಗಡೆ ಆ ತರದಲ್ಲಿ ಮಾಡ್ತಾರೆ. ಆ ರೀತಿ ಭಾವಿಸ್ಕೊಂಡು ಅವರು ಒಂದು ಸೋಷಿಯಲ್ ಮೊಬಿಲಿಟಿನ ಕೂಡ ಕಂಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಇದು ಒಂದು ಅಷ್ಟೇ, ಅಂದ್ರೆ ಸಂಸ್ಕೃತೀಕರಣ ಒಂದು ಪ್ರಾಸೆಸ್ ಇಡೀ ಇದ್ರೊಳಗಡೆ ನಮ್ಮ ತಳ ಸಮುದಾಯಗಳನ್ನು ನೋಡಿದಾಗ. ಆದರೆ ತಮ್ಮದೇ ಆದಂತಹ ಕೌಂಟರ್ ಅಥವಾ ತಮ್ಮದೇ ಆದಂತಹ ಒಂದು ಹೊಸ ಸಂಸ್ಕೃತಿಗಳನ್ನ, ಪ್ರತಿ ಸಂಸ್ಕೃತಿಯನ್ನ ಹುಟ್ಟಾಕಿದ್ದು ನಮ್ಮ ತಳ ಸಮುದಾಯಗಳಲ್ಲಿ ನಾವು ಬಹಳಷ್ಟು, ನಮಗೆ ನೂರಾರು ಸಾವಿರಾರು ಉದಾಹರಣೆಗಳನ್ನ ನಾವು ಕೊಡ್ತಾ ಹೋಗ್ಬೋದು ಅದಕ್ಕೆ. ಆದ್ರೆ ಇವತ್ತು ಹೀಗೆ ಈ ಕಾರಣಕ್ಕೆ ಬಿಕ್ಕಟ್ಟು ಹುಟ್ಟುತ್ತಾ ಇದೆ ಅಂತ ನಾನು ಹೇಳ್ತಾ ಇರೋಂಥದ್ದು. ಸೊ ಹಾಗಾಗಿ ಯಾವಾಗಲೂ ನಮಗೆ ಈಗ ನಮಗೊಂದು ಕಲ್ಚರಲ್ ಥಿಯರಿಯಲ್ಲಿ ದೊಡ್ಡ ಫ್ರೆಂಚ್ನ ಒಬ್ಬ ದೊಡ್ಡ ಕಲ್ಚರಲ್ ಥಿಯರಿಸ್ಟ್ ಬರ್ತಾರೆ, ಪಿಯರೆ ಬೋರ್ದು ಅಂತೇಳಿ. ಅವರು ಹೇಳುವಂತ ಒಂದು ಪರಿಕಲ್ಪನೆ ಅಂದ್ರೆ ಕಲ್ಚರಲ್ ಕ್ಯಾಪಿಟಲ್ ಅಂತ. ಅಂದ್ರೆ ಕಲ್ಚರ್ ಅನ್ನೋದು ಕೂಡ ಒಂದು ಬಂಡವಾಳವಾಗಿ ಕೆಲಸ ಮಾಡುತ್ತೆ. ಯಾಕಾಗಿ ಬಂಡವಾಳವಾಗಿ ಕೆಲಸ ಮಾಡುತ್ತೆ ಅಂದ್ರೆ ಅಧಿಕಾರವನ್ನ ಸ್ಥಾಪಿಸೋದಕ್ಕೆ, ಪವರ್ ಅನ್ನ ಇದು ಮಾಡೋದಕ್ಕೆ, ಪವರ್ ಅನ್ನ ಉಳಿಸ್ಕೊಳ್ಳೋದಕ್ಕೆ, ಮತ್ತು ಬೇರೆಯವರ ಮೇಲೆ ತಮ್ಮ ಅಧಿಕಾರವನ್ನ ಹೇಳೋದಕ್ಕೆ ಕಲ್ಚರ್ ಆಕ್ಟ್ಸ್ ಆಸ್ ಎ ಕ್ಯಾಪಿಟಲ್ ಅಂತ ಹೇಳ್ತಾರೆ. ಅದನ್ನ ನಾವು ಕಲ್ಚರಲ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಅಂದ್ರೆ ಈಗ ನಾನು ಹೇಳಿದೆ, ಫಾರ್ ಎಕ್ಸಾಂಪಲ್ ಒಂದು ಸಂಸ್ಕೃತ ಭಾಷೆ ಯಾವ ರೀತಿಯಾಗಿ ನಮ್ಮ ದೇಶದಲ್ಲಿ ಕಲ್ಚರಲ್ ಕ್ಯಾಪಿಟಲ್ ಆಯ್ತು, ಆ ಭಾಷೆಯ ಜೊತೆಗೆ ಇರ್ತಕ್ಕಂತಹ ಕನೆಕ್ಟೆಡ್ ಆಗಿರ್ತಕ್ಕಂತಹ ಒಂದು ಕಲ್ಚರ್ಸ್ ಯಾವ ರೀತಿಯಾಗಿ ಅದರ ಸಂಸ್ಕೃತಿಗಳು ಅದು ಡಾಮಿನೆಂಟ್ ಪೊಸಿಷನ್ ಬಂತು ಅನ್ನೋದನ್ನ ನಾವು ನೋಡ್ತೀವಿ. ಸೊ ಹಾಗಾಗಿ ಕಾರಣಕ್ಕೆ ಅಂದ್ರೆ ಒಂದು ಕಲ್ಚರ್ ಅನ್ನೋದೇ ಒಂದು ಕ್ಯಾಪಿಟಲ್ ಆದಾಗ ಅದನ್ನ ಕ್ಯಾಪಿಟಲ್ ಮಾಡಿಕೊಂಡಂತಹ ವರ್ಗಗಳು ಅಥವಾ ಸಮುದಾಯಗಳು ಉಳಿದವನ್ನ ಹಾಗೆ ಅಂತ ಹೇಳಿದ್ರೆ ನಾವು ಹೇಳಿದಾಗೆ ಕೇಳಬೇಕು ಅಂದ್ರೆ ಅಲ್ಲಿ ಡಾಮಿನೇಷನ್ ಬರುತ್ತೆ, ಪ್ರಾಬಲ್ಯ ಬರುತ್ತೆ. ಈ ಕಾರಣಕ್ಕೆ ಅಲ್ಲಿ ನಮಗೆ ಬಿಕ್ಕಟ್ಟುಗಳು ಹುಟ್ಟುತ್ತಾ ಹೋಗುತ್ತೆ. ಇದು ಯಾವ್ಯಾವ ರೀತಿಯಲ್ಲಿ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ ಅಂತ ನೋಡಿದ್ರೆ ನಮಗೆ ಇವತ್ತು ತಳ ಸಮುದಾಯಗಳು ಎದುರಿಸುವಂತಹ ಕಾನ್ಫ್ಲಿಕ್ಟ್ ಯಾವ್ಯಾವ ರೀತಿನಲ್ಲಿ ನಮಗೆ ಕಾಣಿಸ್ಕೊಳ್ತೇವೆ ಅಂತ ನೋಡಿದಾಗ, ಒಂದು, ನಾವು ಈ ಕಲ್ಚರಲ್ ಕಾನ್ಫ್ಲಿಕ್ಟ್ ಅನ್ನ ಅಥವಾ ಕಲ್ಚರಲ್ ಕ್ರೈಸಿಸ್ ಅನ್ನ, ಈ ಸಂಸ್ಕೃತಿಯ ಬಿಕ್ಕಟ್ಟನ್ನ ನಾವು ಜನ ಸಮುದಾಯಗಳ ಬದುಕಿನ ಬಿಕ್ಕಟ್ಟಾಗಿನೇ ನಾವು ಅರ್ಥ ಮಾಡ್ಕೋಬೇಕು. ಕಲ್ಚರಲ್ ಕ್ರೈಸಿಸ್ ಅಂದ್ರೆ ಏನೋ ಸಂಸ್ಕೃತಿ ಒಳಗಡೆ ಏನೋ ಬಂದ್ಬಿಡುತ್ತೆ ಅಂತ ಅಲ್ಲ. ಅದು ವಾಸ್ತವದಲ್ಲಿ ಸಂಸ್ಕೃತಿಯ ಮೂಲಕ ನಮಗೆ ಕಾಣ್ತಾ ಇರುತ್ತೆ. ಸಂಸ್ಕೃತಿ ಅನ್ನೋದು ನಮಗೆ ಸಿಂಪ್ಟಮ್ ಮಾತ್ರ, ಅದ್ರ ಒಳಗಡೆ ರೋಗ ಇರುತ್ತೆ. ಸೊ ಹಾಗಾಗಿ ಒಂದು ಸಂಸ್ಕೃತಿ ಯಾವುದೋ ಬಿಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದೆ, ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದೆ ಅಂತ ಹೇಳಿದ್ರೆ ಆ ಸಂಸ್ಕೃತಿಗೆ ಸಂಬಂಧ ಹೊಂದಿರುವಂತ ಜನ ಸಮುದಾಯ ಕೂಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದೆ, ಅಥವಾ ಆ ಸಮುದಾಯ ಕೂಡ ತನ್ನ ಅಳಿವನ್ನ ಕಾಣ್ತಾ ಇದೆ. ಈಗ ನಾವು ನೋಡ್ತೀವಿ ಬಹಳಷ್ಟು ಭಾಷೆಗಳು ಏನು ಹೋಗ್ತಾ ಇದ್ದಾವೆ, ಎಕ್ಸ್ಟಿಂಕ್ಟ್ ಆಗ್ತಾ ಇದ್ದಾವೆ ಅಂತೇಳಿ, ಅಳಿವಿನ ಅಂಚಿಗೆ ಬಂದಿದ್ದಾವೆ ಅಂತೇಳಿ. ಫಾರ್ ಎಕ್ಸಾಂಪಲ್ ಕೊರಗ ಭಾಷೆ ಇದೆ ಕರ್ನಾಟಕದಲ್ಲಿರೋ, ಅಥವಾ ಸುಮಾರು ಭಾಷೆಗಳಿದೆ. ಇತ್ತೀಚೆಗೆ ಒಂದು ಕೊರಚ ಭಾಷೆ ಸ್ನೇಹಿತರೊಬ್ರು ಒಂದು ಪುಸ್ತಕವನ್ನು ತಂದ್ರು. ಕೊರಚ ಅದು ನಮ್ಮ ಕರ್ನಾಟಕದಲ್ಲೇ ಇರುವಂತಹ ಒಂದು ಸಣ್ಣ ಒಂದು ಭಾಷೆ ಅದು. ಇದರಲ್ಲಿ ಈ ರೀತಿಯಲ್ಲಿ ಹಲವಾರು ಭಾಷೆಗಳಿದ್ದಾವೆ. ಇವತ್ತು ಆ ಭಾಷೆಗಳು ಈಗ ಒಂದು ಕನ್ನಡ ಭಾಷೆನೇ ಒಂದು ರೀತಿ ಗೆ ಒಳಗಾಗಿದೆ. ಇವತ್ತು ಈಗ ನೀವು ನೋಡ್ತಿದ್ದೀರಾ ನಮ್ಮ ಶಿಕ್ಷಣ ನೀತಿ ಯಾವ ರೀತಿಯಾಗಿ ಒಂದು ಶಿಫ್ಟ್ ನ ತಗೊಂಡಿದೆ. ಈಗ KPS ಶಾಲೆಗಳು ಅಂತ ಹೇಳ್ತಾರೆ, ಕನ್ನಡ ಶಾಲೆಗೆ ಹೋಗೋರು ಯಾರು ಇಲ್ಲ, ಸೊ ನಾವು ಇಂಗ್ಲಿಷ್ ಅಲ್ಲೇ ನಾವು ಕಲ್ತ್ರೆ ಮಾತ್ರ ಇವತ್ತು ನಮ್ಗೆ ಏನಾದ್ರೂ ಸೋಷಿಯಲ್ ಮೊಬಿಲಿಟಿ ಸಾಧ್ಯ ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ. ಆ ರೀತಿಯ ವ್ಯವಸ್ಥೆ ಕ್ರಿಯೇಟ್ ಆಗ್ತಾ ಇದೆ. ಹಿಂಗೆಲ್ಲ ಇರುವಾಗ ನಮಗೆ ಅವು ನಮ್ಮ ಭಾಷೆಗಳ ಮೇಲೆ ಕ್ರಿಯೇಟ್ ಆಗುತ್ತೆ. ಒಂದು ಭಾಷೆ ಹೋದ್ರೆ ಏನಾಯ್ತು, ಒಂದು ಕನ್ನಡ ಹೋದ್ರೆ ಅಥವಾ ಯಾವುದೋ ಒಂದು ಸಣ್ಣ ಭಾಷೆ ಹೋದ್ರೆ, ಕೊರಚ ಭಾಷೆ ಹೋದ್ರೆ, ಮತ್ತೊಂದು ಹೋದ್ರೆ, ಅದು ಬರೀ ಭಾಷೆಯ ಸಾವಲ್ಲ. ಒಂದು ಭಾಷೆ ಸತ್ತೋದ್ರೆ ಆ ಭಾಷೆಯ ಜೊತೆಗೆ ಇರುವ ಸಂಸ್ಕೃತಿಯ ಸಾವು. ಸೊ ಅಲ್ಲಿ ಯಾವುದು ರಿಪ್ಲೇಸ್ ಮಾಡ್ಕೊಳ್ಳುತ್ತೆ, ಆ ಭಾಷೆಯ ಬದಲಿಗೆ ಯಾವ ಭಾಷೆ ಬಂದು ರಿಪ್ಲೇಸ್ ಮಾಡ್ಕೊಳ್ಳುತ್ತೆ, ಆ ಭಾಷೆಯ ಸಂಸ್ಕೃತಿ ಆ ಇಡೀ ಸಮುದಾಯವನ್ನ ಒಳಗೊಳ್ಳುತ್ತೆ. ಇದು ಕಲ್ಚರಲ್ ಲಾಸ್, ಅಂದ್ರೆ ಸಂಸ್ಕೃತಿಗಳ ನಷ್ಟಕ್ಕೆ ಕಾರಣ ಆಗುತ್ತೆ ಅನ್ನುವ ಒಂದು ಇದು. ಹಾಗಾಗಿ ಸೊ ಇಲ್ಲಿ ನಮಗೆ ಅದು
ಈ ರೀತಿಯಲ್ಲಿ ಇವತ್ತು ಯಾವ್ಯಾವ ರೀತಿ ತಳ ಸಮುದಾಯಗಳು ತಮ್ಮ ಬಿಕ್ಕಟ್ಟುಗಳನ್ನ ಎದುರಿಸ್ತಾ ಇದ್ದಾವೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಅವರ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಇದೆ, ಅವರ ಅಸ್ತಿತ್ವವೇ ಬಿಕ್ಕಟ್ಟಿನಲ್ಲಿದೆ. ಈಗ ಸರ್ ಒಂದು ಆರಂಭದಲ್ಲಿ ಹೇಳಿದ್ರು ಸಿದ್ದಿ ಸಮುದಾಯ ಅಂತ ಹೇಳಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ದೊಡ್ಡ ಸಂಖ್ಯೆಯಲ್ಲಿರುವಂತಹ ಸಿದ್ದಿ ಸಮುದಾಯ ಇದೆ. ಅದು ಇತ್ತೀಚೆಗೆ ಆಫ್ರಿಕಾದಿಂದ ಅಂದ್ರೆ ಒಂದು 200-300 ಅಂದ್ರೆ ವಸಾಹತುಶಾಹಿ ಕಾಲದಲ್ಲಿ ಆಫ್ರಿಕಾದಿಂದ ಅವ್ರನ್ನ ಸ್ಲೇವ್ಸ್ ಆಗಿ, ಗುಲಾಮರಾಗಿ ಕರ್ಕೊಂಡು ಬಂದ್ರು. ಬಹುಶಃ ಪೋರ್ಚುಗೀಸರು ಅಥವಾ ಬ್ರಿಟಿಷರು ಇರ್ಬೋದು. ಆ ಕರ್ಕೊಂಡು ಬಂದಂತಹ ಗುಲಾಮರಾಗಿ ಮಾಡಿಕೊಂಡಂತ ಒಂದು ಸಮುದಾಯ ಇದೆ, ಸಿದ್ದಿ ಸಮುದಾಯ. ಹಂಗ್ ನೋಡಿದ್ರೆ ಎಲ್ಲರೂ ಕೂಡ ಆಫ್ರಿಕಾದಿಂದ ಬಂದಿದ್ದು, ಬಟ್ ಅವ್ರು ಲೇಟೆಸ್ಟ್ ಆಗಿ ಬಂದವರು ಅಂತೇಳಿ. ಈ ಸಮುದಾಯ ಏನಿದೆ, ಈ ಸಿದ್ದಿಗಳು ಇವತ್ತು ಅಲ್ಲಿ ಅದು ಮಾತ್ರ ಅಲ್ಲ, ಆ ತರದಲ್ಲಿ ಇರ್ತಕ್ಕಂಥ ಹಲವಾರು ಸಮುದಾಯಗಳು, ಅವರು ಆಕ್ಚುಲಿ ಅದೊಂದು ಬುಡಕಟ್ಟು ಸಮುದಾಯ. ಆದರೆ ಅವರು ಸುಮಾರು ಒಂದು 20-30 ವರ್ಷ ನಮ್ಮನ್ನ ಬುಡಕಟ್ಟು ಅಂದ್ರೆ ಒಂದು ಟ್ರೈಬ್, ಶೆಡ್ಯೂಲ್ಡ್ ಟ್ರೈಬ್ ಅಂತೇಳಿ ಗುರುತಿಸೋದಕ್ಕೋಸ್ಕರ ಅವರು ದೊಡ್ಡ ಹೋರಾಟವನ್ನ ಮಾಡ್ಬೇಕಾಯ್ತು. ಆ ಕೆಲಸವನ್ನ ಕೊನೆಗೆ ಅವ್ರು ಮಾಡಿಕೊಟ್ಟಿದ್ದು ಮಾರ್ಗರೇಟ್ ಆಳ್ವಾ ಅವರು. ಮಾರ್ಗರೇಟ್ ಆಳ್ವಾ ಅವರ ಒಂದು ಇದನ್ನ ಏನು, ಅವರ ಒಂದು ಅಳಲನ್ನ ಅರ್ಥ ಮಾಡಿಕೊಂಡು, ಆ ಸಮುದಾಯವನ್ನು ಅರ್ಥ ಮಾಡಿಕೊಂಡು ಅವರಿಗೆ ಅವರ ಕಾಲದಲ್ಲಿ ಅವರಿಗೆ ಏನು ಒಂದು ಬುಡಕಟ್ಟು. ಅದೇ ತರದಲ್ಲಿ ಅದೇ ಉತ್ತರ ಕನ್ನಡದಲ್ಲಿ ಸಿದ್ದಿ ಇದೆ, ಇನ್ನೊಂದ್ ಕಡೆ ಕುಣಬಿ ಅಂತ ಒಂದು ಇದಿದೆ. ನೀವು ಜೋಯ್ಡಾ, ದಾಂಡೇಲಿ ಎಲ್ಲೆಲ್ಲ ಕುಣಬಿ ಅಂತ ಒಂದು ಸಮುದಾಯದ ಒಂದು ಬುಡಕಟ್ಟು ಇದೆ. ಆದ್ರೆ ಅದರದ್ದೇ ಆದಂತಹ ಒಂದು ಕಲ್ಚರ್, ವಿಶೇಷವಾದಂತಹ ಸಂಸ್ಕೃತಿ ಇದೆ. ವಿಶೇಷ ಅಂದ್ರೆ 2 ಕಿಲೋಮೀಟರ್ ಆ ಕಡೆ ಅಂದ್ರೆ ಬಾರ್ಡರ್ ಅಲ್ಲಿ ಗೋವಾದಲ್ಲಿ ಕೂಡ ಕುಣಬಿಗಳಿದ್ದಾರೆ. ಅಲ್ಲಿಂದ ಆ ಕಡೆ ಹಳ್ಳಿಗೆ ಈ ಕಡೆ ಹಳ್ಳಿಗೆ ಅಂದ್ರೆ ಗೋವಾದಕ್ಕಿಂತ ನಮ್ಮ ಕರ್ನಾಟಕದ ಹಳ್ಳಿಗಳಿಗೆ ಕೊಡುವುದು ಮದುವೆ ಸಂಬಂಧಗಳೆಲ್ಲ ನಡೆಯುತ್ತೆ. ನೀವು ಗೋವಾದ ಹಳ್ಳಿಯಿಂದ ಈ ಕಡೆಗೆ ಬಂದ್ರೆ ಆ ವ್ಯಕ್ತಿ ಟ್ರೈಬ್, ST. ಇಲ್ಲಿಂದ ಅಲ್ಲಿಗೆ ಹೋದ್ರೆ ಆಕೆ ST ಅಲ್ಲ. ಸೊ ಅಂದ್ರೆ ಇಲ್ಲಿನ ಅವರು ST ಅಂತಾನೆ ಇನ್ನೂ ಕೂಡ ಪರಿಗಣನೆ ಮಾಡಿಲ್ಲ, ಆದ್ರೆ ಗೋವಾದಲ್ಲಿ ಅವರು ST. ಈ ರೀತಿಯ ವಿಪರ್ಯಾಸಗಳಿದಾವೆ. ಸೊ ಅವರು ನಮ್ಮನ್ನು ST ಅಂತ ಪರಿಗಣಿಸಿ ಅಂತ ಹೇಳಿ ಅವರು ದೊಡ್ಡ ಒಂದು ಹೋರಾಟವನ್ನು ಈ ರೀತಿಯಾಗಿ ಅವರು ಅಸ್ಮಿತೆಗೋಸ್ಕರ, ಅವರ ಐಡೆಂಟಿಟಿಗೋಸ್ಕರನೇ ಸಾಕಷ್ಟು ಹೋರಾಟ ಮಾಡ್ತಾ ಇರ್ತಕ್ಕಂಥ ಸಮುದಾಯಗಳು. ಇನ್ನು ಈ ಆದಿವಾಸಿ ಅಂದ್ರೆ ಸಮುದಾಯಗಳು ಅಥವಾ ಈ ಬುಡಕಟ್ಟು ಸಮುದಾಯಗಳು, ಕಾಡುಗಳನ್ನ ಅವಲಂಬಿಸಿ ಬದುಕ್ತಾ ಇರತಕ್ಕಂಥ ಹಲವಾರು ಸಮುದಾಯಗಳು ಬೇರೆ ರೀತಿಯ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್. ಅಂದ್ರೆ ಅವ್ರಿಗೆ ನೇರವಾಗಿ ದೊಡ್ಡ ದೊಡ್ಡ ಯೋಜನೆಗಳು ಬಂದಾಗ, ಈ ಫಾರ್ ಎಕ್ಸಾಂಪಲ್ ನಾಗರಹೊಳೆಯಲ್ಲಿದೆ, ನಾಗರಹೊಳೆಯಲ್ಲಿ ನ್ಯಾಷನಲ್ ಪಾರ್ಕ್ ಅಂತ ಮತ್ತು ಕುದುರೆಮುಖ ನ್ಯಾಷನಲ್ ಪಾರ್ಕ್ ಇವೆಲ್ಲ ಬಂದಾಗ ಈ ಆದಿವಾಸಿಗಳದ್ದೇ ಮೊದಲು ಅವರ ಅಸ್ತಿತ್ವ ದೊಡ್ಡ ಸಮಸ್ಯೆ ಬರುತ್ತೆ. ಅವ್ರಿಗೆ ಎಲ್ಲಿ ಮುಂದೆ ಬದುಕದೇ ಕಷ್ಟ ಅನ್ನೋ ಸ್ಥಿತಿ. ಇವತ್ತಿಗೂ ಕೂಡ ನಾಗರಹೊಳೆಯ ಕಾಡಲ್ಲಿ ಒಂದಷ್ಟು ಸ್ವಲ್ಪ ಜನ ಹಳ್ಳಲ್ಲಿ ಇದ್ದಾರೆ, ಆದ್ರೆ ದೊಡ್ಡ ಸಂಖ್ಯೆಯ ಜನರನ್ನ ಎತ್ತಂಗಡಿ ಮಾಡಲಾಯಿತು. ಆ ಎತ್ತಂಗಡಿ ಆದಂತಹ ಸಾವಿರಾರು ಜನ ಇವತ್ತು ನೀವು ಹೋದ್ರೆ, ನಾಗರಹೊಳೆಗೆ ಹೋದ್ರೆ ಅಥವಾ HD ಕೋಟೆಗೆ ಹೋದ್ರೆ, ಆ ಕಡೆ ಈ ಕಡೆ 2 ಹೈವೇಗಳು, ಆ ಹೈವೇಗಳ ಮಧ್ಯೆ ಇರುವ ಒಂದು ಜಾಗ, ಒಂದು ಸಣ್ಣ ಸ್ಟ್ರಿಪ್ ಏನಿರುತ್ತೆ ಪಟ್ಟಿ, ಅದ್ರ ಒಳಗಡೆ ಅವರ ಬೆಂಕಿ ಪೊಟ್ಟಣದಂತಹ ಗುಡಿಸಲುಗಳು. ಒಂದು ಕಾಲದಲ್ಲಿ ಕಾಡನ್ನ ಅವಲಂಬಿಸಿ ಅಲ್ಲಿರ್ತಕ್ಕಂಥ ಮೇನಾಗಿ ಜೇನು ಕುರುಬ, ಬೆಟ್ಟ ಕುರುಬ, ಸೋಲಿಗ, ಈ ಎಲ್ಲ ಆದಿವಾಸಿ ಸಮುದಾಯಗಳೇನಿದಾವೆ, ಇವರು ಕಾಡಿನಲ್ಲಿ ರಾಜರ ರೀತಿ ಬದುಕ್ತಾ ಇದ್ದಂಥವ್ರು. ಅಲ್ಲಿ ಅವರಿಗೆ ಕಷ್ಟ ಇತ್ತು, ಇರ್ಲಿಲ್ಲ ಅಂತಲ್ಲ, ಆದ್ರೆ ಸಿಕ್ಕಿದನ ಒಂದು ಸಣ್ಣ ನೀರಿನ ತೊರೆ ಇದ್ರೂ ಕೂಡ ಅದನ್ನ ಹಂಚಿಕೊಂಡು ಕೂಡಿ ಬದುಕ್ತಾ ಇದ್ದಂತಹ ಒಂದು ಜನರು. ಆದ್ರೆ ಅವರು ಇವತ್ತು ಏನಾಯ್ತು ಅಂತ ಹೇಳಿದ್ರೆ, ಈ ರೀತಿಯ ಯೋಜನೆಗಳು ಬಂದಾಗ ಅವರು ನಿರ್ಗತಿಕರಾಗಿ, ನಿರ್ವಸತಿಕರಾಗಿ ಇವತ್ತು ಎಲ್ಲ ಕೂಲಿ ಮಾಡ್ಕೊಂಡು ಮಾಡ್ಕೊಂಡು ಅವರ ಬದುಕು ಬರ್ಬಾದ್ ಆಗುವಂತ ಸ್ಥಿತಿ. ಇವತ್ತು ಅವರು ಕ್ರಿಮಿನಲ್ಗಳ ರೀತಿನಲ್ಲಿ ಅವ್ರ ಮೇಲೆ ಕೇಸ್ ಹಾಕೋದು ಮತ್ತೊಂದು ಈ ಥರದ್ದೆಲ್ಲ ನಡೀತಾ ಇರುವಂತದ್ದು ನಡೀತಾ ಇದೆ. ಇಲ್ಲಿ ಒಂದು ಇದು ಹೇಗೆ ಇವರು ಯಾವ ರೀತಿಯ ಕ್ರೈಸಿಸ್ಗೆ ಒಳಗಾಗ್ತಾರೆ ಈ ಸಮುದಾಯಗಳು, ಈಗ ಆದಿವಾಸಿ ಸಮುದಾಯಗಳು ಅನ್ನೋದಕ್ಕೆ ಒಂದು ತುಂಬಾ ಕ್ಲಾಸಿಕ್ ಉದಾಹರಣೆ ಅಂತ ಹೇಳಿದ್ರೆ 2011-12 ಅಂತ ಕಾಣುತ್ತೆ. ನಾನು ಅವಾಗ ಸಂಡೇ ಇಂಡಿಯನ್ ಅಂತ ಒಂದು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಿಮ್ಗೆಲ್ಲ ನೆನಪಿರ್ಬೋದು, ಒಂದು ಸೀರಿಯಲ್ ರಿಯಾಲಿಟಿ ಶೋ ಬರ್ತಾ ಇತ್ತು, ಹಳ್ಳಿ ಹೈದ ಪ್ಯಾಟೆಗೆ ಬಂದ ಅಂತೇಳಿ. ಈ ಹಳ್ಳಿ ಹೈದ ಪ್ಯಾಟೆಗೆ ಬಂದ ಅನ್ನೋ ಇದ್ರಲ್ಲಿ ಒಬ್ಬ ಹುಡುಗ ವಿನ್ನರ್ ಆಗಿದ್ದ ಆ ಟೈಮಲ್ಲಿ. ಅವನ ಹೆಸರು ರಾಜೇಶ್ ಅಂತೇಳಿ. ಆನಂತರ ಅವನು ಸತ್ತೋದ, ಬಿಲ್ಡಿಂಗ್ ಇಂದ ಮೇಲೆ ಬಿದ್ದು.
ನಾನು ಅವನ ಹಾಡು ಬಳ್ಳೆ ಹಾಡಿ ಅಂತೇಳಿ HD ಕೋಟೆಯಲ್ಲಿ 2-3 ಸರಿ ಅವನ ಹಾಡಿ ಅವನಿಗೆ ಅವಾಗ ತುಂಬಾ ಏನು ಸಿಕ್ಕಾಗಿ ಮಾನಸಿಕ ಇನ್ಸ್ಟೆಬಿಲಿಟಿ ಆಗಿ ಅವನು ಮೈಸೂರಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದ. ಪುನೀತ್ ರಾಜ್ಕುಮಾರ್ ಎಲ್ಲ ಅವನು ನೋಡಕ್ ಹೋಗಿದ್ದು, ನೆನಪಿರ್ಬೋದು ನಿಮ್ಗೆ. ಆ ರಾಜೇಶ್ ಏನು ಜೇನು ಕುರುಬರ ಹುಡುಗ, ನಾನು ವರದಿ ಮಾಡೋದಕ್ಕೆ ಹೋಗಿದ್ದೆ. ಆ ನಂತರದಲ್ಲಿ ಅವನು ಸಾಯೋವರೆಗೂ ಕೂಡ ಸಂಪೂರ್ಣವಾಗಿ ನಾನು ಗಮನಿಸಿದಾಗ ಅದು ಎಂತಹ ಒಂದು ನಮ್ಮ ಒಂದು ಸೋಕಾಲ್ಡ್ ನಮ್ಮ ನಾಗರಿಕ ನಾವೇನಿವತ್ತು ಒಂದು ಸಂಸ್ಕೃತಿಯನ್ನ ಇದ್ ಮಾಡಕ್ ಹೋಗ್ತಾ ಇದೀವಿ, ಆ ಒಂದು ಇದರಲ್ಲಿ ಅವರನ್ನು ಹೇಗೆ ನಾವು ಹಾಳು ಮಾಡಿದ್ವಿ ಅಥವಾ ನನಗೆ ಆಮೇಲೆ ಅನ್ಸಿದ್ದೇನಂತ ಹೇಳಿದ್ರೆ, ಅವನು ಸತ್ತಿದ್ದಲ್ಲ, ನಾವು ಅವನನ್ನ ಅಂದ್ರೆ ನಾವು ಸೋಕಾಲ್ಡ್ ಸಿವಿಲೈಸ್ಡ್ ಸೊಸೈಟಿ ಇದೆ ಅಲ್ಲ ಇವತ್ತು, ಅರ್ಬನೈಸ್ಡ್ ಸಿವಿಲೈಸ್ಡ್ ಸೊಸೈಟಿ, ನಾವು ಮಾಡಿದ ಕೊಲೆ ಅದು ಅಂತೇಳಿ. ಯಾಕೆ ಅಂತ ಹೇಳಿದ್ರೆ, ನಾವು ಈ ರಿಯಾಲಿಟಿ ಶೋ ಅನ್ನೋದು ಇದು ಮಾಸ್ ಕಲ್ಚರ್ನ ಒಂದು ಭಾಗ. ಮಾಸ್ ಕಲ್ಚರ್ ಅನ್ನೋ ಒಂದು ಕಾನ್ಸೆಪ್ಟು ನಿಮಗೆ ಗೊತ್ತಿರ್ಬೋದು. ಏನು ಮಾಸ್ ಕಲ್ಚರ್ ಅಂದ್ರೆ, ಇದೊಂದು ಕಲ್ಚರ್ ಅನ್ನ ಯಾರು ಒಂದು ಏನು ಇಲ್ಲಿ ಎಲೈಟ್ ವರ್ಗ ಏನಿದೆ, ಈ ಎಲೈಟ್ ವರ್ಗ ಒಂದು ಸಾಮಾನ್ಯ ಜನರ ಒಂದು ಕನ್ಸಂಪ್ಷನ್ಗೋಸ್ಕರ ಕ್ರಿಯೇಟ್ ಮಾಡ್ತಕ್ಕಂಥ ಕಲ್ಚರ್, ಇದು ಮಾಸ್ ಕಲ್ಚರ್. ಅದೊಂದು ಇಂಡಸ್ಟ್ರಿ ಆಗಿ ಅದರಿಂದ ಲಾಭ ಇದೆ ಅದಕ್ಕೆ. ಸೊ ಈ ರೀತಿಯ ರಿಯಾಲಿಟಿ ಶೋಗಳು ಬಂದಾಗ, ನಿಮ್ಗೆ ಹಳ್ಳಿ ಹೈದ ಪ್ಯಾಟೆಗೆ ಅಂತ ಬಂದಾಗ, ಅಲ್ಲಿ ನೀವು ಏನ್ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅರ್ಬನ್ ಕಲ್ಚರ್ ಈಸ್ ಗ್ರೇಟ್, ಅಥವಾ ಇವತ್ತು ನಿನಗೆ ಕಲ್ಚರೇ ಇಲ್ಲ, ನೀನೊಬ್ಬ ಹಳ್ಳಿ ಕಾಡಲ್ಲಿದ್ದಂತಹ ನೀನು ಕಾಡು ಪ್ರಾಣಿ ತರದವನು ನೀನು. ಈಗ ಈ ಆದಿವಾಸಿಗಳನ್ನ ವನವಾಸಿಗಳಂತ ಹೇಳ್ತಾರಲ್ಲ ನಮ್ಮ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು, ಅಂದ್ರೆ ನೀವು ಪ್ರಾಣಿಗಳ ರೀತಿನಲ್ಲಿ, ನೀವು ಮನುಷ್ಯರೇ ಅಲ್ಲ, ನಿಮ್ಗೆ ಅಸ್ತಿತ್ವನೇ ಇಲ್ಲ, ನಿಮ್ಗೆ ಯಾವುದೇ ಸಂಸ್ಕೃತಿಗಳಿಲ್ಲ, ನಿಮ್ಮನ್ನು ಉದ್ಧಾರ ಮಾಡೋದಕ್ಕೋಸ್ಕರ ನಾವಿರೋದು ಅಂತೇಳಿ ವನವಾಸಿ ಕಲ್ಯಾಣ ಇದಂತ. ಈಗ ಅದೆಲ್ಲ ಚರ್ಚೆ ಸಂದರ್ಭದಲ್ಲಿ ಏನು RSS ರಿಜಿಸ್ಟ್ರೇಷನ್ ಮಾಡ್ಬೇಕಾ ಬೇಡವಾ ಅನ್ನೋ ಒಂದು ಸಂದರ್ಭದಲ್ಲಿ ನೆನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ ನಾನು. ಒಬ್ಳು ಹುಡುಗಿ, ನೀವು RSS ಏನ್ ಮಾಡಿದೆ ಅಂತ ಕೇಳ್ತಾ ಇದ್ದೀರಲ್ಲ, ಏನ್ ಮಾಡಿದೆ ಗೊತ್ತಾ ಅಂತೇಳಿ ಒಂದು ಪಟ್ಟಿ ಹೇಳ್ತಾ ಬರ್ತಾಳೆ. ಆ ಸಂಘ ಮಾಡಿದೆ, ಈ ಸಂಘ ಮಾಡಿದೆ ಅಂತೇಳಿ. ವನವಾಸಿ ಕಲ್ಯಾಣ ಸಮಿತಿಯನ್ನ ನಾವು ಕಟ್ಟಿದ್ದೇವೆ, ಇಷ್ಟು ಹಾಗಾಗಿದೆ ಹೀಗಾಗಿದೆ ಅಂತ. ಯಾಕೆ ಕಟ್ಟಿದ್ರು? ವನವಾಸಿ ಕಲ್ಯಾಣ ಸಮಿತಿಯನ್ನ ಅವರು ಯಾಕೆ ಕಟ್ಟಿದ್ರು ಅಂತ ಹೇಳಿದ್ರೆ, ಆದಿವಾಸಿಗಳಿಗೆ, ಆದಿವಾಸಿ ಅಂದಾಗ ನನಗೊಂದು ಪ್ರೈಡ್ ಬರುತ್ತೆ, ನಾನು ಈ ಕಾಡಿನ, ಈ ನೆಲದ, ಈ ದೇಶದ, ಈ ನಾಡಿನ ಮೂಲ ನಿವಾಸಿ ಅಂತ, ನಾನು ಇಲ್ಲಿ ಮೂಲ ನಿವಾಸಿ ಅಂತೇಳಿ. ಆದರೆ ನೀನು ಮೂಲ ನಿವಾಸಿ ಅಲ್ಲ, ನೀನು ಆದಿವಾಸಿ ಅಲ್ಲ, ನೀನು ವನವಾಸಿ ಅಂತ ನಿನಗೆ ಹೇಳಿದಾಗ ಅದು ಒಂದು ಕೀಳರಿಮೆಯನ್ನ ಹುಟ್ಟಿಸುತ್ತೆ. ಅಂದ್ರೆ ನಿನ್ನನ್ನು ನಾವು ಉದ್ಧಾರ ಮಾಡ್ತಾ ಇದೀವಿ ಅಂತ ಅವ್ರು ಹೇಳೋ ರೀತಿನಲ್ಲಿ ಇದನ್ನ. ಸೊ ಇದು ಒಂದು ಕಲ್ಚರಲ್ ಪಾಲಿಟಿಕ್ಸ್ ಇದು. ಸೊ ಇದು ಕೂಡ ನಮ್ಮ ತಳ ಸಮುದಾಯಗಳು ಎದುರಿಸ್ತಾ ಇರತಕ್ಕಂತಹ ಬಿಕ್ಕಟ್ಟಿನ ಒಂದು ಭಾಗ ಇದು. ಈ ರೀತಿಯ ಒಂದು ನಾಮಿನ್ ಕ್ಲೇಚರ್ ಅನ್ನ RSS ನಂತಹ ಸಂಸ್ಥೆಗಳು ಆದಿವಾಸಿಗಳ ಮಧ್ಯೆ, ಬೇರೆ ಬೇರೆ ಸಮುದಾಯಗಳ ಮಧ್ಯೆ ತಗೊಂಡೋಗ್ತಾವಲ್ಲ, ಅದು ಕೂಡ ಈ ಸಂಸ್ಕೃತಿಯ ಬಿಕ್ಕಟ್ಟಿನ ಒಂದು ಭಾಗ ಅನ್ನೋದಕ್ಕೆ ನಾನು ಉದಾಹರಣೆನ ಕೊಟ್ಟೆ. ಸೊ ಮತ್ತೆ ಆ ಉದಾಹರಣೆಗೆ ಬರೋದಾದ್ರೆ, ಅಲ್ಲಿ ನಾವು ದಿಸ್ ಇಸ್ ಒಂದು ಮಾಸ್ ಕಲ್ಚರ್ನ ಭಾಗವಾಗಿ ರಿಯಾಲಿಟಿ ಶೋಗಳಂತ ಕಡೆ ಅವನು ಹೋಗಿ ಅಲ್ಲಿ ತುಂಬಾ ಅನ್ಯೋನ್ಯವಾಗಿ ಬದುಕ್ತಾ ಇದ್ದಂತ ಒಬ್ಬ ಹುಡುಗನ ಎತ್ತಾಕೊಂಬಂದು ಬಲವಂತವಾಗಿ ತಗೊಂಬಂದು ಅವನಿಗೆ ಎಷ್ಟು ಕ್ರೂರವಾಗಿ ನಡೆಸ್ಕೊಂಡ್ರು ಆ ರಿಯಾಲಿಟಿ ಶೋ ನಡೆಸೋರು ಅಂತ ಹೇಳಿದ್ರೆ, ಅವನಿಗೆ ಬೇದಿ ಮಾತ್ರೆ ಕೊಡ್ತಾರೆ, ಬಾಳೆಹಣ್ಣಲ್ಲಿ ಬೇದಿ ಮಾತ್ರೆ ಇಟ್ಟು ಅದರಲ್ಲಿ ಅವನು ಒದ್ದಾಡೋ ತರ ಪರಿಸ್ಥಿತಿನ ಇದ್ ಮಾಡ್ಕೊಳ್ಳೋದು. ಅಲ್ಲಿ ಎಲೈಟ್ ವರ್ಗದ ಹೆಣ್ಮಕ್ಳ ಜೊತೆಗೆ ಅವನು ಊರಲ್ಲಿ ಹೆಣ್ಮಕ್ಳ ಜೊತೆಗೆ ಅವ್ನು ಸರಿಯಾಗಿ ಬೆರೆತೇ ಇರಲ್ಲ, ಇಲ್ಲಿ ಬಂದ್ಬಿಟ್ಟು ಆ ಹೆಣ್ಮಕ್ಳ ಜೊತೆಗೆ ಅವರ ಭಾಷೆಯನ್ನ ಇದು ಮಾಡೋದು ಮತ್ತೊಂದು. ಆಮೇಲೆ ಅವನು ಸಿನಿಮಾ ಹುಚ್ಚಿಗೆ ಬೀಳ್ತಾನೆ. ಆಮೇಲೆ ಅವನು ಸಾಯೋ ಟೈಮಲ್ಲಿ ಅವನೊಂದು ಸಿನಿಮಾ ಆಗಿರತ್ತೆ, ಅವ್ನು ಸತ್ಮೇಲೆ ರಿಲೀಸ್ ಆಯ್ತದು. ಆ ಟೈಮಲ್ಲಿ ನನ್ನ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಅಂತ ಹೇಳಿ. ಅದಕ್ಕಿಂತ ಮುಖ್ಯವಾಗಿ ಆ ಇಡೀ ಕಮ್ಯುನಿಟಿ, ಅದು ಬರೀ ಆ ರಾಜೇಶ್ ಅನ್ನ ಆದಿವಾಸಿ ಹುಡುಗ ಸತ್ತೋದ, ಆದ್ರೆ ಅವನ ಸಮುದಾಯ ಅವರ ಕುಟುಂಬ ಸಂಪೂರ್ಣವಾಗಿ ಆ ಕಮ್ಯುನಿಟಿ ಜೇನು ಕುರುಬ ಸಮುದಾಯದಿಂದ ಸಂಪೂರ್ಣ ಹೊರಗೆ ಬಂತು. ಯಾಕೆ ಅಂದ್ರೆ ಅಲ್ಲಿ ಕೆಲಸ ಮಾಡಿದ್ದು ದುಡ್ಡು, ಅಪನಂಬಿಕೆಗಳು ಕ್ರಿಯೇಟ್ ಆಯ್ತು. ಇವರು ಎಷ್ಟು ದುಡ್ಡು ಕೊಟ್ರೋ ಬಿಟ್ರೋ, ಆದ್ರೆ ಆ ಸಮುದಾಯಕ್ಕೂ ಮತ್ತು ಆ ವ್ಯಕ್ತಿ, ಆ ಕುಟುಂಬಕ್ಕೂ ಕೂಡ ದೊಡ್ಡ ಅಪನಂಬಿಕೆಗಳು ಕ್ರಿಯೇಟ್ ಆಯ್ತು. ಅವ್ರಗಳ ಮಧ್ಯೆ, ಆ ರಾಜೇಶನ ಅಪ್ಪ ಅಮ್ಮನ ಮಧ್ಯೆನೆ ಅಪನಂಬಿಕೆ ಆಯ್ತು. ಸೊ ಯಾಕೆ ನಾನು ಈ ಉದಾಹರಣೆಗಳನ್ನು ನಾನು ಇಲ್ಲಿ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಗ್ರೇಟ್ ಅಥವಾ
ದಿಸ್ ಈಸ್ ಪಾಪ್ಯುಲರ್ ಕಲ್ಚರ್ ಅಂತ ನಾವು ಯಾವುದನ್ನೆಲ್ಲ ನಾವು ಇದು ಮಾಡ್ತಿರ್ತೀವೋ ಅದು ಒಳಗಡೆ ಈ ತಳ ಸಮುದಾಯಗಳ ಒಳಗಡೆ ಒಂದು ಬಿಕ್ಕಟ್ಟನ್ನ ಕ್ರಿಯೇಟ್ ಮಾಡುತ್ತೆ, ಅದು ಅವರ ಅಸ್ತಿತ್ವವನ್ನ ಇದು ಮಾಡ್ತಾ ಹೋಗುತ್ತೆ ಅಂತೇಳಿ. ಅದೇ ರೀತಿನಲ್ಲಿ ಇವತ್ತು ತಳ ಸಮುದಾಯಗಳ ಒಳಗಡೆ ವೃತ್ತಿ ಅಂದ್ರೆ ಆಕ್ಯುಪೇಷನಲ್ ಕ್ರೈಸಿಸ್ ಬರ್ತಾ ಇದೆ. ವೃತ್ತಿಗಳು ಹಲವಾರು ಸಮುದಾಯಗಳು ಪಾರಂಪರಿಕವಾಗಿ ಇದ್ದಂತಹ, ಈಗ ನಾವು ಈಗ ಜಾತಿಗಳಂತ ನೋಡಿದಾಗ ನಮಗೆಲ್ಲ ಗೊತ್ತಿದೆ, ಈಗ ಕುಂಬಾರಿಕೆ ಮಾಡೋರು ಕುಂಬಾರರು ಆಯ್ತಾ, ನೇಕಾರಿಕೆ ಮಾಡೋರು ನೇಕಾರರು ಆದ್ರು. ಆದ್ರೆ ಇವತ್ತು ಹೊಸ ಒಂದು ಆರ್ಥಿಕ ಸೋಶಿಯೋ ಎಕನಾಮಿಕ್ ರಿಲೇಷನ್ಸ್ ಬಂದ ಮೇಲೆ, ಅಥವಾ ಹೊಸ ರೀತಿಯ ಒಂದು ಬಂಡವಾಳಶಾಹಿ ವ್ಯವಸ್ಥೆ ಎಲ್ಲ ಬಂದ ಮೇಲೆ ನಮ್ಮ ಪಾರಂಪರಿಕವಾದಂತಹ ಎಲ್ಲ ಇದು ಇವತ್ತು ಹೋಗ್ತಾ ಇದ್ದಾವೆ, ನಾಮಾವಶೇಷ ಆಗ್ತಾ ಇದ್ದಾವೆ. ಹಾಗಾಗಿ ಇವತ್ತು ಆಯಾ ಈಗ ನೇಕಾರಿಕೆ ಮಾಡೋರು ನೇಕಾರರೇ ಆಗ್ಬೇಕಂತೇನಿಲ್ಲ, ಕುಂಬಾರಿಕೆ ಮಾಡೋರು ಕುಂಬಾರೇ ಆಗ್ಬೇಕಂತೇನಿಲ್ಲ, ಯಾರು ಬೇಕಾದ್ರೆ ಮಾಡ್ಬೋದು, ಅದ್ರಲ್ಲಿ ಕೂಡ ದುಡ್ಡಿದ್ದವ್ರು ಮಾಡ್ಬೋದು. ಸೊ ಇಂಡಸ್ಟ್ರಿ ಆಗಿ ಹೋಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಈ ಸಮುದಾಯಗಳಲ್ಲಿ ಒಂದು ಆಕ್ಯುಪೇಷನಲ್ ಕ್ರೈಸಿಸ್ ಅಂದ್ರೆ ಕಸುಬುಗಳು ಕೂಡ ಅವರು ತಮ್ಮ ಪಾರಂಪರಿಕ ಅಂದ್ರೆ ನಾವು ನಮ್ಮ ಇವತ್ತಿನ ವ್ಯವಸ್ಥೆ ಅಥವಾ ನಾವು ಸರ್ಕಾರ ನಡೆಸೋರು ಆಯಾ ಸಮುದಾಯಗಳ ಒಂದು ಕುಲ ಕಸುಬುಗಳನ್ನ ಅವು ತುಂಬಾ ಗೌರವಾನ್ವಿತ ಆಗಿದ್ದ ಸಂದರ್ಭದಲ್ಲಿ, ಈಗ ಉದಾಹರಣೆಗೆ ದೇವದಾಸಿ ಅಂತ ಒಂದು ಕಲ್ಚರ್ ಇದೆ, ಅದನ್ನ ನಾವು ಕಲ್ಚರ್ ಅಂತ ಬಹಳ ಹೊಗಳ್ಕೊಳಕ್ಕಾಗಲ್ಲ, ಅದು ತುಂಬಾ ಅದು ಹುಟ್ಟಿದ್ ಹೇಗೆ ಹುಟ್ಟಿರ್ಬೋದು, ಆದ್ರೆ ಆನಂತರದಲ್ಲಿ ಅದು ಅತ್ಯಂತ ಕ್ರೌರ್ಯದ ಒಂದು ಇದಾಗಿ ವಿಕೃತಿಯಾಗಿ ಅದು ಬದಲಾಯಿತು. ಅದೇ ರೀತಿ ನಮ್ಮ ಕಡೆ ಬೆತ್ತಲೆ ಸೇವೆ ಅಂತ ಒಂದು ಇತ್ತು, ಚಂದ್ರಗುತ್ತಿ, ಸೊರಬ ಚಂದ್ರಗುತ್ತಿನಲ್ಲಿ ಹೆಣ್ಮಕ್ಳು ಎಸ್ಪೆಷಲಿ ತಳ ಸಮುದಾಯಗಳಿಗೆ ಸೇರ ಹೆಣ್ಮಕ್ಳು ಬೆತ್ತಲೆಯಾಗಿ ಮೆರವಣಿಗೆ ಮಾಡಬೇಕಿತ್ತು. ಅದ್ರ ವಿರುದ್ಧ ದಲಿತ ಸಂಘರ್ಷ ಸಮಿತಿ ದೊಡ್ಡ ಹೋರಾಟವನ್ನ ಮಾಡ್ತು. ರಾಮಕೃಷ್ಣ ಹೆಗಡೆ ಇದ್ದಾಗ ಅದು ಆವಾಗ ಹೋರಾಟ ನಡೆದ ಸಂದರ್ಭದಲ್ಲಿ ಸಂಘರ್ಷ ಆಯ್ತು. ಇದೇ ಬಲಪಂಥೀಯ ಶಕ್ತಿಗಳು ಭಕ್ತರನ್ನ ಎತ್ತಿ ಕಟ್ಟಿ ತ್ರಿಶೂಲಗಳಿಂದ ಓಡಿಸಿದ್ರು. ಇದೆಲ್ಲ ದೊಡ್ಡ ನಮ್ಮ ಕರ್ನಾಟಕದ ಒಂದು ಚರಿತ್ರೆಯ ಭಾಗನೇ ಅದು ಇದು. ಸೊ ಆವಾಗ ಪೊಲೀಸ್ ಆಫೀಸರ್ಗಳನ್ನು ಕೂಡ ಬೆತ್ತಲೆ ಮಾಡಿದಂತ ಒಂದು ಸಂದರ್ಭ ಬಂತು. ಆವಾಗ ಆ ಹೋರಾಟದ ಪರಿಣಾಮವಾಗಿ ಅದು ನಿಷೇಧ ಆಗಿದೆ. ಇವತ್ತು ಬೆತ್ತಲೆ ಸೇವೆ ಇಲ್ಲ. ಅಷ್ಟು ಮಟ್ಟಿಗೆ ಸಮುದಾಯಗಳು ತಮ್ಮ ಒಂದು ಮಾನ ಮರ್ಯಾದೆ ಗೌರವವನ್ನ ಉಳಿಸ್ಕೊಂಡಿದ್ದಾರೆ ಇವತ್ತು ಅಂತ ಹೇಳ್ಬೋದು. ಆದ್ರೆ ಅವತ್ತು ಅದು ಅವರಿಗೆ ಒಂದು ಭಕ್ತಿಯ ಭಾಗವಾಗಿ ಅವ್ರ ಗೌರವ ಮಾನ ಮರ್ಯಾದೆ ಹೋಗ್ತಾ ಇದ್ರು ಕೂಡ ಇಲ್ಲ ನಮ್ಮ ದೇವ್ರಿಗೆ ನಾವು ಬೆತ್ತಲೆ ಸೇವೆ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿ ಇತ್ತು. ಅಂದ್ರೆ ಈ ರೀತಿಯಲ್ಲಿ ಇವನ್ನೆಲ್ಲ ನಾವು ಸಂಸ್ಕೃತಿ ಅಂತ ನಾವು ವಿಜೃಂಭಿಸೋಕ್ಕಾಗೋದಿಲ್ಲ. ಸಂಸ್ಕೃತಿಯ ಭಾಗವಾಗಿ ಅಂದ್ರೆ ಕಲ್ಚರ್ ಭಾಗವಾಗಿ ಬಂದಿದ್ರು ಕೂಡ ಒಂದು ಹಂತದಲ್ಲಿ ಅವು ನಮ್ಮ ಒಂದು ಡಿಗ್ನಿಟಿಯನ್ನ ಹಾಳು ಮಾಡಿದಾಗ, ಸಮುದಾಯಗಳ ಡಿಗ್ನಿಟಿಯನ್ನ ಹಾಳು ಮಾಡುವಂತ. ಈಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಡೆ ಸ್ನಾನದ ಒಂದು ಇದನ್ನ ನೀವು ಗಮನಿಸಿರ್ತೀರಿ. ಮಡೆ ಸ್ನಾನ ಅಂದ್ರೆ ಮೇಲ್ಜಾತಿಯವರು ಊಟ ಮಾಡಿರ್ತಾರೆ ಬಾಳೆ ಎಲೆಯಲ್ಲಿ, ಆ ಊಟ ಮಾಡಿ ಬಿಟ್ಟು ಹೋದ ಎಂಜಲು ಎಲೆ ಮೇಲೆ ಇವ್ರು ಹೋಗಿ ಉರುಳಾಡಿದ್ರೆ ಉರುಳು ಸೇವೆ ಮಾಡಿದ್ರೆ ಇವರ ಪಾಪಗಳೆಲ್ಲ ಶುದ್ಧ ಆಗುತ್ತೆ ಅನ್ನೋ ಒಂದು ಅತ್ಯಂತ ನಿಕೃಷ್ಟವಾದಂತಹ ಆಚರಣೆ. ಅದು ನಾವು ಕಲ್ಚರ್ ಅಂತ ಹೇಳಕ್ಕಾಗುತ್ತ? ದಕ್ಷಿಣ ಕನ್ನಡದಲ್ಲಿ ಇನ್ನೊಂದು ಅಜಲು ಅಂತ ಒಂದು ಕಲ್ಚರ್, ಅದು ಕಲ್ಚರ್ ಭಾಗವಾಗಿ ಬಂದಿತ್ತು ಅದು. ಆದ್ರೆ ಅದನ್ನ ನಾವು ಸಂಸ್ಕೃತಿ ಅನ್ನೋ ಒಂದು ಕಲ್ಚರ್ ಅಂತ ನಾವು ಒಂದು ಹೆಮ್ಮೆಯಿಂದ ಹೇಳ್ಕೊಳಕ ಅತ್ಯಂತ ಕ್ರೂರ. ಅದರಲ್ಲೂ ಕೂಡ ಕೊರಗ ಸಮುದಾಯ ಅಂತ ಒಂದು ಕಮ್ಯುನಿಟಿ ಇದೆ. ಆ ಕೊರಗ ಸಮುದಾಯದ ಮಹಿಳೆ ಒಬ್ಬ ಮೇಲ್ಜಾತಿಯ ಮೇಲ್ಜಾತಿಯ ಮಹಿಳೆ ಗರ್ಭಿಣಿಯಾದ ಸಂದರ್ಭದಲ್ಲಿ, ಸೀಮಂತ ಮಾಡುವ ಸಂದರ್ಭದಲ್ಲಿ ಆವಾಗ ಹೋಗಿ ಅವ್ರ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಅವರ ಬಾಳೆ ಎಲೆಯಲ್ಲಿ ಯಾರು ಆ ಗರ್ಭಿಣಿ ಸ್ತ್ರೀ ಅವಳು ಊಟವನ್ನ ಮಾಡಿ ಅರ್ಧಕ್ಕೆ ಬಿಡ್ಬೇಕು. ಅರ್ಧಕ್ಕೆ ಬಿಟ್ಟು ಅವಳ ತಲೆ ಕೂದಲು, ಕೈ ಉಗುರು ಇದನ್ನೆಲ್ಲ ಅದ್ರೊಳಗಡೆ ಹಾಕ್ಬೇಕು, ಅದು ಅನ್ನದಲ್ಲಿ ಹಾಕ್ಬೇಕು, ಕಲಿಸ್ಬೇಕು. ಅದನ್ನ ಈ ಕೊರಗ ಸಮುದಾಯದ ಒಬ್ಬ ಮಹಿಳೆ ಕೂಲಿ ಮಾಡೋಳು ಅವಳು ತಿನ್ಬೇಕು. ಇದರ ನಂಬಿಕೆ ಏನು ಅಂತ ಹೇಳಿದ್ರೆ, ಆವಾಗ ಅವಳು ಕೊರಗಾಳು ಅದನ್ನ ತಿಂದರೆ ಈ ಮೇಲ್ಜಾತಿಯ ಹೆಣ್ಣಿನ ಮತ್ತು ಅವಳ ಹೊಟ್ಟೆ ಒಳಗಡೆ ಇರೋ ಮಗು ಇಬ್ಬರ ಪಾಪಗಳು ಕೂಡ ಆ ಮಹಿಳೆಗೆ ಟ್ರಾನ್ಸ್ಫರ್ ಆಗುತ್ತೆ. ಇದು ನಾವು ಸಂಸ್ಕೃತಿ ಕಲ್ಚರ್ ಅಂತೇಳಿ ನಾವು ಅನುಸರಿಸ್ಕೊಂಡು ತಲೆಮಾರುಗಳಿಂದ ಬಂದಿರೋಂಥದ್ದು. ಸೊ ನಾವು ಕಲ್ಚರ್ ಅನ್ನ ಹೆಸರಲ್ಲಿ ಇಂತಹ ಅತ್ಯಂತ ಕ್ರೂರ, ಅಮಾನವೀಯ, ಅನಿಷ್ಟವಾದಂತಹ ಪರಂಪರೆಗಳನ್ನು ಕೂಡ ನಾವು ಜಾರಿ ಮಾಡ್ತಾ ಇದೀವಿ. ಇದು ನಮ್ಮ ಸಂವಿಧಾನ ಇವತ್ತು ಹೇಳುತ್ತೆ ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್ ಅಂತ ಹೇಳಿ. ಅಂದ್ರೆ
ವ್ಯಕ್ತಿ ಗೌರವ, ಈ ವ್ಯಕ್ತಿ ಗೌರವವನ್ನ ಸಂಪೂರ್ಣ ನಾಶ ಮಾಡುವಂತಹ, ಅದಕ್ಕೆ ಅತ್ಯಂತ ವಿರುದ್ಧವಾದಂತಹ ಅನೇಕ ಆಚರಣೆಗಳು ನಮ್ಮಲ್ಲಿದೆ. ಅವನ್ನ ನಾವು ಕಲ್ಚರ್ ಅಂತ ನಾವು ಹೇಳಬಾರ್ದು, ಅವುಗಳಿಂದ ನಾವು ವಿಮುಖ ಆಗ್ಬೇಕು ಅಥವಾ ಅವನ್ನ ನಿಷೇಧಿಸ್ಕೊಳ್ಬೇಕು. ಆದರೆ ಗೌರವವನ್ನ ಕೊಡುವಂತಹ ಹಲವಾರು ನಮ್ಮಲ್ಲಿ ಸಂಸ್ಕೃತಿಗಳಿದಾವೆ ಅಥವಾ ಆಕ್ಯುಪೇಷನ್ಸ್ ಇದಾವೆ. ಅವುಗಳನ್ನ ನಾವು ಸೇಫ್ ಮಾಡದೇ ಇರೋ ಕಾರಣಕ್ಕೆ, ನಮ್ಮ ವ್ಯವಸ್ಥೆಗಳು, ಆಡಳಿತ ವ್ಯವಸ್ಥೆಗಳು ಸೇಫ್ ಮಾಡ್ಕೊಳ್ದೇ ಇರೋ ಕಾರಣಕ್ಕೆ ಇವತ್ತು ಅವರು ಒಂದು ಆ ರೀತಿಯ ಒಂದು ಕ್ರೈಸಿಸ್ ಅನ್ನ ಕೂಡ ಎದುರಿಸ್ತಾ ಇದ್ದಾರೆ. ಹಾಗೇನೆ ಭಾಷೆ, ನಾನು ಆವಾಗಲೇ ಹೇಳ್ದಂಗೆ ಭಾಷೆಗಳು, ಈ ತಳ ಸಮುದಾಯಗಳ ಭಾಷೆಗಳು ದೊಡ್ಡ ಬಿಕ್ಕಟ್ಟನ್ನ ಎದುರಿಸ್ತಾ ಇದ್ದಾವೆ. ನಾನು ತುಂಬಾ ವಿವರಿಸಕ್ ಹೋಗಲ್ಲ ಅದನ್ನ. ಇನ್ನೊಂದು ನಂಬಿಕೆ ಮತ್ತೆ ಶ್ರದ್ಧೆ, ಫೇತ್, ಇದರಲ್ಲೂ ಕೂಡ ಒಂದು ಕ್ರೈಸಿಸ್ ಅನ್ನ ಇವತ್ತು ಎದುರಿಸ್ತಾ ಇದ್ದಾವೆ ತಳ ಸಮುದಾಯಗಳು. ಸೊ ನಂಬಿಕೆ ಮತ್ತೆ ಶ್ರದ್ಧೆಗಳಲ್ಲಿ ಹಲವಾರು ರೀತಿಯ ಕ್ರೈಸಿಸ್ಗಳು ಬೇರೆ ಬೇರೆ ಕಾರಣಕ್ಕೆ ಈಗ ಬರ್ತಾ ಇದೆ. ನಮ್ಮದೇ ಆದಂತಹ ನಮ್ಮ ಸಂಸ್ಕೃತಿಯ ಬಗ್ಗೆ ನಾವು ಕರಮೆಯನ್ನ ಬೆಳೆಸ್ಕೊಳ್ಳೋ ರೀತಿಯಲ್ಲಿ ಮಾಡ್ತಾ ಇದೆ. ಅದು ನೀವು ಪೂಜೆ ಮಾಡುವಂತಹ ದೇವರ ಬಗ್ಗೆ ಇರ್ಬೋದು, ಅಥವಾ ನಿಮ್ಮ ಹಾಡುಗಳು, ಸಂಸ್ಕೃತಿಗಳು, ನಾಟಕಗಳು, ಇದರ ಬಗ್ಗೆ. ಮತ್ತೊಂದನ್ನ ಅಲ್ಲಿ ಬಂದು ಅದು ತುಂಬಾ ಶ್ರೇಷ್ಠವಾದ, ಅದು ಗ್ರೇಟು, ಆ ಭಾಷೆ ಗ್ರೇಟು, ನಂದಲ್ಲ ಅನ್ನೋ ಒಂದು ಕೀಳರಿಮೆಯನ್ನ ನಮ್ಮಲ್ಲಿ ಹುಟ್ಟು ಹಾಕುವ ಕೆಲಸ ತುಂಬಾ, ನಾನು ಹೇಳಿದ್ನಲ್ಲ, ಕ್ಯಾಪಿಟಲ್ ಯಾರು ಇದ್ದವರು, ಆ ಕಲ್ಚರಲ್ ಕ್ಯಾಪಿಟಲ್ ಇದ್ದವರು ಅದನ್ನ ಮಾಡುವ ಕೆಲಸ ಮಾಡ್ತಾರೆ. ಹಿಂದೆಯಿಂದನೂ ಕೂಡ, ಇವತ್ತಿಂದಲ್ಲ, ಇದು ಹಿಂದೆಯಿಂದ ಮಾಡ್ತಾ ಬರ್ತಾ ಇದ್ರೆ ಬೇರೆ ಬೇರೆ ರೀತಿಯಲ್ಲಿ ಅದರದ್ದೇ ಆದಂತಹ ಹಲವಾರು ಮಾರ್ಪಾಡುಗಳನ್ನ ನೋಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹಳ್ಳಿ ಕಡೆ ಮುಂಚೆ ಎಲ್ಲ ವರಲಕ್ಷ್ಮಿ ಹಬ್ಬ ಅಂತ ಇರ್ತಿರ್ಲಿಲ್ಲ. ಇದಾವೆ ನಮ್ಗ ಎಲ್ಲ ಬೇರೆ ಬೇರೆ ರೀತಿಯ ನಮ್ಮ ಪಾರಂಪರಿಕ ಹಬ್ಬಗಳಿದ್ದಾವೆ. ಈಗ ಹೊಸದಾಗಿ ಕೆಲವು ಹಬ್ಬಗಳು ನಮ್ಮಲ್ಲಿ ಸೇರ್ಕೊಂಡಿದ್ದಾವೆ. ಈ ಸಿಟಿಗಳಿಂದ ಇದ್ದಂತ ಹೋದ ಹೆಣ್ಣು ಮಕ್ಕಳು ಹಳ್ಳಿಗಳಲ್ಲಿ ಇವತ್ತು ಫಾಲೋ ಮಾಡ್ತಾರೆ. ವರಮಹಾಲಕ್ಷ್ಮಿ ಇರುತ್ತಾ, ಭೀಮನ ಅಮಾವಾಸ್ಯೆ, ಆಮೇಲೆ ಈಗ ರಾಖಿ ಹಬ್ಬ, ಇವೆಲ್ಲ ನಮ್ಮ ಸಂಸ್ಕೃತ, ನಮ್ಮ ಕಲ್ಚರ್ ಭಾಗವಾಗಿ ಇರಲಿಲ್ಲ. ಆದ್ರೆ ಪರಕೀಯದಾದ, ಈಗ ನೀವು ದಕ್ಷಿಣ ಕನ್ನಡದಲ್ಲಿ ನಾಗಾರಾಧನೆ ಅಂತ ಬರುತ್ತೆ, ಅದಕ್ಕೆಲ್ಲ ಲಕ್ಷಾಂತರ ರೂಪಾಯಿ ಕೊಟ್ಟು ಜನ ಅದನ್ನ ಅವರಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಆತಂಕಕ್ಕೆ ಒಳಗಾಗ್ತಾರೆ. ಇಲ್ಲಿ ಏನೋ ನಾಗಪೂಜೆ ಬೇಕು, ಹೋಮ ಮಾಡ್ಬೇಕು, ಹವನ ಮಾಡ್ಬೇಕು ಅಂತೇಳಿ. ಹೋಮ, ಹವನ, ಯಜ್ಞ, ಯಾಗ ಇವ್ಯಾವು ಕೂಡ ಭಾರತದ ತಳ ಸಮುದಾಯಗಳ ಸಂಸ್ಕೃತಿ ಅಲ್ವೇ ಅಲ್ಲ, ಕಲ್ಚರೇ ಅಲ್ಲ. ಆದ್ರೆ ನಮ್ಮದು ಅಲ್ಲದ ಈ ಕಲ್ಚರ್ಗಳನ್ನು ನಾವು ಸ್ವೀಕರಿಸಕ್ ಶುರು ಮಾಡಿದಾಗ ನಮ್ಮದೇ ಆದಂತಹ ಉತ್ತಮವಾದ ಕಲ್ಚರ್ಗಳ ಬಗ್ಗೆ ಕೂಡ ಏನು ಕೀಳರಿಮೆಯನ್ನ ಬೆಳೆಸ್ಕೊಳಕ್ ಶುರು ಮಾಡ್ತೀವಿ, ಇನ್ಫೀರಿಯಾರಿಟಿನ ಬೆಳೆಸ್ಕೊಳಕ್ ಶುರು ಮಾಡ್ತೀವಿ. ಇದು ಅಗೈನ್ ಮತ್ತೆ ಒಂದು ಯಾರು ಕಲ್ಚರಲ್ಲಿ ಡಾಮಿನೇಟ್ ಮಾಡ್ತಾ ಇರ್ತಾರೆ ಅವರದ್ದೇ ಆದಂತಹ ಒಂದು ಇದಕ್ಕೆ ನಾವು ಒಳಗಾಗುವಂತ ಒಂದು ಇದು ಬರುತ್ತೆ. ಸೊ ಇಷ್ಟು ವಿಷಯಗಳನ್ನ ಹೇಳ್ತಾ, ಹಾಗಾಗಿ ಈ ಕ್ರೈಸಿಸ್ಗಳು ಒಂದು ರೀತಿಯಲ್ಲೆಲ್ಲ ಹಲವಾರು ರೀತಿಯಲ್ಲಿ ಸಂಸ್ಕೃತಿಯ ಬಿಕ್ಕಟ್ಟು ಅನ್ನೋದು ಬದುಕಿನ ಬಿಕ್ಕಟ್ಟಾಗಿ ಇವತ್ತು ಮಾರ್ಪಾಡಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಸಂಸ್ಕೃತಿಯ ರಾಜಕಾರಣಗಳು ನಡೀತಾ ಇದೆ. ಇವೆಲ್ಲವನ್ನು ಕೂಡ ನಾವು ಗಮನಿಸಬೇಕು. ಲೇಟೆಸ್ಟ್ ಉದಾಹರಣೆ ಅಂತ ಹೇಳಿದ್ರೆ, ಈಗ ನೆನ್ನೆ NCERT ಒಂದು ಇದು ನಡೀತಾ ಇದೆ, ಒಂದು ವಿವಾದ ನಡೀತಾ ಇದೆ, ನೀವು ಗಮನಿಸಿರ್ಬೋದು. ಇವೆಲ್ಲವೂ ಕೂಡ ನಮ್ಮ ಸಂಸ್ಕೃತಿಗಳಿಂದ ವಿಮುಖಗೊಳಿಸಿ, ನಮ್ಮನ್ನ ಕೀಳರಿಮೆ ಮಾಡುವ ರೀತಿಯಲ್ಲಿ ನಮ್ಮನಿಗೆ ಬೆಳೆಸಿ, ಈ ತಳ ಸಮುದಾಯಗಳಿಗೆ ಅಸ್ತಿತ್ವವೇ ಇಲ್ಲ ಅನ್ನುವ ಒಂದು ರೀತಿಯಲ್ಲಿ ಒಂದು ಪರಿಸರವನ್ನ, ಒಂದು ವಾತಾವರಣ ನಿರ್ಮಾಣ ಮಾಡುವಂತಹ ಏನು ಕೆಲಸಗಳು ಇಲ್ಲಿ ನಡೀತಾ ಇದೆ. ಹಾಗಾಗಿ ನಾವುಗಳು ನಮ್ಮ ಮೇಲೆ ಒಂದು ಜವಾಬ್ದಾರಿ ಇದೆ. ಇಂಥ ವಿಷಯಗಳನ್ನು ನಾವು ಮಾತಾಡುವಾಗ ಅಥವಾ ಕೇಳಿಸ್ಕೊಂಡಾಗ ಇದರಿಂದ ಹೊರಗೆ ಹೇಗೆ ಬರ್ಬೇಕು ಅಂತ ಅಂದಾಗ, ಅದಕ್ಕೆ ಹ್ಯಾನ್ಸ್ ಈಸ್ಟರ್ ಒಂದು ಮಾತು ಹೇಳ್ತಾರೆ, ಯಾವುದು ಬಿಕ್ಕಟ್ಟಲ್ಲಿದೆಯೋ ಅದನ್ನೇ ನಾವು ಪರಿಹಾರಕ್ಕೆ ಬಳಸ್ಕೋಬೇಕು ಅಂತೇಳಿ. ಸೊ ಇವತ್ತು ಸಂಸ್ಕೃತಿ ಬಿಕ್ಕಟ್ಟಲ್ಲಿದೆ ಅಂತ ಹೇಳಿದ್ರೆ ಆ ಸಂಸ್ಕೃತಿಯನ್ನೇ ನಾವು ಪರಿಹಾರಕ್ಕೆ ನಾವು ಬಳಸ್ಕೋಬೇಕು. ಸೊ ನಾವು ತಳ ಸಮುದಾಯಗಳ ಸಂಸ್ಕೃತಿ ಅಂತ ಏನ್ ಹೇಳ್ತೀವಿ, ಅದು ಬಿಕ್ಕಟ್ಟಲ್ಲಿದೆ, ಫ್ಯಾಕ್ಟ್. ಅದರಿಂದ ಆ ಬಿಕ್ಕಟ್ಟಿಂದ ಹೊರಗೆ ತರೋದು ಕೂಡ ನಮಗೆ ಅದೇ ಸಂಸ್ಕೃತಿಗಳೇ ನಮಗೆ ಬೇಕಾಗತ್ತೆ. ಅವನ್ನ ನಾವು ಅರ್ಥ ಮಾಡ್ಕೋಬೇಕು, ಅದರಲ್ಲಿ ಒಂದು ನಾವು ಕೆಲಸ ಮಾಡ್ಬೇಕಾಗತ್ತೆ. ಸೊ ಇಷ್ಟನ್ನ ನಾನು ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ನಿಮ್ಮ ಎಲ್ಲರಿಗೂ, ಸಂಸ್ಥೆಯವರಿಗೆ ಮತ್ತು ಎಲ್ಲರಿಗೂ ವಂದಿಸಿ, ಪ್ರಶ್ನೆಗಳಿದ್ರೆ ಕೇಳ್ಬೋದು.